ವಂದನೆಗಳು ಆಂಟಿ, ಧನ್ಯವಾದಗಳು. ಕಣ್ಮುಚ್ಚಿ ಪ್ರಿಯರೇ, ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡಿ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಈ ಅತ್ಯುತ್ತಮವಾಗಿರುವಂತಹ ಸಮಯವನ್ನು ಕೊಟ್ಟಿದ್ದಾಗಿ ನಮಗೆ ಸ್ತೋತ್ರ ಅಪ್ಪ. ನೀವು ಕೊಟ್ಟಿರುವಂತಹ ಈ ಸಮಯವನ್ನ ವಿವೇಕಪೂರ್ವಕವಾಗಿ ಉಪಯೋಗಿಸ್ಕೊಳ್ಳಲಿಕ್ಕೆ ಬೇಕಾಗಿರುವಂತಹ ಜ್ಞಾನ ಬುದ್ಧಿಯನ್ನು ಪಾಲಿಸಿ ತಂದೆ. ನೀವು ಮಕ್ಕಳೊಟ್ಟಿಗೆ ವಾಕ್ಯವನ್ನು ಹಂಚಿಕೊಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು ಅದಕ್ಕೆ ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದೆ ಪರಲೋಕದಲ್ಲಿರುವ ನನ್ನ ತಂದೆ. ಆಮೆನ್. ಪ್ರಿಯರಾದ ದೇವಜನರೇ, ಒಂದು ನಿಮಿಷ. ಓಕೆ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಸೋಮಾರಿತನ ತಂದಿಡುವ ಸಮಸ್ಯೆ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಸೋಮಾರಿತನ ತಂದಿಡುವ ಸಮಸ್ಯೆಗಳು ಅಥವಾ ಸಮಸ್ಯೆ ಅಂತ ಹೇಳಿ ಬರ್ಕೊಳ್ಳಿ. ಓಕೆ, ಈ ಅಂಶವನ್ನು ಏನಕ್ಕೋಸ್ಕರ ಆಲೋಚನೆ ಮಾಡ್ತಿದ್ವಿ ಇಷ್ಟಕ್ಕೂ? ಸೋಮಾರಿತನ ಅನ್ನುವಂತಹ ಗುಣಲಕ್ಷಣವನ್ನ ಈಗಾಗಲೇ ಮೈಗೂಡಿಸ್ಕೊಂಡಿರುವಂತಹ ಚರಿತ್ರೆಗಳು ನಮ್ಮ ಜೀವನಗಳಲ್ಲಿ ಇರ್ಬೇಕಲ್ವಾ? ಏಕೆಂದ್ರೆ ಎಲ್ಲರೂ ಸಹ ಕೆಲವೊಂದು ಸಾರಿ ಈ ಒಂದು ಕೆಲಸವನ್ನ ಮಾಡ್ಬೇಕು ಅಂತ ನಾವಿದ್ರೂ ಸಹ ನಮ್ಮ ಶರೀರ ಅದಕ್ಕೆ ಸಹಕರಿಸ್ತಿರೋದಿಲ್ಲ. ನಿಜನಾ? ಒಂದ್ ಕೆಲಸವನ್ನ ಮಾಡ್ಲೇಬೇಕು ಅನ್ನುವಂತಹ ಅನಿವಾರ್ಯತೆ ಇದ್ರೂ ಸಹ ಯಾರು ಮಾಡ್ತಾರೆ, ಯಾರು ಎದ್ದೇಳ್ತಾರೆ, ಯಾರು ಹೋಗ್ತಾರೆ, ಯಾರು ಈ ಕೆಲಸವನ್ನ ನಡೆಸ್ತಾರೆ ಅನ್ನುವಂತ ಎಕ್ಸ್ಪೀರಿಯನ್ಸಸ್ಗಳು ಯಾವಾಗ್ಲಾದ್ರೂ ನಮ್ಮ ಜೀವನದಲ್ಲಿ ಆಗಿತ್ತ? ಬ್ರದರ್, ದಿನ ಆಗ್ತಿರತ್ತೆ ಬ್ರದರ್, ಹೌದಾ ಇಲ್ವಾ? ಒಂದಲ್ಲ ಒಂದ್ ಕೆಲಸ ಮಾಡ್ಬೇಕು, ಅನಿವಾರ್ಯತೆ ಇರುತ್ತೆ, ಅವಶ್ಯಕತೆ ಇರುತ್ತೆ. ಆದ್ರೂ ಸಹ ನಮ್ಮ ಶರೀರ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಅನಿಸ್ತದೆ. ನಾಳೆ ಮಾಡ್ಬೋದು, ನಾಳಿದ್ ಮಾಡ್ಬೋದು ಅಂತ ಹೇಳಿ ಸಾಕುಗಳನ್ನ ಹೇಳಿರುವಂತ ಉದಾಹರಣೆಗಳಿದೆಯಾ ನಮ್ಮ ಜೀವನದಲ್ಲಿ? ಹೌದಾ? ಈ ಸೋಮಾರಿತನ ಹಾಗಿದ್ರೆ ಯಾರನ್ನು ಬಿಡೋದಿಲ್ವಾ? ಎಲ್ಲರ ಶರೀರದಲ್ಲೂ ತೊಂದರೆ ಕೊಡುವಂತಹದ್ದೇನ? ಅದಕ್ಕೋಸ್ಕರ ಇವತ್ತು ಸಂದೇಶವನ್ನ ಆಲೋಚನೆ ಮಾಡ್ತಿದ್ವಿ. ಇಷ್ಟಕ್ಕೂ ದೇವರ ಕೆಲಸದ ವಿಚಾರದಲ್ಲಿ ಸಾಕಷ್ಟು ಜನ ಸೋಮಾರಿಗಳಿರುವಂತಹದನ್ನ ನೀವು ನೋಡಿದ್ದೀರಾ, ನಿಜನ? ಒಂದ್ ಕೆಲಸವನ್ನ ಮಾಡ್ಬೇಕು ಅಂತ ಹೇಳಿದಾಗ ಈ ಕೆಲಸವನ್ನ ಮಾಡ್ಬೇಕಾ, ನಾನೇ ಮಾಡ್ಬೇಕಾ, ಇನ್ನೊಬ್ರು ಯಾಕೆ ಮಾಡ್ಬಾರ್ದು ಅನ್ನುವಂಥವ್ರು ಕೆಲವೊಬ್ರಾದ್ರೆ, ನಾಳೆ ಮಾಡಿದ್ರೆ ಹೇಗಿರುತ್ತೆ ಈ ಕೆಲಸವನ್ನ ಅನ್ನುವಂಥವ್ರು ಇನ್ನು ಕೆಲವೊಬ್ರು. ನಿಜನ? ಈ ತರ ಥಾಟ್ಸ್ ನಮ್ಮ ಮೈಂಡ್ ಅಲ್ಲಿ ಬಂದಿದ್ಯಾ? ಗೂಗಲ್ ಮೀಟ್ ಇವತ್ತು ಎದ್ದೇಳ್ಬೇಕಾ ನಿಜವಾಗ್ಲು? ಇದನ್ನೇನಂತ ಕರಿತೀವಿ? ಸೋಮಾರಿತನ. ಸಿಂಪಲ್ ಅಲ್ವಾ? ಸೋಮಾರಿತನ ಎಲ್ಲೆಲ್ಲಿಂದ ಶುರು ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿಂದ ಶುರು ಆಗುತ್ತೆ. ನಾವು ಹುಡ್ಕೋಬೇಕಷ್ಟೇ ನಾವು ಎಲ್ಲೆಲ್ಲಿ ಸೋಮಾರಿಗಳಾಗಿದ್ದೀವಿ ಅಂತ. ಹೌದಾ? ಗೂಗಲ್ ಮೀಟ್ಗೆ ಎದ್ದೇಳ್ಬೇಕಾ, ಸಭೆಗೆ ಬಸ್ಗಳನ್ನ ಹತ್ತಿ ಹೋಗ್ಬೇಕಾ, ಅಥವಾ ಅಷ್ಟು ದೂರ ಪ್ರಯಾಣ ಮಾಡಿ ಗಾಡಿ ಓಡಿಸ್ಕೊಂಡು ಹೋಗ್ಬೇಕಾ? ಅಲ್ಲೆಲ್ಲ ಪ್ರದರ್ಶನ ಆಗ್ತಿದೆ ನಮ್ಮ ಸೋಮಾರಿತನ ಅನ್ನುವಂತಹದ್ದು. ಲೇಸಿನೆಸ್ ಅಂತ ಹೇಳಿ ಕರಿತೀವಿ. ಹೌದಾ? ಅದನ್ನ ಹೊರತುಪಡಿಸಿ ಇನ್ನು ಎಲ್ಲೆಲ್ಲಿ ಒಂದು ಹಾಡನ್ನ ಕುತ್ಕೊಂಡು ಬರ್ಕೋಬೇಕು ಕೈ ಬರವಣಿಗೆಯಲ್ಲಿ ಅಂತ ಹೇಳಿದ್ರೆ ಸೋಮಾರಿಗಳು. ಪ್ರಾರ್ಥನೆ ಮಾಡ್ಬೇಕು, ಕುತ್ಕೊಂಡು ಮಂಡಿಕಲ್ ಹಾಕ್ಬೇಕು, ನೀಲ್ ಡೌನ್ ಮಾಡ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಸೋಮಾರಿತನ ಬರುತ್ತೆ. ಇಷ್ಟು ಕಡೆ ಸೋಮಾರಿತನವನ್ನ ಪ್ರದರ್ಶನ ಮಾಡ್ತಿದೀವ. ಅಂದ್ರೆ ನಮ್ಮ ಶರೀರ ನಮಗೊಂದ್ ಮಾತನ್ನ ಹೇಳ್ತದೆ, ಏನು? ನಿನ್ ಕೈಯಲ್ಲಿ ಆಗೋದಿಲ್ಲ ಅಂತ. ನಾವು ನಮ್ಮ ಶರೀರದ ಮಾತನ್ನ ಕೇಳ್ಕೊಂಡು ಸೋಮಾರಿಗಳಾಗ್ತಿದೀವ? ಹೌದು. ಈ ದೇವರ ವಿಚಾರದಲ್ಲಿ ಸೋಮಾರಿಗಳಾಗಿರುವಂತ. ಇನ್ನು ಈ ಲೋಕದಲ್ಲಿ ಸೋಮಾರಿತನ ಅಂದ್ರೆ ಏನು? ಈ ಲೋಕಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಸೋಮಾರಿತನ ಅಂತ ಹೇಳಿದ್ರೆ ಏನು? ಯಾರೋ ಕರೆದಂಗಿತ್ತು. ಇಲ್ಲ ನಾವು ಧ್ವನಿ ಕೇಳಿ. ಹೇಳುತ್ತಮ್ಮ, ಮತ್ತೊಂದ್ಸರಿ ಹೇಳು. ಅದು ನಿಮ್ಮ ವಾಯ್ಸ್ ಎಕೋ ಆಗಿತ್ತಣ್ಣ. ಓಕೆ, ಕ್ಷಮಿಸಿ. ಓಕೆ, ಮುಂದುವರ್ಸೋಣ. ಈ ಲೋಕಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಸೋಮಾರಿಗಳು ಅಂತ ಹೇಳಿದ್ರೆ ಅವ್ರು ಫೇಸ್ ಮಾಡ್ತಿರುವಂತಹ ಸಮಸ್ಯೆಗಳೇನು ಇಷ್ಟಕ್ಕೂ ಅನ್ನುವಂತಹದನ್ನ ನೀವು ಆಲೋಚನೆ ಮಾಡಿದ್ರೆ, ಸಾಕಷ್ಟು ಜನ ವಿಷ ಕುಡ್ದಿರುವಂತವ್ರನ್ನ ಅವರ ಇಂಟರ್ವ್ಯೂಗಳು, ಅಂದ್ರೆ ಅವರು ಮತ್ತೆ ಬದುಕಿ ಬಂದ ನಂತರ ಹಾಸ್ಪಿಟಲ್ ಅವ್ರನ್ನ ಸೇರಿಸಿ ಟ್ರೀಟ್ಮೆಂಟ್ ಕೊಟ್ಟು ಮತ್ತೆ ಅವ್ರನ್ನ ಬದುಕಿಸಿ ಕರ್ಕೊಂಡ್ ಬಂದ ನಂತರ ಏನಕ್ಕಪ್ಪ ವಿಷ ಕುಡ್ದೆ ಅಂತ ಹೇಳಿ ಕೇಳಿದ್ರೆ ಆ ವ್ಯಕ್ತಿ ಹೇಳಿದಂತ ಉತ್ತರ ಏನು? ಸಾಲ ಜಾಸ್ತಿ ಆಗಿತ್ತು ಅಥವಾ ಸಮಸ್ಯೆಗಳು ಜಾಸ್ತಿ ಆಗಿತ್ತು. ಹೌದಾ?
ಇದು ಕೆಲವರ ಸ್ಟೋರಿ. ಇನ್ನು ಬಿಲ್ಡಿಂಗ್ ಮೇಲಿಂದ ಏನಕ್ಕೋಸ್ಕರ ನೀನ್ ಕೆಳಗಡೆ ಬಿದ್ದೆ ಅಂತ ಹೇಳಿದ್ರೆ, ಸಾಲ ಜಾಸ್ತಿ ಆಗಿತ್ತು, ಸಮಸ್ಯೆಗಳು ಜಾಸ್ತಿ ಆಗಿತ್ತು. ಆ ವ್ಯಕ್ತಿನೂ ಕೊಡುವಂತ ಉತ್ತರ ಅಂದ್ರೆ 100 ಜನ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ, 100 ಜನ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ, ಇದ್ರಲ್ಲಿ ಒಂದು 10, 15 ಜನ ಆ ನಾನ್ ಪ್ರೀತಿಸಿದಂತಹ ವ್ಯಕ್ತಿ ಕೈ ಕೊಟ್ರು ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಂಡ್ರೆ, ಇನ್ನೊಂದು 60ರಿಂದ 70% ಜನ ಸ್ಟಾಟಿಸ್ಟಿಕ್ಸ್ ಪ್ರಕಾರ ಆತ್ಮಹತ್ಯೆ ಮಾಡ್ಕೊಳ್ತಿರುವಂತಹದ್ದು ಆರ್ಥಿಕ ಸಮಸ್ಯೆಗೆ, ಹಣದ ಸಮಸ್ಯೆಗೆ. ಈತರವ್ರು ಸಾಲ ಮಾಡ್ಕೊಂಡಿರ್ತಾರೆ ಅಥವಾ ಇನ್ನು ಯಾವ್ದಾದ್ರು ಉಳಿದ ಚಟುವಟಿಕೆಗಳಲ್ಲಿ ಕೈ ಹಾಕಿರ್ತಾರೆ ಹಣಕ್ಕೋಸ್ಕರ. ನಿಜನಾ? ಈ ಸಮಸ್ಯೆಗಳು ಏನಕ್ಕೋಸ್ಕರ ಬರ್ತಿದೆ ಇಷ್ಟಕ್ಕೂ? ವಿಷ ಕುಡಿಬೇಕ ಆರ್ಥಿಕ ಪರಿಸ್ಥಿತಿಯಿಂದ, ಫಿನಾನ್ಷಿಯಲ್ ಮ್ಯಾಟರ್ಸ್ ಇಂದ ವಿಷ ಕುಡಿಬೇಕಾಗಿರುವಂತ ಪರಿಸ್ಥಿತಿ ಏನಕ್ಕೋಸ್ಕರ ಬರ್ತಿದೆ? ಸಾಲ ಮಾಡ್ಕೊಂಡು ಅದರ ನಿಮಿತ್ತವಾಗಿ ನೇಣು ಹಾಕೋಬೇಕಾಗಿರುವಂತಹ ಪರಿಸ್ಥಿತಿ ಏನಕ್ಕೋಸ್ಕರ ಬರ್ತಿದೆ? ಈ ಸಂದೇಶದಲ್ಲಿ ಹೋಗ್ತಾ ಹೋಗ್ತಾ ನಮ್ಗೆ ಅರ್ಥ ಆಗುತ್ತೆ ಪ್ರಿಯರೇ. ಇಷ್ಟಕ್ಕೂ ಮನುಷ್ಯರು ಮಾಡ್ತಿರುವಂತಹ ತಪ್ಪೇನು? ನಾವ್ ಎಲ್ಲಿ ತಪ್ಪು ಮಾಡ್ತಿದೀವಿ? ಸೋಮಾರಿತನ ನಮ್ಮನ್ನ ಯಾವ ಯಾವ ಹಂತಕ್ಕೆ ತಗೊಂಡ್ ಬಂದು ನಿಲ್ಸುತ್ತೆ ಅನ್ನುವಂಥದ್ದು ಈ ಸಂದೇಶದಲ್ಲಿ ನಮ್ಗೆ ಅರ್ಥ ಆಗುತ್ತೆ. ಇನ್ನೂ ಸಾಕಷ್ಟು ಜನ ಇರ್ತಾರೆ. ನಿಜವಾಗ್ಲೂ ಕಷ್ಟಕರವಾಗಿರುವಂತ ಪರಿಸ್ಥಿತಿ ಏನ್ ಗೊತ್ತಾ? ಉಪವಾಸ ಇರುವಂತಹದ್ದಲ್ಲ. ನಿಜವಾದ ಬಡತನ ಅಂತ ಹೇಳಿದ್ರೆ, ದಾರಿದ್ರ್ಯ ಅಂತ ಹೇಳಿದ್ರೆ ಉಪವಾಸ ಇರುವಂತಹದ್ದಲ್ಲ. ನಿಜವಾದ ದಾರಿದ್ರ್ಯ ಯಾವುದು? ಸಂಬಳ 20,000 ಬರುತ್ತೆ ಅಂತ ಹೇಳಿದ್ರೆ ಕಟ್ಟಬೇಕಾಗಿರುವಂತಹದ್ದು 50,000. ಇದೆ ಅಲ್ವಾ? ನಿಜವಾದ ದೊಡ್ಡ ದಾರಿದ್ರ್ಯ ಇದೆ ಅಲ್ವಾ? ಹ್ಮ್ ಸಂಬಳ ಸಂಬಳ 20,000 ಆದ್ರೆ ಕಟ್ಟಬೇಕಾಗಿರುವಂತಹದ್ದು ಮಂತ್ಲಿ ಸಾಲ ಕಟ್ಟಬೇಕಾಗಿರುವಂತಹದ್ದು, EMIಗಳು ಕಟ್ಟಬೇಕಾಗಿರುವಂತಹದ್ದು 50,000. ಹೌದಾ? ಹ್ಮ್ ಇನ್ನೇನಿದೆ ಇದಕ್ಕಿಂತ ದೊಡ್ಡ ಸಮಸ್ಯೆ ಇನ್ನೇನಿದೆ ಹೌದಾ? ಹ್ಮ್ ಎರಡು ಪಟ್ಟಷ್ಟಕ್ಕಿಂತ ಜಾಸ್ತಿ ಕಟ್ಟಬೇಕು. ನಮ್ಮ ಸ್ಯಾಲರಿ ಎಷ್ಟಿದೆಯೋ ನಾವು ಸಾಲ ಕಟ್ಟಬೇಕಾಗಿರುವಂತಹದ್ದು ಎಷ್ಟು? 2 ಪಟ್ಟಷ್ಟಕ್ಕಿಂತ ಇನ್ನೂ ಹೆಚ್ಚು ಕಟ್ಟಬೇಕು. 2.5 ಟೈಮ್ಸ್ ಕಟ್ಟಬೇಕು. ಹೌದಾ? ಹ್ಮ್ ಅಂದ್ರೆ ಜನ ಹೇಗೆ ಸೋಮಾರಿತನದಿಂದ ಕಷ್ಟದಲ್ಲಿ ಬೀಳ್ತಿದ್ದಾರೆ ಅಂತ ಹೇಳಿ ಒಂದೊಂದ್ಸರಿ ಆಲೋಚನೆ ಮಾಡಿ ನೋಡಿ. ಬ್ರದರ್ ಇದಕ್ಕೂ ಸೋಮಾರಿತನಕ್ಕೂ ಲಿಂಕ್ ಏನು ಅಂತ ಹೇಳಿ ನೋಡಿದ್ರೆ ಮುಂದೆ ಗೊತ್ತಾಗುತ್ತೆ ನಮಗೆ. ದೇವ ಸತ್ಯವೇದದಲ್ಲಿ ವಚನಗಳನ್ನು ಹೇಳಿದ್ದಾರೆ. ಹ್ಮ್ ಅಂದ್ರೆ ಬೇರೆ ಬೇರೆ ವರ್ಗದ ಜನ ಬೇರೆ ಬೇರೆ ರೀತಿಯಲ್ಲಿ ಈ ಸೋಮಾರಿತನದಿಂದ ಸಮಸ್ಯೆಗೊಳಗಾಗ್ತಿದ್ದಾರೆ, ಸಿಕ್ಕಾಕೊಳ್ತಿದ್ದಾರೆ. ಕೆಲವರು ಸಾಲದಲ್ಲಿ ಸಿಕ್ಕಾಕೊಂಡ್ರೆ, ಕೆಲವರು ಇನ್ನೊಂದು ವಿಚಾರದಲ್ಲಿ ಸಿಕ್ಕಾಕೊಳ್ತಾರೆ. ಕೆಲವರು ದೇವರ ವಿಚಾರದಲ್ಲಿ ಸೋಮಾರಿಗಳಾದ್ರೆ, ಕೆಲವರು ಲೋಕದ ವಿಚಾರದಲ್ಲಿ ಸೋಮಾರಿಗಳಾಗಿದ್ದಾರೆ. ಹೌದಾ? ಇನ್ನು ಕೆಲವರು ಈ ಎರಡೂ ವಿಚಾರದಲ್ಲಿ ಸೋಮಾರಿಗಳಾಗಿದ್ದಾರೆ. ಜನ ಹ್ಮ್ ಅದು ಅಲ್ಲದೆ ಈ ರೀತಿ ಸೋಮಾರಿಗಳಿಗೆ ಪೋಷಿಸ್ಲಿಕ್ಕೆ ಅಂತಾನೆ ಸಾಕಷ್ಟು ಸಂಸ್ಥೆಗಳು ಬಂದಿದೆ. ನಿಜನಾ ಇಲ್ವಾ? ಈಗಿನ ಇತ್ತೀಚಿನ ಕಾಲದಲ್ಲಿ ಏನು ಅವರೇ ನಿಮಗೆ ಕಾಲ್ ಮಾಡ್ತಾರೆ. ಏನಂತ? ನಿಮಗ್ ಸಾಲ ಬೇಕಾ ಸರ್? ನಿಮಗೆ ಸಾಲ ಬೇಕಾ? ಲೋನ್ ಬೇಕಾ? ನಾವು ಲೋನ್ ಅನ್ನ ಕೊಡ್ತೀವಿ ನಿಮಗೆ. ಅಂದ್ರೆ ಬೇಸಿಕಲಿ ಇವ್ರು ಏನ್ ಹೇಳ್ತಿದಾರೆ ಅಂದ್ರೆ, ನಿಮ್ಮನ್ನ ಸಾಲಗಾರರನ್ನಾಗಿ ಮಾಡ್ಲಿಕ್ಕೆ ನಾವ್ ರೆಡಿ ಇದ್ದೀವಿ, ಆಗ್ಲಿಕ್ಕೆ ನೀವ್ ರೆಡಿ ಇದ್ದೀರಾ? ಹೌದಾ ಇಲ್ವಾ? ಅಂದ್ರೆ ನಮ್ಗೆ ಯಾರೋ ಕಾಲ್ ಮಾಡಿ ಸಾಲ ಬೇಕಾ 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 ಅಂತ ಹೇಳಿ ಕೇಳ್ತಿದಾರ? ಹೌದು. ಸಾಕಷ್ಟು ಜನ ಏನ್ ಮಾಡ್ತಾರೆ? ಸಾಕಷ್ಟು ಜನ ಏನ್ ಮಾಡ್ತಾರೆ ಹೇಳಿ? ಈ 20,000 ಸಂಬಳ ಆಯ್ತು, 50,000 ಕಟ್ಬೇಕಾಗಿರುವಂತವ್ರು ಏನ್ ಮಾಡ್ತಾರೆ ಇವ್ರು? ಹೂ ಅಂತಾರೆ. ನಿಜನಾ? ಇರದೇ ಕಟ್ಟಕ್ಕಾಗ್ತಿಲ್ಲ. ನಿಜನಾ? ಇವಾಗ ಇರುವಂತಹ EMIಗಳೇ ಕಟ್ಟಕ್ಕಾಗ್ತಿಲ್ಲ. ಬರುವಂತಹ ಸಂಬಳ ನೋಡಿದ್ರೆ 20,000, ಕಟ್ಟಬೇಕಾಗಿರುವಂತಹದ್ದು ನೋಡಿದ್ರೆ 50,000. ಇದು ಅಲ್ಲದೆ ಮತ್ತೆ ಯಾರೋ ಕಾಲ್ ಮಾಡಿ ಮತ್ತೆ ಸಾಲ ಬೇಕಾ ಅಂತ ಹೇಳಿ ಕೇಳ್ತಿದ್ದಾರೆ. ಅದಕ್ಕೂ ಹೂ ಅಂತಾರೆ ಇವರು. ಹೌದು. ಕಟ್ಟುವಂತಹದ್ದು ಹೇಗೆ? ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಈ ಸನ್ನಿವೇಶಗಳು, ಸಂದರ್ಭಗಳು ನಮ್ಗ್ ಪರಿಚಯ ಇರುವಂತಹದ್ದೇನಾ? ನೀವೆಲ್ಲ ಇದನ್ನ ಟಿವಿಗಳಲ್ಲಿ ನೋಡಿರ್ತೀರಾ. ಈ ತರ ಸಾಲ ಮಾಡ್ಕೊಂಡು ಈ ರೀತಿ ಹಣದ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ನ್ಯೂಸ್ ಅನ್ನ ನೋಡಿರ್ತೀರಾ. ಇದನ್ನೆಲ್ಲ ನೀವು ನೋಡಿರ್ತೀರಾ. ಈಗ ಸತ್ಯವೇದದಲ್ಲಿ ಇವರು ಇದೆಲ್ಲ ಆಗ್ಲಿಕ್ಕೆ ಮುಖ್ಯವಾಗಿರುವಂತಹ ಮೂಲ ಕಾರಣ ಏನು ಅಂತ ಹೇಳಿ ಬರ್ತಿದ್ದಾರೆ. ಒಂದ್ಸರಿ ನೋಡೋಣ ಅದನ್ನ. ಹ್ಮ್ ಮತ್ತಾಯನು ಬರೆದ ಸುವಾರ್ತೆ, ಮತ್ತಾಯನು ಬರೆದ ಸುವಾರ್ತೆ ಒಂದ್ಸಾರಿ ಥೆಸಲೋನಿಕದವರಿಗೆ ಓದ್ಬಿಟ್ಟು ಅದಾದ ನಂತರ ಮತ್ತಾಯನು ಬರೆದ ಸುವಾರ್ತೆ ಬರೋಣ. ಥೆಸಲೋನಿಕದವರಿಗೆ ಬರೆದ ಎರಡನೇ ಪತ್ರಿಕೆ, ಥೆಸಲೋನಿಕದವರಿಗೆ ಬರೆದ ಎರಡನೇ ಪತ್ರಿಕೆ 3ನೇ ಅಧ್ಯಾಯ, ಥೆಸಲೋನಿಕದವರಿಗೆ ಬರೆದ ಎರಡನೇ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನ. 3:10. ಇದಲ್ಲದೆ ನಾವು ನಿಮ್ಮ ಸಂಗಡ ಹ್ಮ್ ಇದ್ದಾಗ ಕೆಲಸ ಮಾಡಲೊಲ್ಲದವನು ಊಟ ಮಾಡಬಾರದೆಂದು ನಿಮಗೆ ಆಜ್ಞಾಪಿಸಿದ್ದೇವಷ್ಟೇ. ಆದರೆ ಹ್ಮ್ ನಿಮ್ಮಲ್ಲಿ ಯಾವ ಕೆಲಸವನ್ನೂ ಮಾಡದೆ ಇತರರ ಕೆಲಸದಲ್ಲಿ ಮಾತ್ರ ತಲೆ ಹಾಕಿ ಅಕ್ರಮವಾಗಿ ನಡೆಯುತ್ತಾರೆಂದು ವರ್ತಮಾನ ಕೇಳಿದ್ದೇವೆ. ನಮ್ಗೇನ್ ಅರ್ಥ ಆಯ್ತು ಪ್ರಿಯರೇ ಈ ಮಾತಿನಿಂದ? ದೇವ್ರು ಕೊಟ್ಟಿರುವಂತಹ ಆಜ್ಞೆ ಏನು? ಈಗಾಗ್ಲೇ ಕೊಟ್ಟಿದ್ದಂತಹ ಆಜ್ಞೆ ಏನು? ಇದಲ್ಲದೆ ನಾವು ನಿಮ್ಮ ಸಂಗಡ ಇದ್ದಾಗ ಕೆಲಸ ಮಾಡಲೊಲ್ಲದವನು
ಊಟ ಮಾಡಬಾರದೆಂದು ನಿಮಗೆ ಆಜ್ಞಾಪಿಸುತ್ತೇವಷ್ಟೇ. ಏನಂತೆ? ಕೆಲಸ ಮಾಡದೇ ಇರುವಂತವನು ಏನ್ ಮಾಡಬಾರ್ದಂತೆ? ಊಟ ಊಟ ಮಾಡಬಾರದೆಂದು ನಿಮಗೆ ಆಜ್ಞಾಪಿಸಿದ್ದೇವಷ್ಟೇ. ಕೆಲಸ ಮಾಡದೇ ಇರುವಂತವರು ಊಟ ಮಾಡಬಾರದು, ಕೆಲಸ ಮಾಡದೇ ಇರುವಂತವರು ಊಟ ಮಾಡಬಾರದು. ಎಲ್ರಿಗೂ ಅನ್ವಯಿಸುತ್ತಾ ಅಂತ ಹೇಳಿದ್ರೆ ಎಲ್ಲರಿಗೂ ಅನ್ವಯಿಸುತ್ತೆ. ಆದ್ರೆ ಕೆಲವು ಎಕ್ಸೆಂಪ್ಷನ್ಸ್ ಇದೆ ಇದಕ್ಕೆ. ಈ ಮಾತು ಅನ್ವಯಿಸ್ಲಿಕ್ಕೆ ಕೆಲವು ಎಕ್ಸೆಂಪ್ಷನ್ಸ್ ಇದೆ. ಅದು ಸತ್ಯವೇದದಲ್ಲಿ ನಾವು ಬೇರೆ ಪುಸ್ತಕಗಳಲ್ಲಿ ಓದಿರ್ತೀವಿ. ಯಾರ್ಯಾರು ಒಬ್ಬರು ಸಭಾಪಾಲಕರಾಗಿದ್ದಾರೆ ಅಂತ ಅನ್ಕೊಳ್ಳಿ. ಅವರು ಕೆಲಸ ಮಾಡಿ ಊಟ ಮಾಡ್ಬೇಕಾಗಿರುವಂತ ಅನಿವಾರ್ಯತೆ ಇಲ್ಲ. ಹೌದಾ ಇಲ್ವಾ? ಈ ಲೋಕಕ್ಕೆ ಸಂಬಂಧಪಟ್ಟಿರುವಂತಹ ಉದ್ಯೋಗವನ್ನ ಮಾಡಿ ಅಥವಾ ಕೆಲಸವನ್ನ ಮಾಡಿ ಒಂದು ಫ್ಯಾಕ್ಟ್ರಿಗೆ ಹೋಗಿ ಅಥವಾ ಒಂದು ಇಂಡಸ್ಟ್ರಿಗೆ ಹೋಗಿ ದುಡ್ಕೊಂಡ್ ಬರ್ಬೇಕಾಗಿರುವಂತ ಅನಿವಾರ್ಯತೆ ಇಲ್ಲ. ಯಾಕೆ? ಅವರು ವಿಶ್ವಾಸಿಗಳ ಹಿತವನ್ನ ನೋಡ್ತಾ ಇದ್ರೆ ವಿಶ್ವಾಸಿಗಳು ಆಟೋಮ್ಯಾಟಿಕ್ ಆಗಿ ಇವರನ್ನ ಪೋಷಿಸಬೇಕಾಗಿರುವಂತಹ ಬಾಧ್ಯತೆಯನ್ನ ಹೊಂದಿರ್ತಾರೆ. ಸೊ ಈ ಸಂದೇಶ ಕೆಲಸ ಮಾಡಿ ಊಟ ಮಾಡ್ಬೇಕು ಅನ್ನುವಂತಹದ್ದು ಯಾರ್ಯಾರಿಗೆ ಅನ್ವಯಿಸೋದಿಲ್ಲ? ಪ್ರಪ್ರಥಮವಾಗಿ ಸಭಾಪಾಲಕರಿಗೆ ಅನ್ವಯಿಸುವುದಿಲ್ಲ, ಯಾಕಂದ್ರೆ ಅವರನ್ನ ಪೋಷಿಸುವಂತಹ ಬಾಧ್ಯತೆ ಸಂಘಸ್ಥರದ್ದು. ನೆಕ್ಸ್ಟ್ ಎರಡನೇದಾಗಿ ಅಂಗವೈಕಲ್ಯರಿಗೆ ಅನ್ವಯಿಸೋದಿಲ್ಲ. ಅಂಗವೈಕಲ್ಯತೆ ಇದೆ ಅಂತ ಅನ್ಕೊಳ್ಳಿ, ಕೆಲಸ ಮಾಡುವಂತಹ ಅವಕಾಶನೇ ಇಲ್ಲ ಅಂತ ಅನ್ಕೊಳ್ಳಿ. ಓಕೆ, ಈ ವ್ಯಕ್ತಿಗೆ ಅದು ಅನ್ವಯಿಸೋದಿಲ್ಲ ಅಲ್ವಾ? ಈ ವ್ಯಕ್ತಿ ದುಡ್ಕೊಂಡ್ ತಿನ್ಬೇಕಾಗಿರುವಂತಹ ಅನಿವಾರ್ಯತೆ ಈ ವ್ಯಕ್ತಿಗಿತ್ತೆ ಇಲ್ಲ. ಅದು ದೇವರು ಇತರರಿಗೆ ಕೊಟ್ಟಿರುವಂತಹ ಪರೀಕ್ಷೆ. ಉಳದೇ ಇರುವಂತಹ ನನ್ನ ಮಕ್ಕಳು ಏನ್ ಮಾಡ್ತಾರೆ? ಅವ್ರಿಗೆ ಎರಡೂ ಕೈ ಇದೆ, ಎರಡೂ ಕಾಲಿದೆ, ಅವ್ರು ಇವ್ರನ್ನ ಪೋಷಿಸ್ತಾರೆ. ಈ ಅಂಗವೈಕಲ್ಯನ ಪೋಷಿಸ್ತಾರೆ. ಆ ದೊಡ್ಡ ಮನಸ್ಸಿದ್ಯಾ ನನ್ನ ಮಕ್ಕಳಿಗೆ? ಆ ದೇವರು ನಮಗ್ ಕೊಟ್ಟಿರುವಂತಹ ಪರೀಕ್ಷೆ. ಹೌದಾ? ಚೆನ್ನಾಗಿರುವಂತವ್ರು ಎಲ್ಲರಿಗೂ, ಉಳಿದಂತಹ ಎಲ್ಲರಿಗೂ ಕೊಟ್ಟಿರುವಂತಹ ಪರೀಕ್ಷೆ. ಹಾಗಾದ್ರೆ ಯಾರ್ಯಾರಿಗೆ ಅಪ್ಲೈ ಆಗೋದಿಲ್ಲ ಈ ವಚನ? ಮೊಟ್ಟ ಮೊದಲನೇದಾಗಿ ದೈವ ಸೇವಕರಿಗೆ, ಎರಡನೇದಾಗಿ ಅಂಗವೈಕಲ್ಯರಿಗೆ. ಯಾಕೆಂದ್ರೆ ಇವರೇ ದುಡಿದು ತಿನ್ನುವಂತಹ, ಕೆಲಸ ಮಾಡಿ ತಿನ್ನುವಂತಹ ಅನಿವಾರ್ಯತೆ ಅವ್ರಿಗಿರುವುದಿಲ್ಲ. ಓಕೆ, ಇನ್ನು ಉಳಿದಂತವರಿಗೆಲ್ಲ ಬಹುತೇಕವಾಗಿ ಅನ್ವಯಿಸುತ್ತಾ? ಹೌದು, ಅನ್ವಯಿಸುತ್ತೆ. ಈಗ ನೀವ್ ಹೇಳಿ, ಕೆಲಸ ಮಾಡದೆ ಊಟ ಮಾಡಿದ್ರೆ ಏನಾಗತ್ತೆ? ಕೆಲಸ ಮಾಡದೆ ಊಟ ಮಾಡಿದ್ರೆ ಏನಾಗತ್ತೆ? ಸೋಮಾರಿತನ. ಹಾ, ಸೋಮಾರಿತನ ಆಗಿರೋದಕ್ಕೆ ಕೆಲಸ ಮಾಡದೆ ಊಟ ಮಾಡ್ತಿರೋದು. ಈಗ ಅದ್ ಮಾಡಿದ್ರೆ ಏನಾಗತ್ತೆ? ನೆಕ್ಸ್ಟ್ ಏನಾಗತ್ತೆ? ಹೌದಾ ಇಲ್ವಾ? ಇದೆ ಅಲ್ವಾ ಆಗುವಂತಹದ್ದು ಕೊನೆಯಲ್ಲಿ? ಯಾಕೆಂದ್ರೆ ಕೆಲಸ ಮಾಡದೆ ಊಟ ಮಾಡ್ತಿದೀವಿ ಅಂತ ಹೇಳಿದ್ರೆ ಇನ್ಕಮ್ ಬರ್ತಿಲ್ಲ. ಹೌದಾ? ಸ್ಯಾಲ್ರಿ ಬರೋದಿಲ್ಲ. ಕೆಲಸ ಮಾಡದೆ ಇದ್ರೆ ಸ್ಯಾಲ್ರಿ ಕೊಡ್ತಾರೆ ಯಾರಾದ್ರು? ಇಲ್ಲ, ಸ್ಯಾಲ್ರಿ ಬರೋದಿಲ್ಲ. ಖರ್ಚು ಮಾತ್ರ ಆಗ್ತಿರತ್ತಾ? ಊಟ ಮಾಡ್ಬೇಕಲ್ವಾ? ನೀವ್ ಕೆಲ್ಸಕ್ಕೆ ಹೋಗಿಲ್ಲ ಅಂತ ಹೇಳಿದ್ರೆ ಊಟ ಮಾಡ್ಬೇಕಲ್ವಾ? ನಿಮ್ ಹೊಟ್ಟೆ ಕೇಳುತ್ತಾ ನಾನ್ ಕೆಲ್ಸಕ್ಕೆ ಹೋಗ್ತಿಲ್ಲ ಸೈಲೆಂಟ್ ಆಗಿರೋ ಅಂದ್ರೆ ಕೇಳತ್ತಾ? ಇಲ್ಲ. ಹಾಗಾದ್ರೆ ನೀವು ಕೆಲಸಕ್ಕೆ ಹೋಗದೇ ಇದ್ರು ಊಟ ಮಾತ್ರ ಮಾಡ್ಬೇಕು. ಅಂದ್ರೆ ಎಕ್ಸ್ಪೆನ್ಸ್ ಇದೆ, ಖರ್ಚಿದೆ, ಒಳಗಡೆ ಬರ್ಬೇಕಾಗಿರುವಂತಹ ದುಡಿಮೆ ಬರ್ತಿಲ್ಲ. ಹಿಂಗಿದ್ರೆ ಪರಿಸ್ಥಿತಿ ಏನಾಗುತ್ತೆ? ಸಾಲ ಆಗತ್ತೆ ಆಟೋಮ್ಯಾಟಿಕ್ ಆಗಿ. ಹೋಗ್ಲಿ, ನಿಮ್ ಹತ್ರ ಇದೆ ಅಂತ ಅನ್ಕೊಳ್ಳಿ, ಒಂದ್ 2 ಲಕ್ಷ ರೂಪಾಯಿ. ಅದನ್ನ ಖರ್ಚು ಮಾಡ್ಕೊಳ್ತೀರಾ? ಅತಿ ಬೇಗನೆ ಖರ್ಚು ಮಾಡ್ಕೊಳ್ತೀರಾ? ಯಾಕಂದ್ರೆ ಅದರಿಂದ ಬರೀ ಖರ್ಚು ಹೋಗ್ತಿದೆ ಹೊರಗಡೆ. ಹೌದಾ? ಅದಕ್ಕೆ ದುಡಿಮೆ ಯಾವ್ದು ಬಂದ್ ಸೇರ್ತಿಲ್ಲ, ಅದರಿಂದ ಖರ್ಚು ಹೋಗ್ತಿದೆ. ಏನಾಗ್ತಿದೆ? ಸಾಲ ಆಗ್ತಿದೆ, ಅಥವಾ ಇರುವಂತಹದನ್ನ ಕಳ್ಕೊಳ್ತಿದ್ದೀರಾ. ಜನ ಏನ್ ಮಾಡ್ತಾರ ಆಮೇಲೆ? ಇರುವಂತಹದೆಲ್ಲ ಕಳ್ಕೊಂಡು, ಇರುವಂತಹದನ್ನು ಆ ಕಡೆ ಕಳ್ಕೊಂಡು, ಈ ಕಡೆ ಸಾಲನೂ ಮಾಡಿ, ಕೊನೆಗೆ ಸಾಲ ಜಾಸ್ತಿ ಆದ ನಂತರ ದೇವ್ರೆ ಎಂತ ಅನ್ಯಾಯ ಮಾಡ್ದಪ್ಪ ನೀನ್ ನನ್ಗೆ. ನನ್ನ ಜೀವನದಲ್ಲಿ ಒಂದಾದ್ರೂ ಒಳ್ಳೆ ಕೆಲಸ ಮಾಡಿದ್ಯಾ ನೀನು? ಒಂದೇ ಒಂದು. ನಾನ್ ಬ್ಯಾಪ್ಟಿಸಮ್ ತಗೊಂಡಾಗಿಂದ ಇವಾಗವರೆಗೂ ಒಂದೇ ಒಂದು ಒಳ್ಳೆ ಕೆಲಸ ಮಾಡಿದ್ಯಾ? ನೀನೇ ಯೋಚನೆ ಮಾಡಿ ನೋಡು ಅಂತ ಹೇಳಿ ದೇವ್ರ ಮೇಲೆ ಹಾಕ್ಬಿಡು. ದೇವ್ರು ಏನ್ ಹೇಳ್ಕೊಟ್ಟಿದ್ದಾರೆ? ಕೆಲಸ ಮಾಡದೆ ಕಾಲ್ ಮೇಲೆ ಕಾಲ್ ಹಾಕೊಂಡು ರಾಜನ್ ತರ ಕೂತ್ಕೊಂಡು ತಿನ್ನು ಅಂತ ಹೇಳ್ಕೊಟ್ಟಿದ್ದಾರೆ ಎಲ್ಲಾದ್ರೂ ಸತ್ಯವೇದದಲ್ಲಿ? ಇಲ್ಲ. ಏನಂತ ಸ್ಪಷ್ಟವಾಗಿ ಹೇಳಿದ್ದಾರೆ? ಕೆಲಸ ಮಾಡದೇ ಇರುವಂತವನು ಊಟನೇ ಮಾಡಬಾರ್ದು. ಯಾಕಂದ್ರೆ ಅಧಿಕಾರನೇ ಇರೋದಿಲ್ಲ. ದೇವರು ಶಕ್ತಿ ಕೊಟ್ಟಿದ್ದಾರೆ ಮೈಯಲ್ಲಿ. ಆದಾಮನಿಗೆ ಕೊಟ್ಟಂತಹ ಇನ್ಸ್ಟ್ರಕ್ಷನ್ ಏನು? ನೀಟಾಗಿ ಪಾಪ ಮಾಡಿದ ನಂತರ ನೀನು ಬೆವರು ಸುರಿಸಬೇಕು, ಕಷ್ಟಪಡಬೇಕು, ಅವಾಗ ಮಾತ್ರ ಈ ಭೂಮಿ ನಿನಗೆ ಫಲ ಕೊಡುತ್ತೆ. ಎಷ್ಟು ಜನ ಇದಾರೆ ಪ್ರಿಯರೇ ಪ್ರಪಂಚದಲ್ಲಿ? ನಮಗ್ ಗೊತ್ತಿರೋ ಹಂಗೆ ಎಷ್ಟು ಜನ ಇದಾರೆ ಹೇಳಿ ಈ ತರ ಸೋಮಾರಿಗಳು? ಹೆಂಡತಿಯ ದುಡಿಮೆಯಲ್ಲಿ ಬದುಕ್ತಿರುವಂತವ್ರು ಸಾಕಷ್ಟು ಜನ ಇದಾರೆ. ನೀವ್ ನೋಡಿದ್ದೀರಾ? ಹೆಂಡತಿಯ ದುಡಿಮೆಯಲ್ಲಿ ಬದುಕ್ತಿರುವಂತವ್ರು, ಇವ್ರು ಕೆಲಸ ಮಾಡದೆ ಉದ್ಯೋಗಕ್ಕೆ ಹೋಗದೆ ಹೆಂಡತಿ ತರುವಂತಹ ದುಡಿಮೆಯಲ್ಲಿ ತಿಂತ ಬದುಕ್ತಿರುವಂತವ್ರು ಸಾಕಷ್ಟು ಜನ ಸಿಗ್ತಾರಲ್ವಾ ನಿಮ್ಮ ಕೈಗೆ? ಯವನಸ್ಥರೇ, ಇನ್ನು ಶಕ್ತಿ ಇರುತ್ತೆ ಮೈಯಲ್ಲಿ. ಹೌದಾ? ಬುದ್ಧಿವಂತಿಕೆ ಇರುತ್ತೆ ತಲೆಯಲ್ಲಿ. ಅಷ್ಟಿದ್ರೂ ಸಹ ಹೆಂಡತಿಯ ದುಡಿಮೆಯಲ್ಲಿ ಬದುಕ್ತಿರುವಂತವ್ರು ಎಷ್ಟು ಜನ ಇದ್ದಾರೆ? ಯವ್ವನಸ್ಥರು, ಯವ್ವನ ವಯಸ್ಸಿನಲ್ಲಿರುವಂತವ್ರು, ಮದ್ವೆ ಆಗೋಗಿರ್ತಾರೆ. ಅಂದ್ರೆ ಇದನ್ನ ನಾವ್ ನೋಡಿದೀವ. ಇನ್ನೊಂದು ಆಸ್ಪೆಕ್ಟ್ ಅನ್ನ ಯೋಚನೆ ಮಾಡಿ ನೋಡೋಣ. ಸರ್ಕಾರ ತಿಂಗಳು ಕೊಡ್ತಾರಲ್ವಾ, 1,500 2,000 ಆ ಭಾಗ್ಯಲಕ್ಷ್ಮಿ ಯೋಜನೆ ಅಂತಾನೋ, ಅಥವಾ ಇನ್ನೊಂದು ಯೋಜನೆ ಅಂತಾನೋ, ಅಥವಾ ಗ್ರಾಜುಯೇಟ್ಸ್ಗೆ ಈಗಾಗ್ಲೇ
ಗ್ರಾಜುಯೇಟ್ ಆಗಿರುವಂತವ್ರು, ಡಿಗ್ರಿ ಕಂಪ್ಲೀಟ್ ಮಾಡಿರುವಂತವ್ರಿಗೆ ಉದ್ಯೋಗ ಸಿಕ್ಕಿಲ್ಲ ಅಂತ ಹೇಳಿ ಅಲವೆನ್ಸ್ ಕೊಡ್ತಾರಲ್ವಾ, 1,500 2,000 ಆ ದುಡ್ಡು ಬಂದ್ರೆ ಸಾಕು, ಅದ್ರಲ್ಲಿ ಹೆಂಗೋ ಬದುಕ್ಬಿಡೋಣ ಈ ತಿಂಗಳು ಅಂತ ಅನ್ಕೊಂಡಿರುವಂತವ್ರು ಇನ್ನೂ ಎಷ್ಟು ಜನ? ಅಂದ್ರೆ ಹೆಂಡತಿಯ ದುಡಿಮೆಯಲ್ಲಿ ಬದುಕ್ತಿರುವಂತವ್ರು ಸ್ವಲ್ಪ ಜನ, ಗವರ್ನಮೆಂಟ್ ಕೊಡುವಂತಹ ಗವರ್ನಮೆಂಟ್ ಕೊಡುವಂತ ಅಲವೆನ್ಸ್ ಅಲ್ಲಿ ಬದುಕ್ಬಿಡೋಣ ಅಂತ ಹೇಳಿ ಇನ್ನೊಂದ್ ಸ್ವಲ್ಪ ಜನ. ಸೋಮಾರಿಗಳಲ್ವಾ ಇವರೆಲ್ಲರೂ ಸಹ? ಹೌದು, ತಪ್ಪಲ್ವಾ? ದೇವ್ರು ನೀಟಾಗಿ ಏನ್ ಹೇಳಿದ್ದಾರೆ ಸ್ಪಷ್ಟವಾಗಿ, ಸೋಮಾರಿಗಳು ಊಟನೇ ಮಾಡಬಾರ್ದು, ಅಧಿಕಾರ ಇಲ್ಲ ಅವರಿಗೆ, ದುಡಿದೇ ತಿನ್ಬೇಕು. ಇದು ಆದಮನಿಗೆ ದೇವ್ರು ಹೇಳಿರುವಂತಹ ಮಾತು. ಆ ಮಾತು ನಮಗೂ ಅನ್ವಯಿಸುತ್ತಾ? ಹೌದು. ಅದನ್ನ ಮಾಡದೇ ಇದ್ರೆ ಅದು ಒಂಥರ ಪಾಪನ? ಒಂಥರ ಅಲ್ಲ, ಅದು ಪಾಪನೇ. ದೇವ್ರು ಬರ್ಸಿ ಕೊಟ್ಟಿರುವಂತಹ ಆಜ್ಞೆಯನ್ನ ಡೈರೆಕ್ಟ್ ಆಗಿ ಮೀರ್ತಿದೀವಿ. ಕ್ರೈಸ್ತವ್ಯ ಏನ್ ಹೇಳ್ಕೊಡುತ್ತೆ ಅಂತ ಹೇಳಿದ್ರೆ, ಬರೀ ಪರಲೋಕಕ್ಕೆ ಹೋಗುವಂತಹದ್ದು ಹೇಗೆ, ಅದಾದ ನಂತರ ಪಾಪಗಳನ್ನ ಬಿಟ್ಟು ಜೀವನ ನಡೆಸುವಂತಹದ್ದು ಹೇಗೆ, ಇಷ್ಟು ಮಾತ್ರ ಅಲ್ಲ. ಸತ್ಯವೇದ ಬರೀ ನಮಗೆ ಇಷ್ಟು ಮಾತ್ರ ತಿಳಿಸೋದಿಲ್ಲ, ನಮ್ಮ ಜೀವನದುದ್ದಕ್ಕೂ ಸಹ ನಮಗಿರುವಂತಹ ಬಾಧ್ಯತೆಗಳೇನೇನು, ಬಾಧ್ಯತೆ, ರೆಸ್ಪಾನ್ಸಿಬಿಲಿಟಿ ಅನ್ನುವಂತಹದನ್ನು ಹೇಳ್ಕೊಡುತ್ತೆ ಸತ್ಯವೇದ. ಹೌದಾ? ಒಬ್ಬ ಪುರುಷ ಅಂತ ಹೇಳಿದ್ರೆ ಮನೆ ಯಜಮಾನ ಅಲ್ವಾ, ಮನೆಗೆ ತಲೆ ಅಲ್ವಾ, ಮನೇಲಿರುವಂತಹ ಎಲ್ಲರಿಗೂ ಸಹ ತಲೆ ಅಲ್ವಾ, ಮಕ್ಕಳಿಗೆ, ಹೆಂಡತಿಗೆಲ್ಲ ತಲೆ ಅಲ್ವಾ. ಅಂದ್ರೆ ಕ್ರಿಸ್ತನಿಗಿಂತ ಮುಂಚಿತವಾಗಿರುವಂತಹ ತಲೆ. ಓಕೆ, ಈಗ ಈ ತಲೆಗಿರುವಂತಹ ಬಾಧ್ಯತೆ ಏನು? ಆ ಮನೆಯನ್ನು ಪೂರ್ತಿಯಾಗಿ ಪೋಷಿಸುವಂತಹದ್ದು. ಮಕ್ಕಳ ಶಾಲೆ ಫೀಸ್ ಕಟ್ಟಬೇಕು ಅಂತ ಅನ್ಕೊಳ್ಳಿ, ಯಾರಿಗಿರುತ್ತೆ ಆ ಬಾಧ್ಯತೆ? ಇರ್ಬೇಕು? ಪುರುಷನಿಗೆ. ಹೌದಾ? ನೆಕ್ಸ್ಟ್, ಮನೆಯಲ್ಲಿ ಅಡುಗೆ ಸಾಮಾನು ಖಾಲಿ ಆಗ್ತದೆ ಅಂತ ಅನ್ಕೊಳ್ಳಿ, ಆ ಬಾಧ್ಯತೆ ಯಾರಿಗಿರ್ಬೇಕು? ಪುರುಷನಿಗೆ, ಮನೆ ಹಿರಿಯನಿಗೆ, ತಲೆಗೆ. ಹೌದಾ? ಇದನ್ನೆಲ್ಲ ನೋಡ್ಕೊಬೇಕಾಗಿರುವಂತಹ ತನ್ನ ಬಾಧ್ಯತೆ. ಇದರಲ್ಲಿ ಯಾವುದೊಂದು ಸಹ ಸರಿಯಾಗಿ ಸಕ್ರಮವಾಗಿ ಪೂರ್ತಿ ಆಗ್ತಿಲ್ಲ ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ಪುರುಷನು ಈ ತಪ್ಪಿಗೆ ಒಳಗಾಗಿದ್ದಾನೇನೋ, ಸೋಮಾರಿತನ ಅನ್ನುವಂತಹ ತಪ್ಪಿಗೆ ಒಳಗಾಗಿದ್ದಾನೇನೋ. ಒಂದ್ಸರಿ ಯೋಚನೆ ಮಾಡ್ಬೇಕು. ಇದನ್ನ ಹೇಳ್ಕೊಡುತ್ತೆ ಸತ್ಯವೇದ. ಬಾಧ್ಯತೆ ಅಂದ್ರೆ ಏನು? ಒಬ್ಬ ತಲೆಯಾಗಿ ಆ ಪುರುಷನಿಗಿರುವಂತಹ ಬಾಧ್ಯತೆ ಏನು? ಸೋಮಾರಿತನ ಅನ್ನುವಂತಹ ಬರೀ ಪುರುಷರಿಗೆ ಮಾತ್ರ ಅಪ್ಲೈ ಆಗುವಂತಹದ್ದಲ್ಲ, ಸ್ತ್ರೀಯರಿಗೆ ಯಾವ ತರ ಅಪ್ಲೈ ಆಗುತ್ತೆ ಹಾಗಿದ್ರೆ? ಪುರುಷರು ಮಾತ್ರ ದುಡಿದೆ ತಿನ್ಬಾರ್ದು ಅಂತ ಹೇಳಿದ್ಯಾ ಸತ್ಯವೇದ? ಸ್ತ್ರೀಯರು ದುಡಿದೆ ತಿನ್ಬಾರ್ದು, ಅದು ಸ್ತ್ರೀಯರಿಗೂ ಅಪ್ಲೈ ಆಗುತ್ತೆ. ಹಾಗಾದ್ರೆ ಬ್ರದರ್, ನಾವು ಕೆಲ್ಸಕ್ಕೆ ಹೋಗ್ಬೇಕಾ? ಹೊರಗಡೆ ಕೆಲಸಕ್ಕೆ ಹೋಗುವಂತಹ ಅನಿವಾರ್ಯತೆ ಇಲ್ಲದೆ ಇದ್ರು ಮನೆಯಲ್ಲಿ ನೀವು ದುಡಿಬೇಕಲ್ವಾ? ಮನೆಯಲ್ಲಿ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಮಾಡ್ಬೇಕಾದ್ರೆ ಖಂಡಿತವಾಗ್ಲೂ ವರ್ಕ್ ಫ್ರಮ್ ಹೋಮ್ ಮಾಡ್ಬೇಕು ಅನ್ನುವಂತಹದ್ದಲ್ಲ ನನ್ನ ಉದ್ದೇಶ. ಮನೆಯಲ್ಲಿ ಸ್ತ್ರೀಯರು ದುಡಿಬೇಕಾಗಿರುವಂತಹದ್ದು, ಸ್ತ್ರೀಯರು ಪೋಷಿಸಬೇಕಾಗಿರುವಂತಹ ಪಾತ್ರ ಸಾಕಷ್ಟು ಕೊಟ್ಟಿದ್ದಾರೆ ದೇವರು. ಮನೆಯಲ್ಲಿರುವಂತಹ ಸರ್ವರಿಗೂ ಇರುವಂತಹ ಅವಶ್ಯಕತೆಗಳನ್ನ ನೋಡ್ಕೊಳ್ಳುವಂತಹದ್ದು, ಅವರ ಆರೋಗ್ಯದ ಬಗ್ಗೆ ಗಮನ ಕೊಡುವಂತಹದ್ದು, ಅವರ ಆಹಾರ ಪದಾರ್ಥಗಳ ಬಗ್ಗೆ ಗಮನ ಕೊಡುವಂತ. ಜ್ಞಾನೋಕ್ತಿಗಳು 31 ಚೆನ್ನಾಗಿ ಓದಿದೀವ ನಾವೆಲ್ಲರೂ ಸಹ. ಅಲ್ಲಿ ಒಂದು ಸ್ತ್ರೀ, ಗುಣವತಿಯಾಗಿರುವಂತಹ ಸ್ತ್ರೀ ಮಾಡುವಂತಹ ಬಾಧ್ಯತೆಗಳಿದೆ. ಅದೆಲ್ಲ ಏನು? ಆ ಸ್ತ್ರೀ ಆ ಮನೆಗೋಸ್ಕರ ದುಡಿತಿದ್ದಾಳೆ, ನಿಜನಾ? ಮಕ್ಕಳನ್ನ ದೇವರಲ್ಲಿ ಬೆಳೆಸುವಂತಹದ್ದಾಗಿರ್ಬೋದು, ಮಕ್ಕಳಿಗೆ ವಾಕ್ಯವನ್ನ ಹೇಳ್ಕೊಡುವಂತಹದ್ದಾಗಿರ್ಬೋದು. ಹೌದಾ? ಎಲ್ಲರೂ ಸಹ, ಯಾಕೆಂದ್ರೆ ಇವ್ರು ಯಾವಾಗ್ಲೂ ಮನೇಲಿ ಇರೋದ್ರಿಂದ ಮನೆಯವರೆಲ್ಲರೂ ಸಹ ಎಲ್ಲ ಟ್ರ್ಯಾಕ್ ಅಲ್ಲಿ ಇದಾರ ಅಂತ ಹೇಳಿ ಈಸಿಯಾಗಿ ಗೊತ್ತಾಗ್ತಿರುತ್ತೆ. ಹೌದಾ? ಸ್ತ್ರೀಯರಿಗೆ ಅದನ್ನೆಲ್ಲ ಕರೆಕ್ಟ್ ಆಗಿ ನೋಡುವಂತಹದ್ದು, ಕರೆಕ್ಟ್ ಆಗಿ ವೆರಿಫೈ ಮಾಡುವಂತಹದ್ದು, ಮಕ್ಕಳನ್ನ ದೇವರಲ್ಲಿ ಬೆಳೆಸುವಂತಹದ್ದು, ಅವ್ರ ತಮ್ಮ ಕೆಲಸಗಳನ್ನೆಲ್ಲ ಕರೆಕ್ಟ್ ಆಗಿ ಮಾಡ್ತಿದಾರ, ಕರೆಕ್ಟ್ ಆಗಿ ಬೆಳಿತಿದಾರ, ಅವ್ರ ಬೆಳವಣಿಗೆ ಚೆನ್ನಾಗಿದ್ಯಾ, ಅವ್ರ ನಡತೆ ಚೆನ್ನಾಗಿದ್ಯಾ, ಇದನ್ನೆಲ್ಲ ಚಿಕ್ಕ ವಯಸ್ಸಿಂದಾನೇ ಗಮನಿಸುವಂತಹದ್ದು. ಇದೆಲ್ಲ ಸ್ತ್ರೀ ಮನೆಗೋಸ್ಕರ ದುಡಿಯುವಂತಹದ್ದು. ಹೌದಾ? ಪುರುಷನು ಮನೆಗೋಸ್ಕರ ದುಡಿಯುವಂತಹದ್ದು ಏನು ಅಂತ ಹೇಳಿ ನೀವು ನೋಡಿದ್ರಿ, ಸ್ತ್ರೀ ಮನೆಗೋಸ್ಕರ ದುಡಿಯುವಂತಹದ್ದು ಏನು ಅಂತ ಹೇಳಿ ನೀವು ನೋಡಿದ್ರಿ. ಈ ಕೆಲಸ ಮಾಡದೆ ಊಟ ಮಾಡುವಂತಹ ತಪ್ಪ ಅಂತ ಹೇಳಿದ್ರೆ ತಪ್ಪೇ, ಪಾಪ. ಹೌದಾ? ಒಂದು ಸ್ತ್ರೀ ತನಗೆ ಕೊಟ್ಟಿರುವಂತಹ ಬಾಧ್ಯತೆಗಳನ್ನ ಎಲ್ಲೋ ಒಂದ್ ಕಡೆ ನೆರವೇರಿಸ್ತಿಲ್ಲ, ಮನೆ ಕೆಲಸಗಳನ್ನ, ಮನೆಯನ್ನ ಅಚ್ಚುಕಟ್ಟಾಗಿ ಇಟ್ಕೊಂಡಿಲ್ಲ, ಅಥವಾ ಮಕ್ಕಳಿಗೆ ವಾಕ್ಯವನ್ನ ಹೇಳ್ಕೊಡ್ತಿಲ್ಲ, ವಾಕ್ಯದಲ್ಲಿ ಈಕೆ ಬೆಳಿತಿಲ್ಲ, ಇದೆಲ್ಲ ಮಾಡ್ತಿಲ್ಲ ಅಂತ ಹೇಳಿದ್ರೆ ಸ್ತ್ರೀ ಸೋಮಾರಿಯಾಗಿದ್ದಾಳೆ ಅಂತ ಹೇಳಿ ಅದರ ಅರ್ಥ. ಹೌದಾ? ಆದ್ರೆ ಸ್ತ್ರೀ ಕೆಲಸ ಮಾಡದೆ ಊಟ ಮಾಡ್ತಿದ್ದಾಳೆ ಅಂತ ಹೇಳಿ ಅದರ ಅರ್ಥ. ಪುರುಷನು ತನಕ್ ದೇವ್ರು ನೇಮಿಸಿರುವಂತಹ ಬಾಧ್ಯತೆಗಳು, ಮನೆಯ ಸರ್ವ ಅವಶ್ಯಕತೆಗಳು, ಆರ್ಥಿಕವಾಗಿ ಮನೆಯವರಿಗೆ ಬೇಕಾಗಿರುವಂತಹ ಸಕಲ ವಿಧವಾಗಿರುವಂತಹ ಅವಶ್ಯಕತೆಗಳನ್ನ ಪೂರೈಸ್ತಿದಾನ? ಮನೆಯಲ್ಲಿ ಎಲ್ಲರೂ ಸಹ ತಲೆ ಅಲ್ವಾ ಮನೆಗೆ. ಮನೆಯಲ್ಲಿ ಎಲ್ಲರೂ ಸಹ ದೇವರಲ್ಲಿ ಕರೆಕ್ಟ್ ಆಗಿ ಬೆಳಿತಿದಾರ? ಈ ಬಾಧ್ಯತೆಗಳು ಪುರುಷನಿಗೂ ಇರುತ್ತೆ, ಆಡ್ ಆನ್ ರೆಸ್ಪಾನ್ಸಿಬಿಲಿಟಿ. ಈ ಎಲ್ಲರೂ ದೇವರಲ್ಲಿ ಬೆಳಿತಿದಾರ ಅಂತ ಚೆಕ್ ಮಾಡುವಂತಹ ಬಾಧ್ಯತೆ ಪುರುಷನಿಗೂ ಇರುತ್ತೆ, ಸ್ತ್ರೀಗೂ ಇರುತ್ತೆ. ಸ್ತ್ರೀ ಯಾವಾಗ್ಲೂ ಮನೇಲಿ ಇರೋದ್ರಿಂದ ಅವರಿಗೆ ಆ ಬಾಧ್ಯತೆ ಇರುತ್ತೆ. ಸ್ತ್ರೀಯೂ ಸಹ ಪುರುಷನ ಕೈ ಕೆಳಗಿರುವಂತದ್ರಿಂದ ಆ ಪುರುಷನಿಗೆ ಆ ಬಾಧ್ಯತೆಯೂ ಸಹ ಇರುತ್ತೆ. ಹೌದಾ? ಈ ಬಾಧ್ಯತೆಗಳನ್ನ ಇಬ್ರು ಸರಿಯಾಗಿ ಮಾಡ್ಕೊಂಡು ಹೋಗ್ತಿದಾರ, ನಡೆಸ್ಕೊಂಡು ಹೋಗ್ತಿದಾರ? ಈ ಬಾಧ್ಯತೆಯಲ್ಲಿ ಒಂದನ್ನು ನೆರವೇರಿಸ್ತಿಲ್ಲ ಅಂತ ಹೇಳಿದ್ರು ಸೋಮಾರಿಗಳೇ. ದೇವರು ಏನ್ ಹೇಳಿದ್ದಾರೆ? ಕೆಲಸ ಮಾಡದೆ ಊಟ ಮಾಡಬೇಡಿ. ಇದು ಒಂದ್ ಕಡೆ ಅಲ್ಲ ಪ್ರಿಯರು ಹೇಳಿರುವಂತದ್ದು. ಇನ್ನೊಂದ್ ಮಾತನ್ನ ನೋಡ್ತೀರಾ?
ಪ್ರಸಂಗಿ ಗ್ರಂಥ 3ನೇ ಅಧ್ಯಾಯ 13ನೇ ವಚನ. 3:13. ಇದಲ್ಲದೆ ಪ್ರತಿಯೊಬ್ಬನು ಅನ್ನಪಾನಗಳನ್ನು ತೆಗೆದುಕೊಂಡು ತನ್ನ ನಾನಾ ಪ್ರಯಾಸಗಳಲ್ಲಿಯೂ ಸುಖಗಳನ್ನು ಅನುಭವಿಸುವುದು ದೇವರ ಅನುಗ್ರಹವೇ ಎಂದು ನನಗೆ ಗೊತ್ತಿದೆ. ಏನರ್ಥ ಆಯ್ತು ನಮಗೆ ಮಾತಿನಿಂದ? ಇದಲ್ಲದೆ ಪ್ರತಿಯೊಬ್ಬನು ಅನ್ನಪಾನಗಳನ್ನು ತೆಗೆದುಕೊಂಡು ಪ್ರತಿಯೊಬ್ಬನು ಅನ್ನಪಾನಗಳನ್ನ ತಗೋಬೇಕಾ? ಬದುಕಬೇಕಂದ್ರೆ ತಿನ್ಬೇಕಲ್ವಾ? ಓಕೆ, ಹೇಗ್ ತಗೋಬೇಕಂತೆ? ನೀವು ಓದಂತಹ ಮಾತಲ್ಲಿ ಹೇಗೆ ಅನ್ನಪಾನಗಳನ್ನು ತಗೋಬೇಕು ಅಂತ ಇತ್ತಲ್ಲಿ? ನಾನಾ ಪ್ರಯಾಸಗಳಿಂದ. ಹೌದಾ? ಸುಮ್ಮನೆ ಕುತ್ಕೊಂಡು ಸುಲಭವಾಗಿ ತಿನ್ಬೋದು ನೀವು ಅಂತ ಹೇಳಿ ದೇವರು ಪರ್ಮಿಷನ್ ಕೊಟ್ಟಿದ್ದಾರೆ? ನೀವು ಅನ್ನಪಾನಗಳನ್ನ ತಿನ್ನುವಂತಹ ದೇವರ ಚಿತ್ತೆ, ದೇವರ ಅನುಗ್ರಹ. ಆದ್ರೆ ಹೇಗ್ ತಿನ್ಬೇಕು? ನೀವು ನಾನಾ ಪ್ರಯಾಸ ಪಟ್ಟು ಅದಕ್ಕೋಸ್ಕರ, ಹೌದಾ? ಅದಕ್ಕೋಸ್ಕರ ನೀವು ಕಷ್ಟಪಟ್ಟು ದುಡಿದು, ಬಿಟ್ಟಿ ಅಲ್ಲ, ಫ್ರೀ ಆಗಲ್ಲ, ನಿಮ್ಮ ಮೈಯಲ್ಲಿ ಶಕ್ತಿ ಇದೆ, ದುಡಿದು ತಿನ್ನಿ ಅಂತ ಹೇಳಿ ದೇವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಹೌದಾ? ಸೋಮಾರಿಗಳಾಗ್ಬೇಡಿ ಮಕ್ಕಳ. ಸಾಕಷ್ಟು ಸಮಸ್ಯೆಗಳನ್ನ ತಗೊಂಡ್ ಬಂದಿಡುತ್ತೆ ನಿಮಗೆ, ಸಾಕಷ್ಟು ರೋಗಗಳನ್ನು ತಗೊಂಡ್ಬರುತ್ತೆ ಸೋಮಾರಿತನ ಅನ್ನುವಂಥದ್ದು. ನಿಮ್ ಮನೆಯಲ್ಲಿ ಸಾಲದ ಸಮಸ್ಯೆಯನ್ನ ತಗೊಂಡ್ ಬರುತ್ತೆ. ಹೌದಾ? ಇದನ್ನೆಲ್ಲ ತಗೊಂಡ್ ಬರುತ್ತೆ. ಸೋಮಾರಿಗಳು ಮಾತ್ರ ಯಾವತ್ತೂ ಆಗ್ಬೇಡಿ ನೀವು. ನಮ್ ತಂದೆಯನ್ನು ಒಂದ್ಸರಿ ನೋಡೋಣ, ನಮ್ಮೆಲ್ಲರ ತಂದೆಯನ್ನು ಒಂದ್ಸರಿ ನೋಡೋಣ. ಇವತ್ತಿಗೂ ಕೆಲಸ ಮಾಡ್ತಿದಾರಂತೆ ಪ್ರಿಯರೇ. ಸತ್ಯವೇದದಲ್ಲಿ ಓದ್ಕೊಳ್ಳುವಂತಹ ಮಾತಲ್ವಾ? ಏನ್ ಕಮ್ಮಿ ಹೇಳಿ ತಂದೆಗೆ? ತಂದೆಯಾಗಿರುವಂತಹ ದೇವರಿಗೆ ಏನ್ ಕಮ್ಮಿ? ಏನು ಕಮ್ಮಿ ಇಲ್ಲ. ಆದ್ರೂ ಇವತ್ತಿಗೂ ಕೆಲಸ ಮಾಡ್ತಿದಾರ? ಹೌದು. ಯೇಸುಕ್ರಿಸ್ತರು ಹೇಳಿದಾರಲ್ವಾ, ನಾನ್ ಕೆಲಸ ಮಾಡ್ತಿದ್ದೀನಿ, ನನ್ನ ತಂದೆನು ಇವತ್ತಿಗೂ ಕೆಲಸ ಮಾಡ್ತಿದ್ದಾರೆ. ಅವ್ರು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ತಮ್ಮ ಮಕ್ಕಳಾಗಿರುವಂತಹ ನಾವು ಆ ಗುಣವನ್ನ ಹೊಂದದೇ ಇರುವಂತವ್ರಾಗ್ಬೇಕು. ಅವ್ರು ನೋಡಿದ್ರೆ ಶ್ರಮಜೀವಿ. ಯಾರು? ದೇವ್ರು. ಶ್ರಮಜೀವಿ, ಯಾವಾಗ್ಲೂ ಕಷ್ಟ ಪಡುವಂತವ್ರು, ಯಾವಾಗ್ಲೂ ಕೆಲಸ ಮಾಡುವಂತವ್ರು. ನಾವ್ ನೋಡಿದ್ರೆ ಸೋಮಾರಿಗಳು. ಆ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಕೂತಿರುವಂತಹ ಜಾಗದಿಂದ ಎದ್ದೇಳ್ಬೇಕಾದ್ರೆ ನಮ್ಗಾಗುತ್ತೆ. ನಿಜಾನ? ಕೂತ್ಕೊಂಡಿರುವಂತಹ ಜಾಗದಿಂದ ಎದ್ದೇಳ್ಬೇಕು ಅಂದ್ರೆ ಪಟ್ ಅಂತ ಹೇಳಿ ಆ ಯವ್ವನ ಮಕ್ಕಳ ಬಗ್ಗೆ ಮಾತಾಡ್ತಿರುವಂತಹ, ಯವ್ವನಸ್ಥರ ಬಗ್ಗೆ. ವಯಸ್ಸಾಗಿರುವಂತವ್ರನ್ನ ಬಿಟ್ಬಿಡೋಣ, ಅವ್ರು ಕೂತಿರುವಂತಹ ಜಾಗದಿಂದ ಎದ್ದೇಳ್ಲಿಕ್ಕೆ 1000 ಸಮಸ್ಯೆ ಇರುತ್ತೆ ಅವರಿಗೆ. ಯವ್ವನಸ್ಥರಿಗೆ ಕೂತಿರುವಂತಹ ಜಾಗದಿಂದ ಎದ್ದು ಫ್ಯಾನ್ ಆಫ್ ಮಾಡ್ಬೇಕು, ಅಥವಾ ಲೈಟ್ ಆಫ್ ಮಾಡ್ಬೇಕು, ಅಥವಾ ಇನ್ನೊಂದು ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಆಗುದಿಲ್ಲ. ಹೌದಾ? ಎದ್ದೇಳ್ಬೇಕು ಅಂತ ಹೇಳಿದ್ರೆ 1000 ಸರಿ ಯೋಚನೆ ಮಾಡ್ತಿರ್ತೀವಿ. ಸೋಮಾರಿತನ ಅನ್ನುವಂತಹದ್ದು ಅಪವಾದಿಯ ಲಕ್ಷಣ ಅನ್ನುವಂತಹದ್ದು ನಮಗ್ ಗೊತ್ತಾ? ಅದು ಬಂದ್ರೆ ಸಾಕು, ಆಟೋಮ್ಯಾಟಿಕ್ ಆಗಿ ಸಾಕಷ್ಟು ಗುಣಗಳು ಜೊತೆಯಲ್ಲಿ ಜೋಡಿಯಾಗಿ ಬರ್ತಾ ಇರುತ್ತೆ. ಹೌದಾ ಇಲ್ವಾ? ಏನ್ ಅನ್ನಿಸ್ತಿದೆ ನಮ್ಗೆ ದೇವರು ಈ ಮಾತುಗಳನ್ನೆಲ್ಲ ಹೇಳಿದ ನಂತರ, ಈ ಮಾತನ್ನ ನಾವು ನೋಡಿದಾಗ ಏನ್ ಅನ್ಸುತ್ತೆ? ಪ್ರಾರಂಭದ ಶತಮಾನದಲ್ಲಿ ಯೇಸುಕ್ರಿಸ್ತರು ಒಂದ್ ಮಾತು ಹೇಳ್ತಾರೆ. ಏನು? ಆ ಸ್ತ್ರೀ ಬೆಲೆಯುಳ್ಳಂತಹ ಎಣ್ಣೆಯನ್ನ ತಗೊಂಡು ಬಂದು ಯೇಸುಕ್ರಿಸ್ತರ ಪಾದದ ಮೇಲೆ, ತಲೆಯ ಮೇಲೆ ಸುರಿದಾಗ, ಅಲ್ಲಿರುವಂತಹ ಒಬ್ಬ ಶಿಷ್ಯ ಒಂದು ಮಾತನ್ನ ಹೇಳ್ತಾನೆ ಬಾಯಿ ಬಿಟ್ಟು. ಯಾರು ಆ ಶಿಷ್ಯ? ಏನಂತ ಹೇಳ್ತಾನೆ? ಇಸ್ಕರಿಯೋತ ಯೂದ ಏನಂತ ಹೇಳ್ತಾರೆ? ಇದನ್ನು 300 ಹಣಕ್ಕಿಂತ ಹೆಚ್ಚಿಗೆ ಮಾರಿ ಬಡವರಿಗೆ ಹಂಚ್ಬೋದಿತ್ತಲ್ವಾ? ಅವಾಗ ಯೇಸುಕ್ರಿಸ್ತರು ಏನಂತಾರೆ? ಬಡವರು ಯಾವಾಗಲೂ ನಿಮ್ ಬಳಿ ಇರ್ತಾರೆ, ಆದ್ರೆ ನಾನು ನಿಮ್ ಬಳಿ ಇರಲ್ಲ. ಹೌದಾ? ಈ ಪ್ರತಿ ಎಲೆಕ್ಷನ್ ಗೆದ್ದಾಗ್ಲೂ ಮಿನಿಸ್ಟರ್ಗಳು ಅಥವಾ ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್, ಸೆಂಟ್ರಲ್ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಗೆದ್ದಾಗ, ಸ್ಟೇಟ್ ಚೀಫ್ ಮಿನಿಸ್ಟರ್ ಗೆದ್ದಾಗ ಮುಂದೆ ಬಂದು ಒಂದು ಮ್ಯಾನಿಫೆಸ್ಟೋ ಕೊಡ್ತಾರಲ್ವಾ? ಮ್ಯಾನಿಫೆಸ್ಟೋ ಅಲ್ಲ, ಗೆದ್ದ ನಂತರ ಅಥವಾ ಗೆಲ್ಲುವುದಕ್ಕಿಂತ ಮುಂಚೆ ಮ್ಯಾನಿಫೆಸ್ಟೋ ಕೊಡ್ತಾರೆ. ಹೌದಾ? ಅಂದ್ರೆ ಆಡ್ ಗಳನ್ನ ಕೊಡ್ತಾರಲ್ವಾ, ನಮ್ಮ ಪಕ್ಷವನ್ನ ನೀವು ಗೆಲ್ಸಿದ್ರೆ ನಾವು ಇದ್ ಮಾಡ್ತೀವಿ, ಅದ್ ಮಾಡ್ತೀವಿ, ಇನ್ನೊಂದ್ ಮಾಡ್ತೀವಿ ಅಂತ ಹೇಳಿ. ಇವ್ರು ಬಂದು ಏನಂತ ಮಾತಾಡ್ತಿರ್ತಾರೆ ಸ್ಟೇಜ್ ಮೇಲೆ? ನಾವು ಬಡತನವನ್ನ, ನೀವು ನಮ್ಮ ಪಕ್ಷವನ್ನ ಗೆಲ್ಲಿಸ್ ನೋಡಿ, ನಾವು ಬಡತನವನ್ನ ನಿರ್ಮೂಲನೆ ಮಾಡ್ತೀವಿ, ಬಡತನ ಅನ್ನುವಂತಹ ಪದ ಅಡ್ರೆಸ್ ಇಲ್ಲದೆ ಇರೋ ಹಂಗ್ ಮಾಡ್ತೀವಿ. ಹೌದಾ? ಬಡವರೇ ಇಲ್ಲದಂಗ್ ಮಾಡ್ತೀವಿ ದೇಶದಲ್ಲಿ. ಯೇಸುಕ್ರಿಸ್ತರು ಮೊದಲನೇ ಶತಮಾನದಲ್ಲಿ ಏನಂದ್ರು? ಬಡವರು ಯಾವಾಗ್ಲೂ ನಿಮ್ಮ ಜೊತೆನೆ ಇರ್ತಾರೆ. ಮತ್ತೆ ಇವ್ರು ಹೇಳ್ತಿರುವಂತದ್ದು ಸುಳ್ಳ? ಯೇಸುಕ್ರಿಸ್ತರು ಹೇಳಿದ್ ಸುಳ್ಳ? ಯೇಸುಕ್ರಿಸ್ತರು ನೋಡಿದ್ರೆ ಯಾವಾಗ್ಲೂ ಬಡವರು ನಿಮ್ ಜೊತೆ ಇರ್ತಾರೆ ಅಂತ ಹೇಳಿದ್ದಾರೆ. ಇವ್ರು ನೋಡಿದ್ರೆ ಇಲ್ಲ, ಬಡತನವನ್ನ ನಾವು ನಿರ್ಮೂಲನೆ ಮಾಡ್ತೀವಿ ಅಂತ ಇವ್ರು. ಇದ್ರಲ್ಲಿ ಯಾವ್ದು ಸುಳ್ಳು, ಯಾವ್ದು ನಿಜ? ಯೇಸುಕ್ರಿಸ್ತರದು ನಿಜ. ಇಲ್ಲಿ ಬಡತನ ನಿರ್ಮೂಲನೆ ಮಾಡುವಂತಹದ್ದು ಅಂದ್ರೆ ಅದು ಒಬ್ಬ ವ್ಯಕ್ತಿ ಕೈಯಲ್ಲಾಗುವಂತಹದ್ದಲ್ಲ, ಒಬ್ಬ ರಾಜಕೀಯ ನಾಯಕ ಪಣ ತೊಟ್ರೆ ಆಗುವಂತಹದ್ದಲ್ಲ ಬಡತನ ನಿರ್ಮೂಲನೆ ಮಾಡುವಂತಹದ್ದು.
ಪ್ರತಿಯೊಬ್ಬೊಬ್ಬರ ಮನಸ್ಸಿನಲ್ಲೂ ಸಹ ಸೋಮಾರಿತನ ಅನ್ನುವಂಥದ್ದು ಹೋಗ್ಬೇಕು. ಹೌದಾ? ಸೋಮಾರಿತನ ಅನ್ನುವಂತಹದ್ದು ಪ್ರತಿಯೊಬ್ಬೊಬ್ಬರ ಮನಸ್ಸಿನಿಂದ ಶಾರೀರ ತೊಲಗಿ ಹೋಗ್ಬೇಕು. ಅವಾಗ ಏನಕ್ಕೋಸ್ಕರ ಬಡವರು ಇರ್ತಾರೆ ನೀವು ಹೇಳಿ ಪ್ರಿಯ? ಏನಕ್ಕೋಸ್ಕರ ಬಡವರು ಇರ್ತಾರೆ? ಪ್ರತಿಯೊಬ್ಬೊಬ್ಬರು ಕಷ್ಟಪಡುವಂತವರಾದ್ರೆ, ಪ್ರತಿಯೊಬ್ಬೊಬ್ಬರು ಸಹ ಮೈಬೊಗ್ಗಿಸಿ ದುಡಿಯುವಂತವರಾದ್ರೆ ಏನಕ್ಕೋಸ್ಕರ ಬಡವರು ಇರ್ತಾರೆ ಪ್ರಪಂಚದಲ್ಲಿ? ಬಡವರಿದ್ರು ಇರ್ಲಿ, ದರಿದ್ರರು ಏನಕ್ಕೋಸ್ಕರ ಇರ್ತಾರೆ? ಹ? ಒಂದೊತ್ತು ಊಟ ದುಡ್ಕೊಂಡು ತಿನ್ಲಿಕ್ಕೆ ಆಗೋದಿಲ್ಲ? ಒಂದು ದಿನಕ್ಕೆ ಒಂದು ಹೊತ್ತು ಊಟ ದುಡ್ಕೊಂಡು ತಿನ್ಲಿಕ್ಕೆ ಆಗೋದಿಲ್ಲ? ಆಗತ್ತೆ, ಆದ್ರೆ ಮಾಡೋದಿಲ್ಲ. ಏನಕ್ಕೆ? ಸೋಮಾರಿತನ. ಹೌದಾ? ಸ್ಪಷ್ಟವಾಗಿ ಹೇಳಾಗೋಗಿದೆ ಯೇಸು ಕ್ರಿಸ್ತರು ಏನಂತ? ಬಡವರು ನಿಮ್ಮ ಜೊತೆ ಇರ್ತಾರೆ ಯಾವಾಗ್ಲೂನು. ಅವ್ರು ಹೋಗೋದಿಲ್ಲ. ಅವ್ರು ಯೇಸು ಕ್ರಿಸ್ತರ 2ನೇ ಬರೋಣದ ನಾನ್ ಮತ್ತೆ 2ನೇ ಸರಿ ಬರ್ತೀನಲ್ವಾ, ಅವಾಗ್ವರೆಗೂ ನಿಮ್ ಜೊತೆನೆ ಇರ್ತಾರೆ. ಯಾಕಂದ್ರೆ ಅಷ್ಟ್ ಜನ ಸೋಮಾರಿಗಳಿದ್ದೀರಾ ಪ್ರಪಂಚದಲ್ಲಿ. ಹೌದಾ? ಹ್ಮ್. ನೆಕ್ಸ್ಟ್ ಇನ್ನೂ ಸ್ವಲ್ಪ ಜನ ಇರ್ತಾರೆ. ಈ ಹಳ್ಳಿ ಮರದ ಕೆಳಗಡೆಲ್ಲ ಕೂತ್ಕೊಂಡು ಮಾತಾಡುವಂತವರ ಮಾತುಗಳನ್ನು ಕೇಳಿರ್ತೀವಲ್ವಾ ನಾವು. ಏನಂತ ಮಾತಾಡ್ಕೊಳ್ತಿರ್ತಾರೆ? ಬಡತನ ಜಾಸ್ತಿ ಹೋಗಿದ್ಯಲ್ವಾ? ಹೌದು. ಏನಕ್ಕೋಸ್ಕರ ಬಡತನ ಜಾಸ್ತಿ ಆಗಿದೆ? ಇವ್ರು ಮಾತಾಡ್ಕೊಳ್ಳುವಂತಹ ರೀಸನ್ ಗಳನ್ನ ಕೇಳ್ಬೇಕು, ಇನ್ನೂ ಚೆನ್ನಾಗಿರುತ್ತೆ. ಏನಕ್ಕೋಸ್ಕರ ಬಡವರು ಜಾಸ್ತಿ ಆಗೋಗಿದ್ದಾರೆ ಅಂತ ಹೇಳಿದ್ರೆ, ಪಾಪ್ಯುಲೇಷನ್ ಜಾಸ್ತಿ ಆಗೋಗ್ತಿದ್ಯಂತೆ. ಏನ್ ಜಾಸ್ತಿ ಆಗೋಗ್ತಿದೆ? ಜನಸಂಖ್ಯೆ ಜಾಸ್ತಿ ಆಗೋಗ್ತಿದೆ. ಇರುವಂತಹದ್ದು ಸ್ವಲ್ಪ ಊಟ, ಅದರ ಪಾಪ್ಯುಲೇಷನ್ ಜನಸಂಖ್ಯೆ ಅನ್ನುವಂತಹ ತುಂಬಾ ಹೆಚ್ಚಾಗೋಗ್ತಿದೆ. ಅಷ್ಟೂ ಜನರಿಗೆ ಒದಗಿಸ್ಲಿಕ್ಕೆ ಆಗ್ತಿಲ್ಲ. ಅದಕ್ಕೋಸ್ಕರ ಎಲ್ಲದರ ಬೆಲೆ ಜಾಸ್ತಿ ಆಗೋಗಿದೆ, ಬಡತನ ಜಾಸ್ತಿ ಆಗೋಗಿದೆ. ಹೌದಾ? ಹಂಗ್ ಮಾಡಿದಾರ ದೇವ್ರು. ಜಾಸ್ತಿ ಜನಸಂಖ್ಯೆ ಆದ್ರೆ ಆಹಾರ ಎಲ್ಲರಿಗೂ ಸಿಕ್ಕಬಾರದು ಅನ್ನುವಂತಹ ಲೆಕ್ಕದಲ್ಲಿ ಮಾಡಿದಾರ ದೇವ್ರು? ಲೆಕ್ಕ ಮಾಡ್ಲಿಕ್ಕೆ ಬರೋದಿಲ್ವಾ ದೇವರಿಗೆ? ಸೃಷ್ಟಿ ಮಾಡ್ಬೇಕಾದ್ರೆ ಅಂದ್ರೆ ಮುಂದೆ ಈ ಕಾಲದಲ್ಲಿ 2025ರಲ್ಲಿ ಇಷ್ಟು ಜನಸಂಖ್ಯೆ ಆಗತ್ತೆ, ಅಷ್ಟು ಜನರಿಗೆ ನಾನು ಈಗ ಸೃಷ್ಟಿ ಮಾಡ್ತಿರುವಂತದ್ದು ಸಾಕಾಗುತ್ತೋ ಇಲ್ವೋ ಅಂತ ಹೇಳಿ ಕ್ಯಾಲ್ಕುಲೇಷನ್ ಮಾಡದೆ ಸೃಷ್ಟಿ ಮಾಡಿದಾರ ದೇವ್ರು? ಒಂದ್ಸರಿ ಸತ್ಯವೇದದಲ್ಲಿ ನೋಡೋಣ ಹೇಗ್ ಸೃಷ್ಟಿ ಮಾಡಿದ್ದಾರೆ ದೇವ್ರು ಪ್ರತಿಯೊಂದನ್ನು ಸಹ. ಯೆಶಾಯನ ಗ್ರಂಥ 40ನೇ ಅಧ್ಯಾಯ. ಯೆಶಾಯನ ಗ್ರಂಥ 40ನೇ ಅಧ್ಯಾಯ 12ನೇ ವಚನ. 40:12. ಯಾವನು ಸಾಗರ ಸಮುದ್ರಗಳನ್ನು ಸೇರೆಯಿಂದ ಅಳತೆ ಮಾಡಿದನು? ಯಾವನು ಆಕಾಶ ಮಂಡಲದ ಸ್ಥಾನವನ್ನು ಗೇಣಿನಿಂದ ನಿರ್ಣಯಿಸಿದನು? ಭೂಲೋಕದ ಮಣ್ಣನ್ನೆಲ್ಲ ಕೊಳಗಕ್ಕೆ ತುಂಬಿದವನು ಯಾರು? ಬೆಟ್ಟಗಳನ್ನು ತ್ರಾಸಿನಿಂದಲೂ ಗುಡ್ಡಗಳನ್ನು ತಕ್ಕಡಿಯಿಂದಲೂ ತೂಗಿದವನು ಯಾರು? ಯೆಹೋವನ ಆತ್ಮ. ಏನ್ ಅರ್ಥ ಆಯ್ತು ನಮಗೆ ಈ ಮಾತಿನಿಂದ? ಏನ್ ಅರ್ಥ ಆಯ್ತು ನಮಗೆ? ಹೇಗ್ ಸೃಷ್ಟಿ ಮಾಡಿದಾರಂತೆ ದೇವ್ರು? ಅಳತೆ ಲೆಕ್ಕ ಮಾಡಿ, ಸುಮ್ನೆ ಏನೋ ಒಂದು ಪ್ರಮಾಣದಲ್ಲಿರ್ಬೇಕು ಅಂತ ಹೇಳಿ ಸೃಷ್ಟಿ ಮಾಡಿಲ್ಲ ಯಾವುದನ್ನು ಸಹ. ಭೂಮಿಯ ಮೇಲೆ 200,000 ಕೋಟಿ ಜನ ಬಂದ್ರು. ಇವಾಗ ಪಾಪ್ಯುಲೇಷನ್ ಎಷ್ಟು? ಪ್ರಪಂಚದ ಪಾಪ್ಯುಲೇಷನ್ ಎಷ್ಟು? ಸುಮಾರು 800 ಕೋಟಿಯ ಮೇಲೆ, ಹೌದಲ್ವಾ? ಓಕೆ, 800 ಕೋಟಿ ಅಲ್ಲ, ಸುಮಾರು 1800 ಕೋಟಿ ಆದ್ರೂ, 10,800 ಕೋಟಿ ಆದ್ರೂ ಅಷ್ಟೂ ಜನರಿಗೆ ಯೇಸು ಕ್ರಿಸ್ತರು ಬರೋಣಕ್ಕಿಂತ ಮುಂಚೆ, 2ನೇ ಬರೋಣಕ್ಕಿಂತ ಮುಂಚೆ 10,000 ಕೋಟಿ ಜನ ಇದ್ದಾರೆ ಅಂತ ಅನ್ಕೊಳ್ಳಿ ಪ್ರಪಂಚದಲ್ಲಿ. ಅಷ್ಟೂ ಜನಕ್ಕೂ ತಾನು ಸೃಷ್ಟಿ ಮಾಡಿರುವಂತಹ ಆಹಾರ ಒದಗಬೇಕು. ಅದು ದೇವರು ಸೃಷ್ಟಿ ಮಾಡಿರುವಂತಹ ಕ್ರಮ. ನೀವು ಒಂದು ಹಣ್ಣನ್ನ ತಿಂತಿದ್ದೀರಾ ಅಂತ ಹೇಳಿದ್ರೆ, ಆ ಹಣ್ಣನ್ನ ಮಾತ್ರ ಇಟ್ಟಿಲ್ಲ ದೇವ್ರು, ಆ ಹಣ್ಣಲ್ಲಿ ಬೀಜವನ್ನು ಇಟ್ಟಿದ್ದಾರೆ. ಹೌದಾ? ನೀವ್ ಹಣ್ಣನ್ನ ತಿನ್ಬೇಕು, ಆ ಬೀಜವನ್ನ ನೀವು ಬಿಸಾಡ್ಬೇಕು. ಅದು ಹೋಗಿ ಮತ್ತೆ ಬಿತ್ತಲ್ಪಟ್ಟು ಮರವಾಗಿ ಬೆಳಿಬೇಕು, ಮತ್ತೆ ಹಣ್ಣು ಬರಬೇಕು. ಹೌದಾ? ಹಣ್ಣು ನಿಮಗೆ ಅದರಲ್ಲಿರುವಂತಹ ಬೀಜ ಮುಂದಿನ ಸಂತಾನಕ್ಕೆ ಹಣ್ಣು ಕೊಡ್ಲಿಕ್ಕೆ, ನಿಜನಾ? ಫ್ಯೂಚರ್ ಜನರೇಷನ್ಸ್ಗೆ ಆಹಾರವನ್ನ ಕೊಡ್ಲಿಕ್ಕೆ. ನೀವೊಂದು ಹೂವನ್ನ ತಗೊಳ್ತಿದ್ದೀರಾ ಅಂತ ಹೇಳಿದ್ರೆ, ಆ ಹೂ ನಿಮಗೆ ಅದರಲ್ಲಿರುವಂತಹ ಸೀಡ್ಸ್, ಚಿಕ್ಕ ಚಿಕ್ಕದಾಗಿ ಏನ್ ಸೀಡ್ಸ್ ಇರುತ್ತಲ್ವಾ, ಅದನ್ನ ಅದು ಮತ್ತೆ ಒಂದು ಗಿಡ ಇದೆ ಅಂತ ಹೇಳಿದ್ರೆ ಪ್ರಿಯರೇ, ಗಾಳಿ ಮಳೆ ಎಲ್ಲ ಬಿದ್ದಾಗ, ಅದ್ರ ಮೇಲೆ ಗಾಳಿ ಮಳೆ ಎಲ್ಲ ಬೀಸಿದಾಗ ಸೀಡ್ಸ್ ತುಂಬಾ ದೂರ ಡಿಸ್ಪರ್ಷನ್ ಅಂತ ಹೇಳಿ ಕರಿತೀವಿ, ತುಂಬಾ ದೂರ ಹರಡುತ್ತೆ. ಮಣ್ಣಲ್ಲಿ ಅದಷ್ಟು ಗದೆ ಬಿತ್ತಲ್ಪಡುತ್ತೆ. ಯಾರು ಅದನ್ನ ಅಗದು ಬಿತ್ತಬೇಕಾಗಿಲ್ಲ, ಅದಷ್ಟು ಗದೆ ಬಿತ್ತಲ್ಪಡುತ್ತೆ. ನಂತರ ಮತ್ತೆ ಗಾಳಿ ಬರುತ್ತೆ, ಮತ್ತೆ ಒಂದಷ್ಟು ಮಣ್ಣು ಅದ್ರ ಮೇಲೆ ಬೀಳುತ್ತೆ. ಇದು ದೇವ್ರಿಟ್ಟಿರುವಂತಹ ಕ್ರಮ. ಯಾರು ಕಾಡಲ್ಲೆಲ್ಲ ಹೋಗಿ ಬಿತ್ತುತ್ತಿಲ್ಲ. ಆದ್ರೆ ಹೇಗ್ ನಡೀತಿದೆ? ಆ ಬೀಜ ಯಾವಾಗ ಸ್ಪ್ರೆಡ್ ಆಗುತ್ತಲ್ವಾ, ದೂರ ಗಾಳಿ ಬಂದಾಗ ಸ್ಪ್ರೆಡ್ ಆಗುತ್ತಲ್ವಾ, ಚಿಕ್ಕ ಚಿಕ್ಕ ಸೀಡ್ಸ್ ಎಲ್ಲ ಗಾಳಿ ಬಂದಾಗ ಸ್ಪ್ರೆಡ್ ಆಗೋಗುತ್ತೆ. ಅದ್ ಸ್ಪ್ರೆಡ್ ಆದಾಗ ಮಣ್ಣು ಮೇಲ್ ಬಿದ್ದಿರುತ್ತಲ್ವಾ, ಮತ್ತೆ ಗಾಳಿ ಬರುತ್ತೆ, ಮಣ್ಣನ್ನ ತಗೊಂಡು ಹೋಗಿ ಆ ಬೀಜದ ಮೇಲೆ ಹಿಂಗೆ ಮುಚ್ಚುತ್ತೆ. ಆಟೋಮ್ಯಾಟಿಕ್ ಆಗಿ ಅದೇನಾಗತ್ತೆ, ಒಳಗಡೆಯಿಂದ ತೆನೆ ಹೊಡೆದು ಸಸಿ ಬಂದು ಮರವಾಗಿ ಬೆಳೆಯುತ್ತೆ. ಯಾರು ಇದನ್ನೆಲ್ಲ ಮಾಡ್ತಿರುವಂತಹದ್ದು? ಯಾರು? ದೇವ್ರಿಟ್ಟಿರುವಂತಹ ಕ್ರಮ ಸೃಷ್ಟಿಯಲ್ಲಿದು. ನೀವು ಮಾತ್ರ ಹಣ್ಣು ತಿಂದು ಮುಂದಿನ ಸಂತಾನದವ್ರಿಗೆ ಏನು ಇರಬಾರ್ದು, ಖಾಲಿ ಇರ್ಬೇಕು ಅಂತೆ ಮಾಡಿಲ್ಲ ದೇವ್ರು. ಒಂದೊಂದು ಹಣ್ಣಲ್ಲಿ ಎಷ್ಟೆಷ್ಟು ಬೀಜ ಇರುತ್ತೆ. ಒಂದು ಪಪ್ಪಾಯಿ ತಿಂತಿದ್ದೀರಾ ಅಂತ ಅನ್ಕೊಳ್ಳಿ, ಹಣ್ಣು ಎಷ್ಟು? ಒಂದೇ ನೀವು ಕೊಯ್ದಿತ್ತು, ಅದ್ರೊಳಗಡೆ ಎಷ್ಟು ಸೀಡ್ಸ್ ಇರುತ್ತೆ ಅಂತ ಒಂದ್ಸರಿ ಲೆಕ್ಕ ಮಾಡಿದ್ದೀರಾ ಇವತ್ತಾದ್ರೂ? ಎಷ್ಟು ಸೀಡ್ಸ್ ಇರ್ಬೋದು? ಎಷ್ಟು ಬೀಜಗಳಿರ್ಬೋದು?
ಹೌದಾ? ನೂರಾರು ಇರುತ್ತೆ, ನಿಜನಾ? 600-700 ಸೀಡ್ಸ್ ಇರುತ್ತಂತೆ ಒಂದು ಪಪ್ಪಾಯದಲ್ಲಿ. ಒಂದೇ ಹಣ್ಣು 600-700 ಸೀಡ್ಸ್ ಇದೆ ಒಳಗಡೆ. ಯಾವ ಆಲೋಚನೆ ಇಟ್ಕೊಂಡ್ ಮಾಡಿದ್ದಾರೆ ದೇವ್ರು? 1000 ಕೋಟಿ ಬಂದ್ರು ಸಹ ಪಾಪ್ಯುಲೇಷನ್ ಮುಂದೆ ಅಷ್ಟು ಜನ ಊಟ ಮಾಡ್ಬೇಕು, ಯಾರಿಗೂ ಕೊರತೆ ಆಗ್ಬಾರ್ದು. ಅಂದ್ರೆ ಹಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇವ್ರಿಗೆ ಯಾವ ರೀತಿಯಲ್ಲೂ ಸೋಮಾರಿಗಳ? ಹೌದು. ದುಡಿಲಿಕ್ಕೆ ಆಸೆ ಇಲ್ಲ. ನಾನು ಆಗ್ಲೇ ಹೇಳ್ದೆ, ಅಂಗವೈಕಲ್ಯರಿಗೆ ಕಾನ್ಸೆಪ್ಟ್ ಅಪ್ಲೈ ಆಗೋದಿಲ್ಲ ಅಂತ ಹೇಳಿ. ಅವರನ್ನ ಪಕ್ಕಕ್ಕಿಟ್ಬಿಡೋಣ. ಸಭಾಪಾಲಕರನ್ನ ಪಕ್ಕಕ್ಕಿಟ್ಬಿಡೋಣ. ಅವರನ್ನ ಬಿಟ್ಟು ಇನ್ನು ಉಳಿದಂತವ್ರು, ಶಕ್ತಿ ಇರುವಂತವ್ರು, ಯವ್ವನಸ್ಥರು ಯವ್ವನ ಕಾಲದಲ್ಲಿ ಹಸ್ಕೊಂಡಿದ್ದಾರೆ, ಒಂದೊತ್ತು ಊಟ ಮಾಡ್ತಿದ್ದಾರೆ, ಅಥವಾ ಅದನ್ನು ಸಹ ಊಟ ಮಾಡ್ಲಿಕ್ಕೆ ಶಕ್ತಿ ಇಲ್ಲ ಅವರಿಗೆ ಅಂತ ಹೇಳಿದ್ರೆ ಇವರನ್ನು ಸೋಮಾರಿಗಳು ಅಂತ ಕರೀದೆ ಇನ್ನೇನ್ ಕರೆಯೋದು ಹೇಳಿ? ಹೌದಾ? ಶಕ್ತಿ ಇದೆ, ಬಡತನ ರೀ, ಇಲ್ಲ ರೀ, ಮನೇಲಿ ಏನು ಇಲ್ಲ ರೀ, ಕಷ್ಟ ಪಡೋದಿಲ್ವಾ? ಸುಲಭವಾಗಿ ಆಗೋಗ್ಬೇಕು. ಸರ್ಕಾರದ ಹಣಕ್ಕೆ, ಸರ್ಕಾರ ಕೊಡುವಂತ ಅಲವೆನ್ಸಸ್ ಗಳಿಗೆಲ್ಲ ತುಂಬಾ ಜನ ಕಾಯ್ಕೊಂಡಿರ್ತಾರೆ. 3000 ಬಂದ್ರೆ ಅದ್ರಲ್ಲಿ ಹೆಂಗೋ ಮ್ಯಾನೇಜ್ ಆಗೋಗುತ್ತೆ ನಮ್ಮ ಮನೆ ಈಟಿಂಗ್. ಶಕ್ತಿ ಕೊಟ್ಟಿಲ್ವಾ ದೇವ್ರು? ಸರ್ಕಾರದ ಹಣಕ್ಕೋಸ್ಕರ ಬಾಯ್ ಬಿಟ್ಕೊಂಡ್ ಕಾಯ್ಕೊಂಡ್ ಕೂತಿರ್ಬೇಕಾ ಕೆಲಸಕ್ಕೆ ಹೋಗದೆ? ನೀವ್ ಯೋಚನೆ ಮಾಡಿ ನೋಡಿ, ಸರಿನಾ ಇದೆಲ್ಲ? ಅಲ್ಲ. ದೇವ್ರು ಈ ತರ ನನ್ನ ಮಕ್ಕಳು ಇರ್ಬೇಕು ಅಂತ ಅನ್ಕೊಂಡಿಲ್ಲ. ನಮ್ಮ ದೇವರು ಶ್ರಮಜೀವಿ ಅಂತ ಹೇಳಿದ್ರೆ ನಾವು ಶ್ರಮಜೀವಿಗಳಾಗ್ಬೇಕು. ಎಷ್ಟು ಕಷ್ಟಪಟ್ಟರು 6 ದಿನ ದೇವ್ರು ಸೃಷ್ಟಿ ಮಾಡ್ಲಿಕ್ಕೆ ಅಂದ್ರೆ 7ನೇ ದಿನ ದೇವ್ರು ವಿಶ್ರಾಂತಿ ತಗೊಬೇಕಾಗಿ ಬಂತು. ನೀವ್ ಯೋಚನೆ ಮಾಡಿ, ಇನ್ ಎಷ್ಟು ಕಷ್ಟ ಪಡ್ತಾರೆ ದೇವರು, ಇನ್ ಎಷ್ಟು ಕಷ್ಟ ಪಡುವಂತಹದ್ದು ದೇವರ ಗುಣ. ಈ ಕಷ್ಟ ಅನ್ನುವಂತಹದ್ದು ಬರೀ ದುಡಿಯುವಂತಹ ವಿಚಾರದಲ್ಲಿ ಇರ್ಬೇಕು ಅಂತ ನಾನು ಹೇಳ್ತಿಲ್ಲ. ಪ್ರತಿಯೊಂದೊಂದು ವಿಚಾರದಲ್ಲೂ ಸಹ, ಯಾವ ವಿಚಾರದಲ್ಲೂ ಸೋಮಾರಿಗಳಾಗ್ಬಾರ್ದು. ಚಿಕ್ಕ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದ ಈ ಗುಣವನ್ನ ನೀವು ರೂಢಿಸ್ಬೇಕು. ಏನು? ಸೋಮಾರಿಗಳಾಗದೇ ಇರುವಂತಹ ಗುಣ ಚಿಕ್ಕ ವಯಸ್ಸಿನಿಂದ ರೂಢಿಸ್ಬೇಕು. ಯಾಕಂದ್ರೆ ಸೋಮಾರಿತನ ಎಲ್ಲಿಂದ ಶುರು ಆಗತ್ತಂದ್ರೆ ಅಲ್ಲಿಂದ ಶುರು ಆಗತ್ತೆ. ಎಲ್ಲಿಂದ? ಮಕ್ಕಳಿರ್ಬೇಕಾದ್ರಿಂದ ಸೋಮಾರಿಗಳಾಗ್ತಾರೆ ಗೊತ್ತಾ? ಅಲ್ಲಿಂದ ಅವ್ನು ಓದೋದಿಲ್ಲ ಕುತ್ಕೊಂಡು. ಅಲ್ಲಿಂದ ವಿದ್ಯೆಯ ಕಡೆ ಅವನಿಗೆ ಗಮನ ಇರೋದಿಲ್ಲ. ಅಲ್ಲಿಂದ ಸತ್ಯವೇದವನ್ನ ಕುತ್ಕೊಂಡು 5 ನಿಮಿಷ ಅವನು ಓದೋದಿಲ್ಲ. ಏನಕ್ಕೆ? ದೊಡ್ಡ ಸೋಮಾರಿ ಆಗ್ತಿದ್ದಾನೆ ಅಲ್ಲಿಂದಲೇ. ಚಿಕ್ಕ ವಯಸ್ಸಿನಿಂದಲೇ ಸೋಮಾರಿಯಾಗಿ ಬೆಳೀತಿದ್ದಾನೆ. ಹೌದಾ? ಅದಕ್ಕೋಸ್ಕರ 5 ನಿಮಿಷ ಇವನ್ ಕೈಲಿ ಕುತ್ಕೊಂಡು ಸತ್ಯವೇದ ಓದ್ಲಿಕ್ಕೆ ಆಗ್ತಿಲ್ಲ. 5 ನಿಮಿಷ ಕುತ್ಕೊಂಡು ಇವನ್ ಶಾಲೆಯಲ್ಲಿ ಏನೇನ್ ಹೇಳ್ಕೊಟ್ಟಿದಾರೋ ಅದನ್ನ ರಿವೈಸ್ ಮಾಡ್ಲಿಕ್ಕೆ ಆಗ್ತಿಲ್ಲ, ಓದ್ಲಿಕ್ಕೆ ಆಗ್ತಿಲ್ಲ. ವಿದ್ಯೆ ಅಂತ ಹೇಳಿದ್ರೆ ತಲೆಗೆ ಹೋಗೋದಿಲ್ಲ ಅಂತಾನೆ. ಅದ್ ತಲೆಗೆ ಹೋಗೋದಿಲ್ಲ ಅಲ್ಲ ಅದು. ನನ್ನ ಮಗನಿಗೆ ತುಂಬಾ ಜನ ಹೇಳುವಂತಹದ್ದು ನೀವು ಕೇಳಿರ್ತೀರ, ನನ್ ಮಗನಿಗೆ ವಿದ್ಯೆ ತಲೆಗೆ ಹೋಗೋದಿಲ್ಲ ಬ್ರದರ್. ನಿಜನಾ? ನಿಜನಾ ಅದು? ಆ ಮಾತ್ ನಿಜನಾ? ವಿದ್ಯೆ ತಲೆಗೆ ಹೋಗೋದಿಲ್ಲ ಅನ್ನುವಂಥದ್ದು ನಿಜನಾ? ಯಾವ್ದಾದ್ರು ಪ್ರಪಂಚದಲ್ಲಿ ಆತರ ಇದೆಯಾ? ದೇವ್ರು ಎಲ್ಲರಿಗೂ ಒಂದೇ ರೀತಿಯಾಗಿರುವಂತಹ ಮೆದುಳಿನ ಶಕ್ತಿಯನ್ನು ಕೊಟ್ಟು ಸೃಷ್ಟಿ ಮಾಡಿದ್ದಾರೆ, ನಿಜನಾ? ಒಬ್ಬರಿಗೆ ಜಾಸ್ತಿ, ಒಬ್ಬರಿಗೆ ಕಮ್ಮಿ, ಈತನಿಗೆ ವಿದ್ಯೆ ತಲೆಗೆ ಹೊಟ್ಟೋಗ್ಬೇಕು, ಈತನಿಗೆ ತಲೆಗೆ ಹೋಗ್ಬಾರ್ದು, ಎಷ್ಟು ಓದಿದ್ರು ಆ ತರ ಸೃಷ್ಟಿ ಮಾಡಿದಾರ? ಎಲ್ಲರೂ ಸಹ ಸ್ಟ್ಯಾಂಡರ್ಡ್ ಆಗಿ, ದೇವರು ಎಲ್ಲರನ್ನು ಸ್ಟ್ಯಾಂಡರ್ಡ್ ಆಗಿ ಸೃಷ್ಟಿ ಮಾಡಿದ್ದಾರೆ. ಸ್ಟ್ಯಾಂಡರ್ಡ್ ಅಂತ ಹೇಳಿದ್ರೆ ಒಂದೇ ಕ್ರಮದಲ್ಲಿ, ಒಂದೇ ರೀತಿಯಾಗಿರುವಂತಹ ಬುದ್ಧಿವಂತಿಕೆ, ಒಂದೇ ರೀತಿಯಾಗಿರುವಂತಹ ಮೇಧಸ್ಸನ್ನ ಕೊಟ್ಟು ಸೃಷ್ಟಿ ಮಾಡಿದ್ದಾರೆ. ಸ್ವಲ್ಪ ಜನರಿಗೆ ವಿದ್ಯೆ ತಲೆಗೆ ಹೋಗ್ತಿಲ್ಲ ಅಂದ್ರೆ ಇವ್ರು ಕುತ್ಕೊಂಡು ಓದ್ತಿಲ್ಲ ಅಂತ ಅದ್ರ ಅರ್ಥ. ಅವ್ರ ತಂದೆ ತಾಯಿ ಅವ್ರನ್ನ ಕುತ್ಕೊಂಡು ಓದಿಸ್ತಿಲ್ಲ ಅಂತ ಅದ್ರ ಅರ್ಥ. ನಿಜನಾ? ಸತ್ಯವೇದ ಓದ್ಲಿಕ್ಕೆ ನಮ್ ಮಗ ಸತ್ಯವೇದನೇ ಓದೋದಿಲ್ಲ ಬ್ರದರ್. ಏನಕ್ಕೆ ಓದ್ತಾನೆ? ಸೋಮಾರಿಗಳಾಗಿ ಚಿಕ್ಕ ವಯಸ್ಸಿನಿಂದಲೇ ಅಭ್ಯಾಸ ಆಗೋಗಿದೆಯಲ್ವಾ ಅವನಿಗೆ. 5 ನಿಮಿಷ ಯಾವುದರ ಮುಂದೆನೂ ಸಹ, ಒಂದು ಕೆಲಸದ ಮುಂದೆ 5 ನಿಮಿಷ ಕುತ್ಕೊಂಡು ಏಕಾಗ್ರತೆಯಿಂದ ಮಾಡುವಂತಹದ್ದು ಚಿಕ್ಕ ವಯಸ್ಸಿನಿಂದ ಆತನಿಗೆ ಅಭ್ಯಾಸ ನೀವು ಮಾಡಿಲ್ಲ ಅಲ್ವಾ? ಹೌದಾ? ಏನಕ್ಕೋಸ್ಕರ ಓದ್ತಾನೆ ಇವಾಗ? ಇದು ಸಮಸ್ಯೆ. ದೊಡ್ಡವರಾದ ನಂತರ, ಯೌವನ ಕಾಲಕ್ಕೆ ಬಂದ ನಂತರ ಸೋಮಾರಿಗಳ ಕೆಲ್ಸಕ್ಕೆ ಹೋಗ್ತಿಲ್ಲ, ಅಲ್ಲಿ ಬರ್ತಿಲ್ಲ ಸೋಮಾರಿತನ. ಚಿಕ್ಕ ವಯಸ್ಸಿಂದ ರೂಢಿ ಆಗ್ತದೆ ಸೋಮಾರಿತನ ಅನ್ನುವಂಥದ್ದು. ಓದುವುದರ ಕಡೆ ಕಾನ್ಸಂಟ್ರೇಷನ್ ಇಲ್ಲ, ಇನ್ನೊಂದರ ಕಡೆ ಕಾನ್ಸಂಟ್ರೇಷನ್ ಇಲ್ಲ. ಹೌದಾ? ಸತ್ಯವೇದ ಅಂದ್ರೆ ಮಕ್ಕಳಿಗೆ ಬೈಬಲ್ ಪಾಪ ಎಲ್ಲಿರುತ್ತೆ ಮನೆಯಲ್ಲಿ, ಯಾವ ಕೋಣೆಯಲ್ಲಿರುತ್ತೆ, ಯಾವ ಮೂಲೆಯಲ್ಲಿರುತ್ತೆ ಅಂತಾನೂ ಗೊತ್ತಿಲ್ಲ ಮನೆಯಲ್ಲಿ. ಹೌದಾ? ಇದು ಪರಿಸ್ಥಿತಿಗಳು. ಸೋಮಾರಿತನ ಚಿಕ್ಕ ವಯಸ್ಸಿಂದ ಬೆಳೀತಿದೆ. ಕ್ರೈಸ್ತವ್ಯ ಏನ್ ಹೇಳ್ಕೊಡುತ್ತೆ ಅಂತ ಹೇಳಿದ್ರೆ, ಬಾಧ್ಯತೆಗಳನ್ನ, ಮಗುವಾಗಿ ನಿನ್ನ ಬಾಧ್ಯತೆ ಏನು? ಚಿಕ್ಕ ಹುಡುಗನಾಗಿ ಆ ಹುಡುಗನ ಬಾಧ್ಯತೆ ಏನು? ತಂದೆ ತಾಯಿಯಂದಿರ ಬಾಧ್ಯತೆಯನ್ನ ಅವಾಗ್ಲಿಂದಲೇ ಅವ್ರಿಗೆ ಕಲಿಸ್ಬೇಕು. ಏನೇನು ಅವರ ಬಾಧ್ಯತೆ ಏನು ಪ್ರಿಯರೇ? ಪ್ರತಿದಿನ ಪ್ರಾರ್ಥನೆ ಮಾಡ್ಬೇಕು. ಹೌದಾ? ಅದು ಅವರ ಫಸ್ಟ್ ಬಾಧ್ಯತೆ. 2ನೇದು, ಪ್ರತಿದಿನ ಸತ್ಯವೇದದಲ್ಲಿರುವಂತಹ ಮಾತುಗಳನ್ನ ಓದ್ಬೇಕು, ಅಥವಾ ಪ್ರಸಂಗಗಳನ್ನ ಕೇಳ್ಬೇಕು, ಅಥವಾ ನೀವ್ ಹೇಳಿರುವಂತಹ ದೇವರ ಬಗ್ಗೆ ನೀವ್ ಹೇಳುವಂತಹ ಮಾತನ್ನಾದ್ರೂ ಅವ್ರು ಕೇಳ್ಬೇಕು. ಅದು ಅವ್ರ ಬಾಧ್ಯತೆ. ಜೊತೆಯಲ್ಲಿ ಅವ್ರ ಶಾಲೆಯಲ್ಲಿ ಏನ್ ಹೇಳ್ಕೊಡ್ತಾರೋ ಅದನ್ನೆಲ್ಲ ಓದಿ ಮುಗಿಸ್ಬೇಕು. ನಿಜನಾ? ಇದಿಷ್ಟು ಸಹ ಅವರ ಬಾಧ್ಯತೆ ಚಿಕ್ಕ ಹುಡುಗರಿಗೆ. ಇನ್ನ ಯೌವನ ಕಾಲಕ್ಕೆ ಬಂದ ನಂತರ ಅವರಿಗೆ ಒಂದಷ್ಟು ಬಾಧ್ಯತೆ ಇರುತ್ತೆ. ಮನೆ ಖರ್ಚುಗಳನ್ನ ನೋಡ್ಕೊಳ್ಳುವಂತಹದ್ದು, ಎಲ್ಲರ ಬೆಳವಣಿಗೆಯನ್ನು ನೋಡ್ಕೊಳ್ಳುವಂತಹದ್ದು, ಎಲ್ಲರೂ ಸಹ ಕರೆಕ್ಟ್ ಆಗಿದಾರಾ ಅಂತ ನೋಡ್ಕೊಳ್ಳುವಂತಹದ್ದು, ಇದು ಅವರ ಬಾಧ್ಯತೆ. ಅವರವರ ಬಾಧ್ಯತೆಗಳನ್ನ ಅವ್ರವ್ರು ನಿಭಾಯಿಸ್ಬೇಕು, ಸೋಮಾರಿಗಳಾಗ್ಬಾರ್ದು. ಅದನ್ನ ಹೇಳ್ಕೊಡ್ತಿದ್ಯಾ ಸತ್ಯವೇದ? ಹೌದು. ನೀವು ಓದಂತಹ ಮಾತಲ್ಲೆಲ್ಲ ಅದೇ ಇತ್ತಲ್ವಾ? ಒಂದು, ನೀವು ಊಟ ಮಾಡ್ಬೇಕು ಅಂತ ಹೇಳಿದ್ರೆ
ಕೆಲಸ ಮಾಡ್ಲೇಬೇಕು, ಕೆಲಸ ಮಾಡದೆ ಊಟ ಮಾಡಬಾರ್ದು ಅಂತ ಹೇಳ್ತು. ಇನ್ನೊಂದು ಹಳೆ ಒಡಂಬಡಿಕೆ ಪ್ರಸಂಗ ಗ್ರಂಥದಲ್ಲಿ ಏನು ಓದ್ಕೊಂಡ್ವಿ? ಊಟ ಮಾಡುವಂತ ನಾನು ಹೊತ್ತು ನೀವು ಊಟ ಮಾಡಿ ಸುಖವನ್ನ ಅನುಭವಿಸ್ತಿದೀವಿ ಅಂತ ಹೇಳಿದ್ರೆ ಅದು ನಿಮ್ಮ ನಾನಾ ವಿಧವಾಗಿರುವಂತಹ ಕೈ ಪ್ರಯಾಸದಿಂದ, ಕಷ್ಟದಿಂದ ಆಗಿರ್ಬೇಕು. ಇದು ಇನ್ನೊಂದು ವಚನ ಹೇಳ್ತು, ನಿಜನಾ? ಇನ್ನೊಂದು ವಚನ ಓದೋಣ. ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 15ನೇ ವಚನ. 19:15. ಮೈಗಳ್ಳತನವು ಗಾಢ ನಿದ್ರೆಯಲ್ಲಿ ಮುಳುಗಿಸುವುದು, ಸೋಮಾರಿಯು ಹಸಿವೆಗೊಳ್ಳುವನು. ಏನಾಗ್ತಾನಂತೆ ಸೋಮಾರಿಗೆ ಪಾಪ? ಹಸಿವೆಗೊಳ್ಳುವ ಹಸಿವೆಗೊಳ್ಳುವನು. ಊಟ ಇಲ್ಲದೆ ಇರುವಂತ ಪರಿಸ್ಥಿತಿಗೆ ಬರ್ತಾನ? ಹೌದು. ನಾವ್ ಇಷ್ಟೊತ್ತು ಮಾತಾಡ್ಕೊಂಡ್ವಲ್ವಾ ಪ್ರಿಯರೇ? ಸತ್ಯವೇದ ಯಾವಾಗ ಹೇಳಿದೆ ನೋಡಿ ಈ ಮಾತನ್ನ? ಹೌದಾ? ಸುಮಾರು 3000 ವರ್ಷ, ಅಂದ್ರೆ ಸುಮಾರು 3000 ವರ್ಷ ಅಂತ ಅನ್ಕೊಳ್ಳಿ ಸುಮಾರು. ಆವಾಗ ಹೇಳಿದೆ ಈ ಮಾತನ್ನ, ಸೋಮಾರಿಯು ಹಸಿವೆಗೊಳ್ಳುವನು. ಇವಾಗ ಗೊತ್ತಾಗ್ತಿದೆ ಪಾಪ ಜನರಿಗೆ, ಸೋಮಾರಿತನ ಇದ್ರೆ ಹೊಟ್ಟೆ ತುಂಬೋದಿಲ್ಲ, ಕಷ್ಟಗಳು ಬರುತ್ತೆ. ಸತ್ಯವೇದ ಸ್ಪಷ್ಟವಾಗಿ ಹೇಳಿದ್ಯಾ, ಸೋಮಾರಿತನ ಇದ್ರೆ ನೀವ್ ಹಸಿವೆಗೊಳ್ತೀರಾ, ಒಂದು ಹೊತ್ತು ಊಟಕ್ಕೂ ಸಹ ಕಷ್ಟ ಆಗೋಗುತ್ತೆ. ಇನ್ನು ಏನ್ ಹೇಳಿದ್ದಾರೆ? ಮೈಗಳ್ಳತನವು ಗಾಢ ನಿದ್ರೆಯಲ್ಲಿ ಮುಳುಗಿಸುವುದು. ಯಾವಾಗ್ಲಾದ್ರೂ ಈ ಪರಿಸ್ಥಿತಿ ಬಂದಿದ್ಯಾ ನಮಗೆ? ಮೈಗಳ್ಳತನವು ಗಾಢ ನಿದ್ರೆಯಲ್ಲಿ ಮುಳುಗಿಸುವುದು ಅನ್ಸಿದ್ಯಾ ಈ ತರ? ಯಾವಾಗ್ಲಾದ್ರೂ ಎದ್ದಿರ್ತೀವಿ, ನಿದ್ರೆಯಿಂದ ಅವಾಗ ತಾನೇ ಎದ್ದಿರ್ತೀವಿ, ಮತ್ತೆ ಶರೀರ ಮತ್ತೆ ನಿದ್ರೆ ಮಾಡು ಪರವಾಗಿಲ್ಲ ಅಂತ ಹೇಳ್ತಿರುತ್ತೆ. ಹೌದಾ? ಸಾಕಷ್ಟು ನಿದ್ರೆ ಆಗಿರುತ್ತೆ ರಾತ್ರಿ, ಸುಮಾರು 7ರಿಂದ 8 ಗಂಟೆ ನಿದ್ರೆ ಮಾಡಿರ್ತೀವಿ ಚೆನ್ನಾಗಿ. ಆದ್ರೂ ಸಹ ಎದ್ದ ನಂತರ ಕೆಲಸ ಇರತ್ತೆ. ಈ ಕೆಲಸ ಇದ್ರೂ ಸಹ ನಮ್ಮ ಮೈ ಯಾವತ್ತಾದ್ರೂ ನಮ್ಗೆ ಹೇಳಿದ್ಯಾ? ನಮ್ಮ ಶರೀರ ಯಾವತ್ತಾದ್ರೂ ಹೇಳಿದ್ಯಾ ಇನ್ನೊಂದ್ ಸ್ವಲ್ಪ ಹೊತ್ತು ನಿದ್ರೆ ಮಾಡು ಪರವಾಗಿಲ್ಲ, ಆಗುವಂತಹ ಅನಾಹುತ ಅಂತೂ ಏನೂ ಇಲ್ಲ, ನೀನ್ ನಿದ್ರೆ ಮಾಡ್ಬೋದು 1 ಗಂಟೆ, ಯಾವತ್ತಾದ್ರೂ ಹೇಳಿದ್ಯಾ? ಪಾಪ ನಾನು ಆಗ್ಲೇ ಹೇಳಿದ್ನಲ್ವಾ, ವಯಸ್ಸಾಗ್ತಿರುವಂತವರ ಕಥೆಯನ್ನ ಬಿಡಿ, ಅವ್ರಿಗೆ ಶರೀರದಲ್ಲಿ ಸಾಕಷ್ಟು ಸಮಸ್ಯೆಗಳಿರುತ್ತೆ. ಅವ್ರಿಗೆ ಅನ್ಸಿದ್ರು ಸಹ ಅದ್ರಲ್ಲಿ ಒಂದು ನ್ಯಾಯ ಇರಬಹುದೇನೋ. ಯವನಸ್ಥರು, ನಮ್ಗೆ ಯಾವತ್ತಾದ್ರೂ ಅನ್ಸುತ್ತಾ ನಿದ್ರೆಯಿಂದ ಎಚ್ಚೆತ್ಕೊಳ್ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತು ನಿದ್ರೆ ಮಾಡಿದ್ರೆ ಹೇಗಿರುತ್ತೆ? ಇವತ್ ನಿಜವಾಗ್ಲೂ ಕೆಲಸಕ್ಕೆ ಹೋಗ್ಬೇಕಾ, ಇವತ್ ಚರ್ಚ್ಗೆ ಹೋಗ್ಬೇಕಾ, ಇವತ್ ಗೂಗಲ್ ಮೀಟ್ಗೆ ಎದ್ದೇಳ್ಬೇಕಾ ಅಂತ ಯಾವತ್ತಾದ್ರೂ ಅನ್ಸುತ್ತಾ? ಅದೇ ಇಲ್ಲಿ ಹೇಳಿರುವಂತದ್ದು, ಮೈಗಳ್ಳತನವು ಗಾಢ ನಿದ್ರೆಯಲ್ಲಿ ಮುಳುಗಿಸುವುದು. ಮುಳುಗ್ಸುತ್ತಾ? ಮೈಗಳ್ಳತನ, ಕೂತಿರುವಂತಹ ಜಾಗದಿಂದ ಎದ್ದೇಳ್ಬೇಕು ಅಂದ್ರೆ ಮನಸ್ಸೇ ಬರೋದಿಲ್ಲ, ಮೈಗಳ್ಳತನ ಅಂತ ಹೇಳಿ ಕರಿತೀವಿ. ಒಂದ್ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ, ಆಮೇಲೆ ಮಾಡೋಣ, ನಾಳೆ ಮಾಡೋಣ, ನಾಳಿದ್ ಮಾಡೋಣ. ಹೌದಾ? ಸಾಕಷ್ಟು ಜನರನ್ನ ಮಾತಾಡಿಸ್ಬೇಕಾದ್ರೆ ಪರೀಕ್ಷೆ ಬರೀತಿದ್ರ ಬ್ರದರ್, ಬರೀತಿಲ್ಲ ಬ್ರದರ್, ಏನೋ ಒಂದ್ ಕಾರಣ ಇರತ್ತೆ ನಮ್ಗೆ. ಓಕೆ, ಏನಾಯ್ತು ಇಷ್ಟಕ್ಕೂ 6 ತಿಂಗಳಿಂದ ಕುತ್ಕೊಂಡು ಓದಿಲ್ವಾ? ಹೌದಿಲ್ಲ. ಯಾಕೆ? 6 ತಿಂಗಳ ಹಿಂದೆ ಯಾವಾಗ ಓದ್ಬೇಕು ಅಂತ ಅನ್ಕೊಂಡ್ವು ಅವಾಗ ನಾಳೆ ಓದ್ಬೇಕು ಅಂತ ಅನ್ನಿಸ್ತು. ಆ ನಾಳೆ ಬಂದ ನಂತರ ಮತ್ತೆ ನಾಳೆ ಓದ್ಬೇಕು ಅಂತ ಅನ್ನಿಸ್ತು. ಹೌದಾ? ಆ ನಾಳೆ ಬಂದ ನಂತರ ಮತ್ತೆ ನಾಳೆ ಓದೋಣ ಅಂತ ಅನ್ನಿಸ್ತು. ಹಿಂಗೇ ಅನ್ನಿಸ್ತಿತ್ತು 6 ತಿಂಗಳು ಪೂರ್ತಿ. ಕೊನೆಯಲ್ಲಿ ಪರೀಕ್ಷೆ ದಿನ ಬಂತು, ನೆಕ್ಸ್ಟ್ ಸರಿ ಪರೀಕ್ಷೆ ಬರುತ್ತಲ್ವಾ ಅವಾಗ ಬರೆಯೋಣ ಅಂತ ಅನ್ನಿಸ್ತು. ಹೌದಾ? ಇದೇ ಅಲ್ವಾ ಆಗುವಂತಹದ್ದು? ಇದು ಯಾವ ಲಕ್ಷಣ? ಸೋಮಾರಿತನದ ಲಕ್ಷಣ. ಇದು ಬರೀ ನಿಮ್ಗೆ ಇಲ್ಲಿ ಮಾತ್ರ ಎಫೆಕ್ಟ್ ಮಾಡುತ್ತೆ ಅಂತ ಖಂಡಿತವಾಗ್ಲೂ ಅನ್ಕೋಬೇಡಿ, ಎಲ್ಲಾ ಕಡೆನೂ ಎಫೆಕ್ಟ್ ಮಾಡುತ್ತೆ. ನಿಮ್ಮ ಜೀವನದಲ್ಲಿ ಎಲ್ಲಾ ಆಂಗಲ್ ಇಂದನೂ ಎಫೆಕ್ಟ್ ಮಾಡುತ್ತೆ. ನಿಮ್ಮ ವೈಯಕ್ತಿಕ ದೇವರ ಕೆಲಸದಲ್ಲಿ ಮಾತ್ರ ಎಫೆಕ್ಟ್ ಮಾಡುತ್ತೆ ಅಂತ ಅನ್ಕೋಬೇಡಿ. ನಾನು ಈಗ ತಾನೇ ಕೊಟ್ಟಿದ್ದು ಎಕ್ಸಾಂಪಲ್ ನಿಮಗೆ, ಚರ್ಚ್ ಅಲ್ಲಿ ಕಂಡಕ್ಟ್ ಮಾಡುವಂತಹ ಪರೀಕ್ಷೆ. ಹೌದಾ? ಅದನ್ನ ಹೊರತುಪಡಿಸಿ ನಿಮ್ಮ ಉಳಿದ ಚಟುವಟಿಕೆಗಳಲ್ಲೂ ಇದು ಇಂಪ್ಯಾಕ್ಟ್ ಮಾಡುತ್ತಾ? ಹೌದು. ಅಲ್ಲೂ ಸೋಮಾರಿಗಳೇ, ಇಲ್ಲಿ ಸೋಮಾರಿಗಳಾಗಿರುವಂತವ್ರು ಅಲ್ಲೂ ಸೋಮಾರಿಗಳೇ, ನಿಜನ? ಉಳಿದಂತಹ ಚಟುವಟಿಕೆಗಳಲ್ಲಿ ಸೋಮಾರಿಗಳೇ. ಇಲ್ಲಿ ವಿಚಿತ್ರ ಏನು ಅಂತ ಹೇಳಿದ್ರೆ, ಇಲ್ಲಿ ಚುರುಕಾಗಿರುವಂತವ್ರು ಅಲ್ಲೂ ಚುರುಕಾಗಿರ್ತಾರೆ. ಈ ದೇವರಲ್ಲಿ ಚುರುಕಾಗಿರುವಂತವ್ರು ಅಲ್ಲಿ ಸೋಮಾರಿಗಳಾಗದೇ ಇರುವಂತವ್ರು ಲೋಕಕ್ಕೆ ಸಂಬಂಧಪಟ್ಟಿರುವಂತ ವಿಚಾರದಲ್ಲೂ ಸೋಮಾರಿಗಳಾಗೋದಿಲ್ಲ ಇವರು. ಹೌದಾ? ತಮ್ಮ ವೈಯಕ್ತಿಕ ದಿನನಿತ್ಯದ ಜೀವನದಲ್ಲೂ ಸಹ ಸೋಮಾರಿಗಳಾಗೋದಿಲ್ಲ. ಇಲ್ಲಿ ಸೋಮಾರಿಗಳಾಗುವಂತವ್ರು ಅಲ್ಲೂ ಸೋಮಾರಿಗಳಾಗ್ತಾರೆ. ಹೌದಾ? ಸ್ವಲ್ಪ ಯೋಚನೆ ಮಾಡೋಣ ಇದರ ಬಗ್ಗೆ. ಸತ್ಯವೇದ ಓದ್ಲಿಕ್ಕೆ ನಾವ್ ಇಲ್ಲಿ ಸೋಮಾರಿ ಅಂದ್ರೆ ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ನಾವು ಮಾಡುವಂತ ಕೆಲಸಗಳು ಅಷ್ಟಕ್ಕಷ್ಟೇ ಅಂತ. ಯಾಕಂದ್ರೆ ಇಲ್ಲಿ ನಾವು ಸೋಮಾರಿ ಅಂದ್ರೆ ಅಲ್ಲೂ ಸೋಮಾರಿನೇ. ಹೌದಾ? ಒಂದ್ ಕಡೆ ಚುರುಕಾಗಿದ್ದು ಇನ್ನೊಂದ್ ಕಡೆ ಸೋಮಾರಿತನ ತೋರಿಸುವಂತಹದ್ದಾಗತ್ತಾ? ಇಲ್ಲ. ನಾವೇನು ಓದ್ಕೊಂಡ್ವಿ ಇವಾಗ? ಮೈಗಳ್ಳತನವು. ಕ್ರೈಸ್ತರಿಗೆ ಇರಬಾರ್ದಾಗಿರುವಂತಹ ಗುಣ ಇದು, ಮೈಗಳ್ಳತನ ಅನ್ನುವಂತಹ. ಅಪೋಸ್ತಲರಿಗಿತ್ತ? ಅಪೋಸ್ತಲರಿಗೆ ಒಂದ್ ವೇಳೆ ಇದ್ರೆ ಅವ್ರು ಸುವಾರ್ತೆ ಸಾರ್ಲಿಕ್ಕೆ ಆಗ್ತಿತ್ತ? ಒಂದು ಜಾಗದಿಂದ ಕೂತ್ಕೊಂಡ್ರೆ ಎದ್ದೇಳ್ಲಿಕ್ಕೆ ಯೋಚನೆ ಮಾಡುವಂತಹ ಗುಣ ಅವರಲ್ಲೂ ಇದ್ದಿದ್ರೆ
ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಪ್ರಯಾಣ ಮಾಡ್ತಿದ್ರೆ ಯೋಚನೆ ಮಾಡಿ ನೋಡಿ ಒಂದ್ಸಾರಿ. ನೀವ್ ಜ್ಞಾನವನ್ನ ಸಂಪಾದನೆ ಮಾಡ್ಕೊಬೇಕು ಅಂತ ಹೇಳಿದ್ರೆ ನೀವು ಸೋಮಾರಿಗಳಾಗಿದ್ರೆ ಆಗತ್ತಾ? ಹ್ಮ್ ನಾವೆಲ್ಲರೂ ಸಹ ಜ್ಞಾನವನ್ನ ಸಂಪಾದನೆ ಮಾಡ್ಕೋಬೇಕು, ಇನ್ನೂ ಹೆಚ್ಚಾಗಿ ತಿಳ್ಕೋಬೇಕು ಅಂತ ಅನ್ನುವಂತವ್ರೆ ಅಲ್ವಾ? ಅನ್ಕೊಂಡಿರುವಂತವ್ರೆ ಅಲ್ವಾ? ನೀವ್ ಯೋಚನೆ ಮಾಡಿ ನೋಡಿ. ಜ್ಞಾನವನ್ನ ಸಂಪಾದನೆ ಮಾಡ್ಕೊಳ್ಳುವಂತಹದ್ದು ನೀವ್ ಕಷ್ಟಪಟ್ರೆ ಆಗತ್ತಾ, ಸೋಮಾರಿ ಆದ್ರೆ ಆಗತ್ತಾ? ಹ್ಮ್ ಕಷ್ಟಪಟ್ಟೆ ಕಷ್ಟಪಟ್ಟ ಕಷ್ಟಪಡ್ಬೇಕಲ್ವಾ? ಅದಕ್ಕೋಸ್ಕರ 26ನೇ ಅಧ್ಯಾಯ ಜ್ಞಾನೋಕ್ತಿಗಳು 26ನೇ ಅಧ್ಯಾಯ 14ನೇ ವಚನ. 26:14. ಬೀದಿಗಳಲ್ಲಿ ತಿರುಗಾಡುತ್ತಿದೆ. ಓಕೆ. ಕದವು ತಿರುಗಣಿಯಲ್ಲಿ ಹೇಗೋ ಹಾಗೆ ಸೋಮಾರಿಯು ಹ್ಮ್ ಹಾಸಿಗೆ ಸುತ್ತಾಡುತ್ತಿರುವನು. ಹೌದಲ್ವಾ? ಇದೇ ಅಲ್ವಾ ಪರಿಸ್ಥಿತಿ ಪ್ರತಿ ಸೋಮಾರಿಯದ್ದು ಸಹ. ನಾವ್ ಯಾವತ್ತಾದ್ರೂ ಈ ಕೌಂಟ್ ಅಲ್ಲಿ ಇದ್ದೀವ ಅಂತ ಹೇಳಿ ನೀವು ಊಹೆ ಮಾಡ್ಕೊಳ್ಳಿ. ನಿಮ್ ಮನೆಯಲ್ಲಿ ಗೂಗಲ್ ಮೀಟ್ ಆದ ನಂತರ ಒಂದ್ಸಾರಿ ಹೋಗಿ ಡೋರ್ ಇರುತ್ತಲ್ವಾ ನಿಮ್ ರೂಮ್ ಅಲ್ಲೋ ಅಥವಾ ಹೊರಗಡೆನೋ ಡೋರ್ ಕದ ಇರುತ್ತಲ್ವಾ, ಆ ಕದವನ್ನ ಒಂದ್ಸಾರಿ ತೆಗೀರಿ, ಚಿಲ್ಕ ಓಪನ್ ಮಾಡಿ, ಲಾಕ್ ಓಪನ್ ಮಾಡಿ, ಆ ಕದವನ್ನ ಒಂದ್ಸಾರಿ ಓಪನ್ ಮಾಡಿ. ನಿಮ್ ಕೈಗೆ ಬಂದ್ಬಿಡುತ್ತಾ ಅದು? ಬರೋದಿಲ್ಲ. ನೀವು ಓಪನ್ ಮಾಡಿದ್ರೆ ಓಪನ್ ಆಗುತ್ತೆ. ಅಂದ್ರೆ ಅದಕ್ಕೊಂದು ತಿರುಗುಣಿ ಅನ್ನುವಂದ್ರಲ್ಲಿ ಲಾಕ್ ಇರುತ್ತಲ್ವಾ, 3 ಕಡೆ ಲಾಕ್ ಇರುತ್ತಲ್ವಾ ಲೈನ್ ಆಗಿ ಆ ಕದಕ್ಕೆ. ಅದ್ರಲ್ಲಿ ಫಿಕ್ಸ್ ಆಗಿ ಹೋಗಿರುತ್ತೆ. ನೀವ್ ಹೇಳಿದ್ರೆ ಹೊರಗಡೆ ಬರುತ್ತಾ? ಬರೋದಿಲ್ಲ. ಅದೇ ಜಾಗದಲ್ಲಿ ಬೇಕಾದ್ರೆ ತಿರುಗ್ತಾ ಇರುತ್ತೆ ಆ ಕದ. ಹೌದಾ? ಸೋಮಾರಿ ಹಾಸಿಗೆ ಮೇಲೆ ಹಂಗಂತೆ. ಇವಾಗ ನೀವು ಓದಂತಹ ವಚನದ ಅರ್ಥ ಅದು. ಕದವು ತಿರುಗುಣಿಯಲ್ಲೇ ಹೇಗ್ ತಿರುಗ್ತಿರುತ್ತೋ, ಕದ ಆ ತಿರುಗುಣಿಯನ್ನ ಬಿಟ್ಟು ಹೇಗ್ ಹೊರಗಡೆ ಬರೋದಿಲ್ವೋ, ಸೋಮಾರಿ ಹಾಸಿಗೆ ಬಿಟ್ಟು ಹೊರಗಡೆ ಬರೋದಿಲ್ಲ. ಈ ಕಡೆ ತಿರ್ಕೊಂಡ್ ಮಲ್ಕೊಂಡಿರ್ತಾನೆ, ಈ ಕಡೆಯಿಂದ ಆ ಕಡೆ ತಿರ್ಕೊಳ್ತಾನೆ. ಮತ್ತೆ ನಿದ್ರೆ ಬಂದಿಲ್ಲ ಅಂದ್ರೆ ಉಲ್ಟಾ ತಿರ್ಕೊಂಡ್ ಮಲ್ಕೋತಾನೆ. ಒಟ್ನಲ್ಲಿ ನಿದ್ರೆ ಮಾಡ್ತಾನೆ ಹೊರತು ನಿದ್ರೆ ಬರ್ಲಿಲ್ಲ ಅಂತ ಹೇಳಿದ್ರು ಹಾಸಿಗೆ ಮೇಲಿಂದ ಎದ್ದೇಳೋದಿಲ್ಲ. ಇನ್ನೊಂದ್ಸರಿ ಓದೋಣ ಮಾತನ್ನ. ಸೋಮಾರಿಯು ಕದವು ತಿರುಗೋಣಿಯಲ್ಲಿ ಹೇಗೋ ಹಾಗೆ ಸೋಮಾರಿಯು ಹಾಸಿಗೆಯಲ್ಲಿ ಸುತ್ತಾಡುತ್ತಾ ಇರುವನು. 15ನೇ ವಚನ. ಸೋಮಾರಿಯು ಪಾತ್ರೆಯೊಳಗೆ ಕೈ ಮುಳುಗಿಸಿದ ಮೇಲೆ ತಿರುಗಿ ಬಾಯ ಹತ್ತಿರ ತರಲಾರದಷ್ಟು ಆಯಾಸ ಪಡುತ್ತಾನೆ. ಅನ್ನ ಹಾಕಿ ತಟ್ಟೆಗೆ ಸಾಂಬಾರನ್ನ ಹಾಕಿ ಎಲ್ಲ ರೆಡಿ ಆದ್ಮೇಲೆ ಆ ಪ್ಲೇಟ್ ಇಂದ ತುತ್ತನ್ನ ತಗೊಂಡು ಮತ್ತೆ ಬಾಯಲ್ಲಿ ಇಟ್ಕೋಬೇಕಾ ಅಂತ ಹೇಳಿ ಆ ಬಾಯಲ್ಲಿ ಇಟ್ಕೊಂಡ್ಲಿಕ್ಕೋಸ್ಕರ ಸೋಮಾರಿ ಅಂತ ಇದೆ. ರೆಡಿ ಆಗಿರುವಂತ ಆಹಾರವನ್ನ ಬಾಯಲ್ಲಿ ಇಟ್ಕೊಂಡ್ಲಿಕ್ಕೋಸ್ಕರನು ಸೋಮಾರಿಗಳಿರ್ತಾರ? ಆ ಹೌದು. ಕುತ್ಕೊಂಡಿರುವಂತಹ ಜಾಗದಿಂದ ಎದ್ದೇಳ್ಲಿಕ್ಕೆ ಸೋಮಾರಿ ಅಂತ ಹೇಳಿದ್ರೆ, ಕೆಲಸ ಮಾಡ್ಲಿಕ್ಕೆ ಸೋಮಾರಿ ಅಂತ ಹೇಳಿದ್ರೆ ಇದೆ ಅದರ ಅರ್ಥ ಇದೆ. ಯಾಕಂದ್ರೆ ನಾವು ಆ ಚಿಕ್ಕ ಚಿಕ್ಕ ವಿಚಾರಕ್ಕೂ ಸೋಮಾರಿತನವನ್ನು ಪ್ರದರ್ಶನ ಮಾಡ್ತಿದೀವಿ ಅಂತ ಹೇಳಿದ್ರೆ ನಾವ್ ಇಂಥವರೇ. ತಟ್ಟೆಯಲ್ಲಿ ಕೈ ಮುಳುಗಿಸಿದ ಮೇಲೆ ಆಹಾರ ರೆಡಿ ಆದ ನಂತರ ಅದನ್ನ ತಗೊಂಡ್ ಬಾಯಲ್ಲೂ ಸಹ ಇಟ್ಕೊಳ್ಲಿಕ್ಕೆ ಆಗದೆ ಇರುವಂತವ್ರೆ ನಾವು. ಇನ್ಮೇಲೆ ಯಾವತ್ತಾದ್ರೂ ಹಂಗ ಅನ್ಸಿದ್ರೆ, ಯಾವತ್ತಾದ್ರೂ ನೀವು ಮಲ್ಕೊಂಡಿರುವಂತಹ ಹಾಸಿಗೆ ಮೇಲೆ ಇಲ್ಲೇ ಇದ್ ಬಿಡ್ಬೇಕು, ಹಾಸಿಗೆ ಮೇಲೆ ಎದ್ದೇಳ್ಬಾರ್ದು ಅಂತ ಅನ್ಸಿದ್ರೆ ಇಮಿಡಿಯೇಟ್ ಆಗಿ ಏನ್ ಮಾಡ್ಬೇಕು? ಪಟ್ ಅಂತ ಹೇಳಿ ಅಲ್ಲಿಂದ ಎದ್ದೇಳ್ಬೇಕು. ಇದನ್ನ ಒಂದ್ಸಾರಿ ನೆನಪು ಮಾಡ್ಕೊಡಿ. ಸೋಮಾರಿತನ ಆದ್ರೆ ಹಸ್ಕೊಂಡಿರ್ತೀವಿ. ಸೋಮಾರಿತನ ನಮ್ಮಲ್ಲಿ ಬಂದ್ರೆ ಸಾಕಷ್ಟು ನಾನಾ ವಿಧವಾಗಿರುವಂತ ಸಮಸ್ಯೆಗಳಿಗೆ ಸಿಕ್ಕಾಕೊಳ್ತೀವಿ. ಆರ್ಥಿಕವಾಗಿ ಸಮಸ್ಯೆಗಳಿಗೆ ಸಿಕ್ಕಾಕೊಳ್ತೀವಿ. ಮತ್ತೆ ಆತ್ಮಕ್ಕೆ ಸಂಬಂಧಪಟ್ಟೇನೂ ಸಮಸ್ಯೆಗಳಿಗೆ ಸಿಕ್ಕಾಕೊಳ್ತೀವಿ. ಯಾಕಂದ್ರೆ ನೀವು ಹೆಚ್ಚಾಗಿ ಸೋಮಾರಿಗಳಾಗ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ ಮಕ್ಕಳು ಏನ್ ಮಾಡ್ತಿದಾರೆ ಅಂತ ಹೇಳಿ ನಿಮ್ಗೆ ಗೊತ್ತಿಲ್ಲ. ಹೌದಾ? ನಿಮ್ ಮಕ್ಕಳು ಹೇಗ್ ಬೆಳಿತಿದಾರೆ ಅಂತ ಗೊತ್ತಿಲ್ಲ. ನೀವು ಅವ್ರ ವಾಕ್ಯ ಹೇಳ್ಕೊಡ್ತಿಲ್ಲ ಅಂತ ಅದರ ಅರ್ಥ. ಹೆಚ್ಚಾಗಿ ಸೋಮಾರಿಗಳಾಗ್ತಿದಾರೆ ಅಂತ ಹೇಳಿದ್ರೆ ಅವ್ರಿಗೆ ವಾಕ್ಯ ಕರೆಕ್ಟ್ ಆಗಿ ನೀವು ಕೂತು ಬೋಧನೆ ಮಾಡ್ತಿಲ್ಲ ಅಂತ ಅದರ ಅರ್ಥ. ಅದ್ ನೀವು ಸೋಮಾರಿ ಆದ್ರೆ ಎಲ್ಲಿ ಕೂತ್ಕೊಂಡು ಪಾಪ ಬೋಧನೆ ಮಾಡ್ತೀರಾ? ಸಮಯ ಕಮ್ಮಿ ಆಗೋಗುತ್ತಲ್ವಾ ಸಮಯ. ಸೋಮಾರಿ ಹೆಚ್ಚಾದಷ್ಟು ಸಹ ನಿಮಗೆ ದೇವರು ಕೊಟ್ಟಿರುವಂತ 24 ಗಂಟೆಗಳಲ್ಲಿ ನಿಮಗೆ ಸಿಕ್ಕುವಂತ ಸಮಯ ಕಡಿಮೆ ಆಗ್ತಿರುತ್ತಲ್ವಾ? ಹೌದಾ? ಟೈಮೇ ಇಲ್ಲ ಬ್ರದರ್. ಜೀವನದಲ್ಲಿ ಸಮಯನೇ ಸಿಕ್ಕದಂಗ ಆಗೋಗಿದೆ. ಎಷ್ಟೊತ್ತು ಮಲ್ಕೋತೀರಾ ಬ್ರದರ್? ರಾತ್ರಿ 10 ಗಂಟೆಗೆಲ್ಲ ನಿದ್ರೆ ಮಾಡ್ತೀನಿ. ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ತೀರಾ ಬ್ರದರ್? 8:30 9 ಗಂಟೆಗೆಲ್ಲ ಎದ್ಬಿಡ್ತೀನಿ. ಅಲ್ಲೇ ಹೋಯ್ತಲ್ವಾ ಮತ್ತೆ ಸಮಯ ಎಲ್ಲ ಇನ್ನೇನಕ್ಕಿರತ್ತೆ? ಹೌದಾ ಇಲ್ವಾ? ಅಲ್ಲೇ ಹೋಯ್ತಲ್ವಾ ಇರುವಂತ ಸಮಯ ಎಲ್ಲ ನಿದ್ರಲ್ಲೇ ಹೋಯ್ತಲ್ವಾ? ಸೋಮಾರಿ ಆಗಿದ್ದಕ್ಕೆ ಸಮಯ ಎಲ್ಲ ಹೋಯ್ತಲ್ವಾ? ಇನ್ ಎಲ್ಲಿಂದ ಇರುತ್ತೆ ಸಮಯ? ನಾವ್ ಹೇಳ್ತಿದೀವಿ ಟೈಮೇ ಇಲ್ಲ ಬ್ರದರ್ ಅಂತ ನಾವ್ ಹೇಳ್ತಿದೀವಿ. ಈ ತರ ಸಮಯವನ್ನ ಉಪಯೋಗ ಮಾಡ್ಕೊಳ್ಳುವಂತ ನಾವು ಒಂದ್ಸರಿ ಯೋಚನೆ ಮಾಡಿ. ದೇವ್ರು ಕೊಟ್ಟಿರುವಂತ 24 ಗಂಟೆ ಸರಿಯಾಗಿದೆ ಸಮಯ. ಅದಕ್ಕಿಂತ 48 ಗಂಟೆ ಕೊಡ್ಬೇಕಾಗಿಲ್ಲ ದೇವ್ರು. ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ದೇವ್ರು ಕ್ಯಾಲ್ಕುಲೇಟ್ ಮಾಡಿ. ಅದ್ ಸಾಕಾಗ್ತಿಲ್ಲ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ನಾವು ಅದನ್ನ ಸರಿಯಾಗಿ ಉಪಯೋಗ ಮಾಡ್ಕೊಳ್ತಿಲ್ಲ ಅಥವಾ ಸೋಮಾರಿಗಳಾಗಿದ್ದೀವಿ. ಹೌದಾ? ಕದವು ತಿರುಗುಣಿಯಲ್ಲಿ ಹೇಗೋ ಸೋಮಾರಿ ಹಾಸಿಗೆ ಮೇಲೆ ಹಾಗೆ. ಯಾವತ್ತೂ ಸಹ ಈ ಪರಿಸ್ಥಿತಿ ಬರಬಾರದು ನಮ್ಮ ಜೀವನಗಳಲ್ಲಿ. ಹುಷಾರಿಲ್ಲ ಅಂತ ಹೇಳಿದ್ರೆ ಅಥವಾ ಅನಾರೋಗ್ಯ ಇದೆ ಅಂತ ಹೇಳಿದ್ರೆ ಅದು ಬೇರೆ ವಿಚಾರ. ಚೆನ್ನಾಗಿದ್ದಾಗೂ ಹಿಂಗೆ ಹಾಸಿಗೆ ಮೇಲೆ ಮಲ್ಕೊಂಡ್ ನಿದ್ರೆ ಮಾಡಿರ್ತೀವಿ, ರಾತ್ರಿ ಪೂರ್ತಿ ನಿದ್ರೆ ಮಾಡಿರ್ತೀವಿ, ಮತ್ತೆ ಬೆಳಿಗ್ಗೆ ಒದ್ದಾಡ್ತೀವಿ ಹಾಸಿಗೆ ಮೇಲೆ ಮಲ್ಕೊಂಡು ಅಂತ. ನಮಗಿಂತ ದೊಡ್ಡ ಸೋಮಾರಿಗಳು ಇನ್ನೊಬ್ರು ಇದಾರಾ?
24ನೇ ಅಧ್ಯಾಯ ಜ್ಞಾನೋಕ್ತಿಗಳೇ 24ನೇ ಅಧ್ಯಾಯ 30ನೇ ವಚನ. ಸೋಮಾರಿಯ ಹೊಲದ ಮೇಲೆಯೂ ಬುದ್ಧಿಹೀನನ ತೋಟದ ಮೇಲೆಯೂ ಹಾದು ಹೋದೆನು. ಆಹಾ, ಮುಳ್ಳುಗಿಡಗಳು ಅದರಲ್ಲಿ ಹರಡಿಕೊಂಡಿದ್ದವು, ಕಳೆಗಳು ಅದನ್ನು ಮುಚ್ಚಿದ್ದವು, ಅದರ ಕಲ್ಲಿನ ಗೋಡೆಯು ಹಾಳಾಗಿತ್ತು. ಆಗ ನಾನು ನೋಡಿ ಮನಸ್ಸು ಆಯ್ತು ನಮಗೆ ಏನ್ ಅರ್ಥ ಆಯ್ತು ನಮಗೆ ಮಾತಿನಿಂದ? 24:30 ಸೋಮಾರಿಯ ಹೊಲದ ಮೇಲೆ ಬುದ್ಧಿಹೀನನ ತೋಟದ ಮೇಲೆಯೂ ಹಾದು ಹೋದೆನು. ಹಾದು ಹೋದ್ರೆ ಹೇಗಿತ್ತಂತೆ? ಹಿಂಗ್ ನಡ್ಕೊಂಡು ಹೋಗ್ತಾ ಇದ್ರಂತೆ, ವಾಕ್ ಮಾಡ್ಕೊಂಡು. ಪಕ್ಕದಲ್ಲಿ ಯಾರ ತೋಟ ಯಾರ ಹೊಲ ಕಾಣಿಸ್ತಂತೆ? ಒಬ್ಬ ಸೋಮಾರಿಯ ಹೊಲ ಕಾಣಿಸ್ತಂತೆ. ಹೇಗಿತ್ತಂತೆ ನೋಡ್ಲಿಕ್ಕೆ? ಹೌದನ? 31ನೇ ವಚನ. ಆಹಾ, ಮುಳ್ಳು ಗಿಡಗಳು ಅದರಲ್ಲಿ ಹರಡಿಕೊಂಡಿದ್ದವು, ಕಳೆಗಳು ಅದನ್ನು ಮುಚ್ಚಿದ್ದವು, ಅದರ ಕಲ್ಲಿನ ಗೋಡೆಯು ಹಾಳಾಗಿತ್ತು. ಏನೇನಾಗಿತ್ತಂತೆ? ಕಳೆಗಳು ಬೆಳ್ಕೊಂಡಿತ್ತು, ಕಲ್ಲು ಗೋಡೆ ಹಾಳಾಗಿತ್ತು, ಆಮೇಲೆ ಮುಳ್ಳು ಗಿಡಗಳು ಹರಡಿಕೊಂಡಿತ್ತು. ಹೌದಾ? ಇದೇನಾ ಒಬ್ಬ ಹೊಲ ನಿಜವಾಗ್ಲೂ ವ್ಯವಸಾಯ ಮಾಡುವಂತಹ ರೈತ ತನ್ನ ಹೊಲವನ್ನ ಇದೇ ತರ ಇಟ್ಕೊಳ್ತಾನ? ಸೋಮಾರಿ ಅಲ್ಲದೆ ಇರುವಂತಹ ರೈತ ತನ್ನ ಹೊಲವನ್ನ ಈ ತರ ಇಟ್ಕೊಂಡಿರ್ತಾನೆ? ಇಲ್ಲ. ಹೇಗಿರುತ್ತೆ ಪ್ರಿಯರೇ ಹೊಲ? ಹಚ್ಚ ಹಸುರಾಗಿ ಎಲ್ಲಿ ನೋಡಿದ್ರು ಗ್ರೀನ್ ಕಲರ್. ನೀವ್ ಆಗಾಗ ಟ್ರೈನ್ ಅಲ್ಲೆಲ್ಲ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಆ ಕಡೆ ಲೆಫ್ಟ್ ಅಂಡ್ ರೈಟ್ ನೋಡ್ಬೇಕಾದ್ರೆ ನಿಮಗೆ ಕಾಣಿಸುತ್ತೆ ಹಚ್ಚ ಹಸುರಾಗಿ. ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ, ಕರೆಕ್ಟ್ ಆಗಿ ಅದಕ್ಕೆ ನೀರ್ ಹಾಕಿ, ಕರೆಕ್ಟ್ ಆಗಿ ಬೆಳೆಯನ್ನ ಬಿತ್ತಿ ಅದಕ್ಕೋಸ್ಕರ ಕಷ್ಟಪಟ್ಟಿದ್ರೆ ಹಂಗಿರುತ್ತೆ. ಹೌದಾ? ಇದು ಹೆಂಗಿದ್ಯಂತೆ? ಎಲ್ಲಿ ನೋಡಿದ್ರು ಮುಳ್ಳು ಗಿಡಗಳು. ಒಂದು ಮುಳ್ಳು ಗಿಡ ಆದ್ರೂ ಬೆಳಿಲಿಕ್ಕೆ ಬಿಡ್ತಾನ ರೈತ? ಪ್ರತಿದಿನ ಚೆಕ್ ಮಾಡ್ತಿರ್ತಾನೆ, ಪ್ರತಿದಿನ ನೋಡ್ತಿರ್ತಾನೆ, ಪ್ರತಿದಿನ ಕಳೆ ಗಿಡಕ್ಕೋಸ್ಕರ ಹುಡುಕ್ತಿರ್ತಾನೆ, ಸಿಕ್ಕಿದ ತಕ್ಷಣ ತೆಗೆದು ಹಾಕ್ಬಿಡ್ತಾನೆ. ಹೌದಲ್ವಾ? ಇಲ್ಲಿ ಕಳೆ ಗಿಡಗಳು ತುಂಬೋಗಿದ್ಯಂತೆ, ಮುಳ್ಳು ಗಿಡಗಳು ತುಂಬೋಗಿದ್ಯಂತೆ. ಆ ಗೋಡೆ ಸುತ್ತ ಬೌಂಡ್ರಿ ಇರುತ್ತಲ್ವಾ, ಅದು ಇಲ್ವಂತೆ. ಅದಿಲ್ಲ ಅಂತ ಹೇಳಿದ್ರೆ ಪ್ರಾಣಿಗಳು, ಹಸು, ಓರಿ ಎಲ್ಲ ಬಂದು ಅದರಲ್ಲಿ ತಮ್ಮ ಆಹಾರವನ್ನು ಹುಡ್ಕೊಳ್ತಿರುತ್ತೆ. ಹೌದು. ಇನ್ ಎಲ್ಲಿಂದ ಬೆಳೆಯುತ್ತೆ ಬೆಳೆ? ಅಂದ್ರೆ ಈ ಸೋಮಾರಿಯ ಎಕ್ಸಾಂಪಲ್ ಅನ್ನ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದ್ರೆ ಒಂದ್ಸರಿ ಊಹೆ ಮಾಡ್ಕೊಡಿ. ಈತನಿಗೆ ದೇವ್ರು ಈ ಸೋಮಾರಿಗೆ ಏನ್ ಕೊಟ್ಟಿದ್ದಾರೆ? ದೇವ್ರು ಏನು ಕೊಡದೇ ಇಲ್ಲ. ಈತನಿಗೆ ಶಕ್ತಿ ಕೊಟ್ಟಿದ್ದಾರೆ ತನ್ನ ಶರೀರದಲ್ಲಿ ದುಡಿಲಿಕ್ಕೆ, ಮೆದುಳು ಕೊಟ್ಟಿದ್ದಾರೆ ಆಲೋಚನೆ ಮಾಡ್ಲಿಕ್ಕೆ, ನೆಕ್ಸ್ಟ್ ಒಂದು ಹೊಲನೂ ಕೊಟ್ಟಿದಾರ. ಒಂದು ಹೊಲನೂ, ಅದ್ ಯಾರ ಹೊಲ ಅದು ಇಷ್ಟಕ್ಕೂ? ಈ ವ್ಯಕ್ತಿ ನಡ್ಕೊಂಡು ಹೋಗ್ತಿದಾರಂತೆ, ವಾಕ್ ಮಾಡ್ತಾ ಹೋಗ್ತಿರ್ಬೇಕಾದ್ರೆ ಒಂದು ಹೊಲ ಕಾಣಿಸ್ತಂತೆ. ಆ ಹೊಲ ಯಾರ್ದು? ಬೇಗ ಹೇಳಿ, ಪಟ್ ಅಂತ ಹೇಳ್ಬೇಕು ಇವಾಗ. ಸೋಮಾರಿದ್ದು. ನಿಜನಾ? ಹಾಗಾದ್ರೆ ಆ ಹೊಲ ಸೋಮಾರಿಯ ಹೆಸರಲ್ಲಿ ಇದೆಯಾ? ಹೌದು. ಸೋಮಾರಿಗೆ ಕೊಟ್ಟಿರುವಂತಹದ ದೇವ್ರದು? ಸೋಮಾರಿಯ ಸ್ವಂತ ಹೊಲನ ಅದು? ಹೌದು. ದೇವ್ರ ಹೊಲ ಕೊಟ್ಟಿದ್ದಾರೆ, ಶಕ್ತಿ ಕೊಟ್ಟಿದ್ದಾರೆ, ದುಡ್ಕೊಂಡ್ ತಿನ್ಲಿಕ್ಕೆ ಆಗ್ತಿಲ್ಲ. ಹೌದಾ? ಆ ಹೊಲದಲ್ಲಿ ಆಗಿರುವಂತಹದ್ದು ತನ್ನ ಬಾಧ್ಯತೆ ಅಲ್ವಾ? ದುಡಿಬೇಕಲ್ವಾ? ದೇವ್ರ ಹೊಲವನ್ನೂ ಕೊಟ್ಟಿದಾರಲ್ವಾ? ಇನ್ನೊಂದ್ ಸ್ವಲ್ಪ ದಿನ ಬರುತ್ತೆ ಆ ಹೊಲನೂ ಕಳ್ಕೊಳ್ಳುವಂತಹ ಪರಿಸ್ಥಿತಿ. ಯಾಕೆಂದ್ರೆ ಈ ಹೊಲನ ಇಷ್ಟೊಂದು ಚೆನ್ನಾಗಿ ಮೈಂಟೈನ್ ಮಾಡಿದ್ದಾನೆ ಅಂದ್ರೆ ಈ ವ್ಯಕ್ತಿ ಮನೇಲಿ ಇನ್ನು ಎಷ್ಟು ಚೆನ್ನಾಗಿ ಕಷ್ಟಪಡ್ತಿರ್ತಾನೆ ಅಂತ ನಮ್ಗೆ ಆಗ್ಲೇ ಊಹೆ ಮಾಡ್ಕೊಂಡಿರ್ಬೇಕು. ಹೌದಾ? ಅಲ್ಲೂ ಕಷ್ಟಪಡ್ತಿರೋದಿಲ್ಲ, ಇನ್ನೊಂದ್ ಕಡೆನೂ ದುಡಿತಿರೋದಿಲ್ಲ. ಇನ್ನೊಂದ್ ಸ್ವಲ್ಪ ದಿನ ಆಗತ್ತೆ, ಆಮೇಲೆ ಏನ್ ಮಾಡ್ತಾನೆ? ಸುಮ್ನೆ ಇದ್ದಾನೆ, ದುಡಿತಿಲ್ಲ. ಇನ್ ಸ್ವಲ್ಪ ದಿನ ಆಗತ್ತೆ, ಊಟ ಮಾಡ್ತಾ ಪ್ರತಿದಿನ ಮಾಡ್ತಿದ್ದಾನೆ. ಅಂದ್ರೆ ದೇವ್ರು ಹೇಳಿರುವಂತಹ ಪದ್ಧತಿಗೆ ವಿರುದ್ಧವಾಗಿ ನಡ್ಕೊಳ್ತಿದ್ದಾನೆ. ಊಟ ಮಾಡ್ತಿದ್ದಾನೆ, ದುಡಿತಿಲ್ಲ, ಊಟ ಮಾಡ್ತಿದ್ದಾನೆ. ಇನ್ ಸ್ವಲ್ಪ ದಿನ ಬರುತ್ತೆ, ಇನ್ನು ಸ್ವಲ್ಪ ದಿನ ಹೋದ ನಂತರ ಅವಾಗ ಈ ಹೊಲವನ್ನ ಮಾರಾಟಕ್ಕಿಡೋಣ. ಅದರಿಂದ 1 ಲಕ್ಷ ರೂಪಾಯಿ ಬರುತ್ತೆ ಅಂತ ಅನ್ಕೊಳ್ಳಿ. ಆ 1 ಲಕ್ಷ ರೂಪಾಯಿಂದ ನಾನು 1 ವರ್ಷನೋ 3 ತಿಂಗಳು ಊಟ ಮಾಡ್ಬೋದು. ಅಲ್ಲಿಗೆ ಮುಗೀತು. ದೇವ್ರು ಕೊಟ್ಟಿರುವಂತ ಹೊಲನು ಹೋಯ್ತು. ಹೌದಾ? ಯಾವುದರಿಂದ? ಸೋಮಾರಿತನದಿಂದ. ಇದನ್ನ ನಮ್ಮ ಜೀವನಕ್ಕೆ ಒಂದ್ಸರಿ ಅನ್ವಯಿಸಿ ನೋಡೋಣ. ಸಾಕಷ್ಟು ಮನೆಗಳು, ದೇವ್ರ ಮನೆಗಳನ್ನ ಕೊಟ್ಟಿರ್ತಾರೆ, ನಮ್ಮೆಲ್ಲರಿಗೂ ಸಹ ಕೊಟ್ಟಿರ್ತಾರೆ. ಎಷ್ಟ್ ಚೆನ್ನಾಗಿ ಇಟ್ಕೊಂಡಿರ್ತೀವಿ. ಕ್ರೈಸ್ತವ್ಯ ಅಂದ್ರೆ ಮನೆಯನ್ನ ನೀಟಾಗಿ ಇಟ್ಕೊಬೇಕಾಗಿರುವಂತಹದ್ದು. ಹೌದು ಪ್ರಿಯರೇ, ಏನೂ ಅಲ್ಲ. ಕ್ರೈಸ್ತವ್ಯ ಅಂತ ಹೇಳಿದ್ರೆ ಬರೀ ಮೇಲಿನ ವಿಚಾರಗಳು, ಉತ್ತಮವಾಗಿರುವಂತ ವಿಚಾರಗಳ ಬಗ್ಗೆ ಮಾತ್ರ ಮಾತಾಡುತ್ತೆ ಅಂತ ಅನ್ಕೋಬೇಡಿ. ಮನೆಯನ್ನ ನೀಟಾಗಿ ಇಟ್ಕೋಬೇಕು ಅನ್ನುವಂತಹದ್ದು ಹೇಳ್ಕೊಟ್ಟಿದ್ಯಾ ಕ್ರೈಸ್ತವ್ಯ? ಹೌದು. ಈತನ ಹೊಲವನ್ನ ಈತನು ಚೆನ್ನಾಗಿ ಇಟ್ಕೊಂಡಿಲ್ವಂತೆ. ಏನಂತ ಕರೀತು ಸತ್ಯವೇದ ಈತನನ್ನ? ಹೊಲವನ್ನ ಕರೆಕ್ಟ್ ಆಗಿ ಇಟ್ಕೊಳ್ದೇ ಇರ್ಲಿಕ್ಕೆ. ದೇವರು ಈತನಿಗೆ ಕೊಟ್ಟಿರುವಂತ ಹೊಲವನ್ನ ಈತನು ಕರೆಕ್ಟ್ ಆಗಿ ಇಟ್ಕೊಳ್ದೇ ಇರೋದಕ್ಕೆ ಸತ್ಯವೇದ ಈತನನ್ನ ಏನಂತ ಕರೀತು? ಸೋಮಾರಿ. ದೇವರು ನಮಗ್ ಕೊಟ್ಟಿರುವಂತಹ ಮನೆಯನ್ನ ಅದು ಬಾಡಿಗೆನೋ, ಲೀಸೋ, ಸ್ವಂತನೋ ಯಾವ್ದೋ ಒಂದು ಮನೆಯಲ್ಲಿ ಇದ್ದೀವ, ದೇವ್ರು ಕೊಟ್ಟಿರುವಂತಹ ಮನೆ. ಈಗ ಆ ಮನೆಯನ್ನ ನಾವು ಕರೆಕ್ಟ್ ಆಗಿ ಇಟ್ಕೊಂಡಿಲ್ಲ ಅಂತ ಅನ್ಕೊಳ್ಳಿ. ಎಲ್ಲೆಲ್ಲಿ ನೋಡಿದ್ರೆ ಅಲ್ಲಲ್ಲಿ ಗಲೀಜು, ಎಲ್ಲೆಲ್ಲಿ ನೋಡಿದ್ರೆ ಅಲ್ಲಲ್ಲಿ ಕಸ.
ದೇವ್ರು ನಮ್ಮನ್ನ ನೋಡಿ ಏನಂತ ಹೇಳ್ತಾರೆ? ಸೋಮೇರಿ. ನಾವು ಸೋಮಾರಿಗಳೇನಾ? ಹೌದು. ಮನೆ ಕ್ಲೀನ್ ಆಗಿ ಇಟ್ಕೊಬೇಕಾಗಿರುವಂತ ಕ್ರೈಸ್ತರ ಬಾಧ್ಯತೆನಾ? ಹೌದು. ಕ್ರೈಸ್ತವ್ಯ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳ್ದೆ, ನಮಗ್ ಗೊತ್ತಿರುವಂತಹದ್ದು ಮಾತ್ರ ಅಲ್ಲ ಕ್ರೈಸ್ತವ್ಯ ಅಂತ ಹೇಳಿದ್ರೆ. ಚಿಕ್ಕ ಚಿಕ್ಕ ವಿಚಾರದಿಂದಲೂ ಸಹ ನಾವು ಸೋಮಾರಿಗಳಾಗಬಾರ್ದು. ದುಡ್ಡು ತಿನ್ಬೇಕು, ಕಷ್ಟ ಪಡ್ಬೇಕು, ಮನೆ ನೀಟಾಗಿ ಇಟ್ಕೋಬೇಕು, ಮನೆಗೋಸ್ಕರ ಸ್ತ್ರೀಯರು ದುಡಿಬೇಕು, ಹೊರಗಡೆ ಹೋಗಿ ಪುರುಷರು ದುಡಿಬೇಕು. ಇದೆಲ್ಲ ಈ ಚಿಕ್ಕ ಚಿಕ್ಕ ಬಾಧ್ಯತೆಯನ್ನ ನೆನಪಿಸುವಂತಹದ್ದೇ ಕ್ರೈಸ್ತವ್ಯ. ಇದರಲ್ಲಿ ಯಾವ್ದು ಒಂದಿದ್ದು ಇಲ್ಲ ಅಂತ ಹೇಳಿದ್ರು ಸಹ ಬ್ಯಾಲೆನ್ಸ್ಡ್ ಆಗಿ ಹೋಗೋದಿಲ್ಲ ನಮ್ಮ ಜೀವನ. ಒಂದೇ ಒಂದ್ ಇಲ್ಲ ಅಂತ ಹೇಳಿದ್ರು ಇದರಲ್ಲಿ ಬ್ಯಾಲೆನ್ಸ್ಡ್ ಆಗಿ ಹೋಗೋದಿಲ್ಲ. ನಾವು ಗಲೀಜಾಗಿ ಹೆಂಗೆಂಗೋ ಇಷ್ಟ ಬಂದಂತೆ ಮನೆಯನ್ನು ಇಟ್ಕೊಂಡಿರ್ತೀವಿ ಅಂತ ಅನ್ಕೊಳ್ಳಿ. ಕ್ರೈಸ್ತರಲ್ಲದೆ ಇರುವಂತವ್ರು ಯಾರಾದ್ರೂ ನಿಮ್ ಮನೆಗೆ ಬಂದ್ರು ಅಂತ ಅನ್ಕೊಳ್ಳಿ, ಏನ್ ಕ್ರೈಸ್ತರು ಏನೋ, ಕ್ರೈಸ್ತರ ಮನೆಗಳಿಗೆ ನೀವು ಹೋಗ್ಬೇಕು ಬ್ರದರ್, ಗಲೀಜ್ ಅಂದ್ರೆ ಗಲೀಜು ಅಂತ ಮಾತಾಡ್ಕೊಂತಾರೆ. ನಿಮ್ ಒಬ್ಬರ ಮನೆಯನ್ನ ನೋಡಿ, ನಿಮ್ ಒಬ್ಬರ ಮನೆ ನೀಟಾಗಿ ಇಲ್ಲದೆ ಇರುವಂತಹದನ್ನ ನೋಡಿ ಹೊರಗಡೆ ಹೋಗಿ ಏನಂತ ಮಾತಾಡ್ಕೊಳ್ತಿದ್ದಾರೆ? ಕ್ರೈಸ್ತರ ಮನೆ ಕಾಲೇ ಇಡಬಾರ್ದು, ಗಲೀಜ್ ಅಂದ್ರೆ ಗಲೀಜ್ ಇವ್ರು ಅಂತ ಮಾತಾಡ್ಕೊಳ್ತಾರೆ. ಯಾರಿಂದ? ನಮ್ಮಿಂದ. ಹೌದಾ? ಮನೆಯನ್ನ ನೀಟಾಗಿ ಇಟ್ಕೋಬೇಕಾ? ಎಲ್ಲಂದ್ರೆ ಅಲ್ಲಿ ಏನಂದ್ರೆ ಅದು ಹಾಕೋ ಹಂಗಿಲ್ವಾ? ನೀಟಾಗಿ ಇಟ್ಕೋಬೇಕು, ಶುದ್ಧವಾಗಿ ಇಟ್ಕೋಬೇಕು. ಸಾಕಷ್ಟು ವಚನಗಳಿದೆ ಇನ್ನೂ ಸಹ. ಒಂದು ವಚನ ನೋಡ್ಕೊಂಡು ಮುಗಿಸ್ಕೊಳ್ಳೋಣ. ದೇವರ ಚಿತ್ತ ಇದ್ರೆ 2ನೇ ಭಾಗವನ್ನ ಮುಂದೆ ಯಾವಾಗ್ಲಾದ್ರೂ ಆಲೋಚನೆ ಮಾಡಿ ನೋಡೋಣ. ಜ್ಞಾನೋಕ್ತಿಗಳು 6ನೇ ಅಧ್ಯಾಯ. ನಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದು. ಇರುವೆಗಳ ಬಗ್ಗೆ ನೋಡ್ಕೊಂಡು ಮುಗಿಸ್ಕೊಳ್ಳೋಣ. 6ನೇ ಅಧ್ಯಾಯ 6ನೇ ವಚನ. ಸೋಮಾರಿಯೇ, ಇರುವೆಯ ಹತ್ತಿರ ಹೋಗಿ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ. ಅದಕ್ಕೆ ನಾಯಕ, ಅಧಿಕಾರಿ, ಪ್ರಭುಗಳಿಲ್ಲದಿದ್ದರೂ ಸುಗ್ಗಿಯಲ್ಲಿ ತನ್ನ ತೀನಿಯನ್ನು ಕೂಡಿಸಿಡುವುದು, ಕೊಯ್ಲಿನ ಕಾಲದಲ್ಲಿ ತನಗೆ ಬೇಕಾದಷ್ಟು ಆಹಾರವನ್ನು ಸಂಗ್ರಹಿಸಿಟ್ಟುಕೊಳ್ಳುವುದು. ಸೋಮಾರಿ. ಹೌದಾ? ಏನ್ ಅರ್ಥ ಆಯ್ತು? ಸಾಕು. ಏನ್ ಅರ್ಥ ಆಯ್ತು ನಮಗೆ? ಯಾರನ್ನು ನೋಡಿ ಪಾಠ ಕಲಿ ಅಂತ ಹೇಳ್ತಿದಾರೆ ದೇವರು? ಇರುವೆಗಳನ್ನ ನೋಡಿ ಪಾಠ ಕಲಿಬೇಕಾ? 6 ಅಡಿ 3 ಅಡಿ ಇರುವಂತಹ ಮನುಷ್ಯ ಎಷ್ಟಡಿ ಇರುತ್ತೆ? ಆ ಇರುವೆ 1 ಅಡಿ ಇರುತ್ತಾ? ಅರ್ಧ ಅಡಿ ಇರುತ್ತಾ? ಎಷ್ಟಡಿ ಇರುತ್ತೆ? ನಮ್ಮಲ್ಲಿ ಅರ್ಧ ಇರುತ್ತೆ ಇರುವೆ? ನಾವು 6 ಅಡಿ ಇದ್ದೀವಿ ಅಂತ ಹೇಳಿದ್ರೆ ನಮ್ಮಲ್ಲಿ ಅರ್ಧ ಇರುತ್ತಾ? ಇಲ್ವಾ? 1 ಇಂಚ್ ಇರುತ್ತಾ ಹೋಗ್ಲಿ? ಇಲ್ಲ ಅಣ್ಣ. 1 ಇಂಚ್ ಇರುತ್ತಾ? 1 ಇಂಚು ಇರೋದಿಲ್ವಾ? ಅರ್ಧ ಇಂಚ್ ಇರುತ್ತಾ? ಕೆಂಪಿರುವೆ ಅದಕ್ಕಿಂತನೂ ಚಿಕ್ಕದಾಗಿರುತ್ತೆ. ಹೌದಾ? ಅರ್ಧ ಇಂಚಲ್ಲಿ ಬೇಕಾದ್ರೆ 50 ಇರುವೆಯನ್ನ ನೀವು ಹಾಕ್ತೀವಿ, ಅಷ್ಟಿರುತ್ತೆ ಇರುವೆಯ ಸೈಜ್. ದೇವ್ರು 6 ಅಡಿ ಇರುವಂತಹ ಮನುಷ್ಯನನ್ನ ಏನಂತ ಹೇಳ್ತಿದ್ದಾರೆ? 6 ಅಡಿ ಇರುವಂತಹ ಮನುಷ್ಯನಿಗೆ ನೀನ್ ಬೊಗ್ಗು ಫಸ್ಟ್. ಇರುವೆಯನ್ನ ನೋಡ್ಬೇಕಾದ್ರೆ ನಾವೆಲ್ಲರೂ ಏನ್ ಮಾಡ್ಬೇಕು? ಬೆಂಡ್ ಮಾಡ್ಬೇಕಾ? ಹೌದು. ಹೌದಾ? ಕೆಳಗಡೆ ನೆಲದ ಮೇಲೆ ಹೋಗ್ತಿರುತ್ತೆ ಅಂತ ಹೇಳಿದ್ ಅನ್ಕೊಳ್ಳಿ ಇರುವೆ. ಅದ್ ನೀಟಾಗಿ ನೆಲದ ಮೇಲೆ ತನ್ನ ಪಾಡಿಗೆ ತಾನು ಲೈನ್ ಆಗಿ, ಯಾರು ತನಗೆ ಡಿಸಿಪ್ಲೈನ್ ಮಾಡುವಂತವ್ರು ಇಲ್ವಂತೆ, ಹಿಂಗೆ ಹೋಗ್ಬೇಕು ಅಂತ ಹೇಳ್ಕೊಡುವಂತವ್ರು ಇಲ್ವಂತೆ, ಅದ್ರ ಲೈನ್ ಫಾಲೋ ಮಾಡ್ತಾ ಹೋಗ್ತಿರುತ್ತೆ ಇರ್ಬೇಕು ಸೈನ್ಯವಂತಿಗೆ. ಹೌದಾ? ನೀವೇನ್ ಮಾಡ್ಬೇಕು? ಅದನ್ನ ನೋಡ್ಬೇಕಂದ್ರೆ ಬೆಂಡ್ ಮಾಡ್ಬೇಕು, ಬೊಗ್ಗಬೇಕು. ನಾವ್ ಎಂತವ್ರು? ಕೂತಿರುವಂತಹ ಜಾಗದಿಂದ ಎದ್ದೇಳ್ಲಿಕ್ಕೂ ಸೋಮಾರಿ ಆಗಿರುವಂತವ್ರು. ದೇವ್ರು ಏನ್ ಹೇಳ್ಕೊಡ್ತಿದ್ದಾರೆ? ನಿಂತಿರುವಂತಹ ನೀನು ಬೊಗ್ಗು, ಅದನ್ನ ನೋಡ್ಬೇಕಂದ್ರೆ ನೀನು. ಹೌದಾ? ಬೆಂಡ್ ಮಾಡು, ಒಂದ್ಸಾರಿ ನೋಡು ಅದನ್ನ. ಅದಕ್ಕೆ ಯಾರು ಹೇಳ್ಕೊಡುವಂತವ್ರಿಲ್ಲ, ನೀವು ಕಷ್ಟ ಪಡ್ಬೇಕು ಅಂತ ಹೇಳ್ಕೊಡುವಂತವ್ರಿಲ್ಲ, ನೀವು ನೀಟಾಗಿ ಹಿಂಗೆ ಜೀವನ ನಡೆಸ್ಬೇಕು ಅಂತ ಹೇಳ್ಕೊಡುವಂತವ್ರಿಲ್ಲ, ನೀವು ಬೇಸಿಗೆ ಕಾಲದಲ್ಲಿ ಈ ತರ ಮಳೆಗಾಲಕ್ಕೆ ಏನೇನ್ ಬೇಕು ಅದನ್ನ ಎತ್ತಿಟ್ಕೋಬೇಕು ಅಂತ ಹೇಳ್ಕೊಡುವಂತವ್ರಿಲ್ಲ. ಕಷ್ಟ ಪಡ್ಬೇಕು. ಇರುವೆಗಳು ಪಡುವಂತಹ ಸಾಹಸಗಳನ್ನ, ಕಷ್ಟಗಳನ್ನ ನೀವು ನೋಡಿದ್ದೀರಾ ಅಲ್ವಾ ಪ್ರಿಯರೇ? ಆ ಇರುವೆ ಸೈಜ್ ಇಷ್ಟಿದೆ ಅಂತ ಹೇಳಿದ್ರೆ ಅದಕ್ಕಿಂತ ಡಬಲ್ ಸೈಜ್ ಅಲ್ಲಿ ಇರುವಂತಹ ಆಹಾರ ಪದಾರ್ಥವನ್ನ ತಗೊಂಡು ಹೋಗ್ತಾರೆ. ಹೌದಲ್ವಾ? ಅದು ಇರುವೆಗಳಿಗಿರುವಂತಹ ಶ್ರೇಷ್ಠತೆ. ನಮಗಾದ್ರೆ ಆಗೋದಿಲ್ವೇನೋ ಅದು. ಇರುವೆಗಳಿಗಿರುವಂತಹ ಶಕ್ತಿ ಎಷ್ಟು ಗೊತ್ತಾ? ಅದರ ಸೈಜ್ ಈ ಸ್ವಲ್ಪ ಅಂತ ಹೇಳಿದ್ರೆ ಅದಕ್ಕಿಂತ ಡಬಲ್ ಸೈಜ್ ಅಲ್ಲಿ ಇರುವಂತಹ ಆಹಾರ ಪದಾರ್ಥವನ್ನ, ಅಕ್ಕಿ ಕಾಳನ್ನ ತಗೊಂಡು ತಲೆ ಮೇಲೆ ಎತ್ಕೊಂಡು ಹೋಗ್ತಾ ಇರತ್ತೆ ಒಂದೇ ಕೈಯಲ್ಲಿ. ಹೌದಾ? ಇರುವೆಗಳಿಗಿರುವಂತ ಶಕ್ತಿ. ಸೋಮಾರಿಗಳ ಇರುವೆಗಳು ಯಾವತ್ತಾದ್ರೂ ನೋಡಿದಿರಾ? ಒಂದೇ ಕಡೆ ನಿದ್ರೆ ಮಾಡ್ಕೊಂಡು ತೂಗಡಿಸಿರುವಂತಹದ್ದು ಒಂದಿರುವೆ ಒಂದೇ ಕಡೆ ಇಟ್ಕೊಂಡು ನೋಡಿದ್ದೀರಾ? ಪಟ್ ಅಂತ ಬರ್ತಿರುತ್ತೆ, ತನ್ನ ಆಹಾರ ಪದಾರ್ಥವನ್ನು ತಗೊಳ್ತಿರುತ್ತೆ, ಹೋಗ್ತಿರುತ್ತೆ. ಕಳೆದ ಸಾರಿ ಒಂದು ವಿಡಿಯೋವನ್ನು ತೋರಿಸಿದ್ದೆ ಇದರ ಬಗ್ಗೆ, ಇರುವೆಗಳು ಹೇಗೆ. ಇಲ್ಲೊಂದು ಆಹಾರ ಪದಾರ್ಥ ಇದೆ. ಓಕೆ, ಇಲ್ಲೊಂದು ಆಹಾರ ಪದಾರ್ಥ ಇದ್ರೆ ಇರುವೆಗಳೆಲ್ಲ ಇಲ್ಲಿದೆ, ಮಧ್ಯೆ ಏನೂ ಇಲ್ಲ, ಮಧ್ಯೆ ದೊಡ್ಡ ಗ್ಯಾಪ್ ಇದೆ. ಇವಾಗ ಇಲ್ಲಿರುವಂತ ಆಹಾರ ಪದಾರ್ಥವನ್ನ ಇಲ್ಲಿರುವಂತ ಇರುವೆಗಳು ಹೇಗೆ ತಗೊಳುತ್ತೆ, ಸಂಪಾದನೆ ಮಾಡ್ಕೊಳುತ್ತೆ ಅನ್ನುವಂಥದ್ದೇ ದೊಡ್ಡ ಕ್ವೆಶ್ಚನ್. ಏನ್ ಮಾಡ್ತು ಗೊತ್ತಾ? ಎಲ್ಲ ಇರುವೆಗಳು ಸಹ ಒಂದಿರುವೆಯನ್ನ ಇನ್ನೊಂದಿರುವೆ ಗಟ್ಟಿಯಾಗಿ ಒಂದಕ್ಕೊಂದು ಹಿಡ್ಕೊ ಒಂದು ಚೈನ್ ಅನ್ನ ಮಾಡಿ ಒಂದು ಬ್ರಿಡ್ಜ್ ಅನ್ನ ಎಸ್ಟಾಬ್ಲಿಷ್ ಮಾಡ್ಬಿಡ್ತು ಗೊತ್ತಾ? ಇಲ್ಲಿಂದ ಅಲ್ಲಿಗೆ ಒಂದು ದೊಡ್ಡ ಬ್ರಿಡ್ಜ್ ಅನ್ನ ಎಸ್ಟಾಬ್ಲಿಷ್ ಮಾಡ್ಬಿಡ್ತು. ನಾವು ಮನುಷ್ಯರಾದ್ರೆ ಏನ್ ಮಾಡಿರ್ತಾ ಇದ್ವಿ?
ಆ ಕೆಲಸ ನಮಗ್ ಕೊಟ್ರು ಅಂತ ಅನ್ಕೊಳ್ಳಿ. ಬ್ರದರ್ ಅದ್ ಆಗುವಂತ ಕೆಲಸನೇನಾ? ಸುಮ್ಮನಿರಿ ಬ್ರದರ್, ತಮಾಷೆ ಮಾಡ್ಬೇಡಿ. ಆಗುವಂತ ಕೆಲಸನೇ. ನಾವ್ ಸೋಮಾರಿಗಳು, ಅದಕ್ಕೋಸ್ಕರ ಆಗ್ತಿಲ್ಲ ಆ ಕೆಲಸ ನಮ್ ಕೈಯಲ್ಲಿ. ಇರುವೆ ನಮ್ ತರ ಸೋಮಾರಿ ಅಲ್ಲ. ಈ ಪ್ರಪಂಚದಲ್ಲಿ ಆಗದೇ ಇರುವಂತ ಕೆಲಸ ಅಂದ್ರೆ ಯಾವ್ದೂ ಇಲ್ಲ. ಎಲ್ಲವೂ ಸಹ ಆಗತ್ತೆ ಅಂತ ಹೇಳಿ ತೋರಿಸ್ಕೊಡುವಂತಹದ್ದು ಯಾವ್ದು ನಮಗೆ? ಇರುವೆಗಳು. ಇರುವೆಗಳು ನಮಗ್ ಪಾಠ ಕಲಿಸ್ಬೇಕು ಅಂತ ಹೇಳಿ ನೀವ್ ಇರುವೆಗಳ ಹತ್ರ ಹೋಗುವಂತ ಅವಶ್ಯಕತೆ ಇಲ್ಲ. ಇರುವೆಗಳೇ ನಿಮ್ ಮನೆಗ್ ಬರುತ್ತೆ. ಹೌದಾ? ಟೀಚರೇ ನಿಮ್ ಮನೆಗ್ ಬರ್ತಿದ್ದಾರೆ ಪಾಠ ಹೇಳ್ಕೊಡ್ಲಿಕ್ಕೆ. ದೇವರು ಎಷ್ಟು ದೊಡ್ಡ ಶ್ರೀಮಂತರು ಅಂದ್ರೆ, ನೀವು ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ತೀರಾ ಅವ್ರ ವಿದ್ಯಾಭ್ಯಾಸವನ್ನ ಕಲಿಸ್ಲಿಕ್ಕೆ. ಹೌದಾ? ಯಾವತ್ತಾದ್ರೂ ಟೀಚರ್ ಅನ್ನ ಕರ್ಸಿ ನಿಮ್ ಮನೇಲಿ ಪಾಠ ಮಾಡಿಸಿದೀರಾ? ಅಷ್ಟೊಂದು ದುಡ್ಡು ನಮ್ಮ ಹತ್ರ ಎಲ್ಲಿಂದ ಬರ್ಬೇಕು ಬ್ರದರ್ ಅಂತೀರಾ ನಿಮ್ಮನ್ನ ಕೇಳಿದ್ರೆ. ಹೌದಾ? ದೇವ್ರು ಎಷ್ಟು ದೊಡ್ಡ ಶ್ರೀಮಂತರು ಅಂದ್ರೆ ಟೀಚರ್ ಅನ್ನ ಮಕ್ಕಳ ಮನೆಯಲ್ಲಿ ಕರೆಸಿ ಪಾಠ ಮಾಡಿಸ್ತಿದ್ದಾರೆ. ಹೌದಾ? ನೀವು ಟೀಚರ್ ಅನ್ನು ಹುಡ್ಕೊಂಡು ಹೋಗ್ತಿಲ್ಲ. ಇರುವೆ ನಮಗ್ ಟೀಚರ್ ಅಲ್ವಾ, ಇರುವೆ ನೋಡಿ ಪಾಠ ಕಲೀರಿ ಅಂತ ದೇವ್ರು ಹೇಳಿದ್ದಾರೆ. ಆ ಟೀಚರ್ ಮನೆಗೆ ನೀವು ಹೋಗ್ತಿಲ್ಲ, ಟೀಚರೇ ನಿಮ್ ಮನೆಗ್ ಬಂದು ಪಾಠ ಹೇಳ್ಕೊಡ್ತಿದ್ದಾರೆ. ಹೌದಾ ಇಲ್ವಾ? ನೀವ್ ಕೂತ್ಕೊಂಡು ಎಲ್ಲೋ ನೋಡ್ತಿದ್ರು, ಕಾಲ್ ಮೇಲೆ ಕಾಲ್ ಹಾಕೊಂಡು ಟಿವಿ ನೋಡ್ತಿದ್ರು ಸಹ ಆ ಇರುವೆ ಬಂದ್ ಏನ್ ಮಾಡತ್ತೆ? ನಿಮ್ಮ ಕಾಲನ್ನ ಕಚ್ಚಿ, ನೀವ್ ಕೆಳಗಡೆ ನೋಡ್ಬೇಕು ನಿಮ್ ಕಾಲನ್ನ ಅದು ಕಚ್ಚಿದ್ರೆ. ಆ ಇರುವೆಯನ್ನ ನೀವ್ ನೋಡ್ಬೇಕು ಕಣ್ಣು ಓಪನ್ ಮಾಡಿ. ಇದು ಇರುವೆನಾ? ಹೌದು. ಆಗ ನಿಮ್ ಟೀಚರ್ ಅನ್ನ ನೀವ್ ನೋಡ್ತೀರಾ. ನಿಮ್ಗೆ ಅರ್ಥ ಆಯ್ತಾ ನಾನು ಹೇಳಿದ್ದು? ನೀವ್ ಟೀಚರ್ ಮನೆಗ್ ಹೋಗ್ತಿಲ್ಲ, ನೀವು ಶಾಲೆಗೆ ಹೋಗ್ತಿಲ್ಲ, ಟೀಚರೇ ನಿಮ್ ಮನೆಗ್ ಬರ್ತಿದ್ದಾರೆ. ನೀವ್ ಅದನ್ನ ನೋಡಿಲ್ಲ ಅಂತ ಪಾಪ ಅದು ಕಚ್ತಿದೆ. ನಾನು ನೋಡು, ನಾನು ಬಂದಿದ್ದೇನೆ. ನೀನ್ ಎಂತ ದೊಡ್ಡ ಸೋಮಾರಿ ಅಂದ್ರೆ ನೀನೇ ಸ್ವೀಟ್ ಚೆಲ್ದೆ ಮೊನ್ನೆ ತಿನ್ಬೇಕಾದ್ರೆ. ನೀನ್ ಎಂತ ದೊಡ್ಡ ಸೋಮಾರಿ ಅಂದ್ರೆ ಚೆಲ್ಲಿರುವಂತ ಸ್ವೀಟ್ ಅನ್ನು ಬೊಕ್ಕಿ ಒರೆಸ್ಕೊಳ್ಲಿಕ್ಕೂ ತಗೊಳ್ಲಿಕ್ಕೂ ನಿನ್ ಕೈಯಲ್ಲಿ ಆಗಿಲ್ಲ. ಅದಕ್ಕೋಸ್ಕರ ನಾನ್ ಬಂದಿದ್ದೀನಿ. ಹೌದಾ? ಕಚ್ಚಿ ಹೇಳ್ತಿದ್ದೀನಿ. ಇವಾಗ್ಲಾದ್ರೂ ಕ್ಲೀನ್ ಮಾಡ್ಕೊಂತೀಯಾ? ಇನ್ನೊಂದ್ಸರಿ ಬರ್ಬೇಕಾ ನಾನು ಏನಾದ್ರು? ದೊಡ್ಡ ಟೀಚರ್ ಅಲ್ವಾ ಇರುವೆ ನಮಗೆ. ಹೌದಾ? ಈ ಪ್ರಕೃತಿಯಲ್ಲಿ ಇರುವಂತಹದ್ದೆಲ್ಲ ಒಂದ್ಸರಿ ಹಾಗೆ ಯೋಚನೆ ಮಾಡ್ತಾ ಹೋದ್ರೆ ಪ್ರತಿಯೊಂದೊಂದು ಸಹ ಅದ್ಭುತ. ಹೌದಾ ಇಲ್ವಾ? ಯಾವ ಟೀಚರ್ ಪ್ರೇಯರ್ ಪ್ರಪಂಚದಲ್ಲಿ ಇಷ್ಟೊಂದು ಕಾಳಜಿ ತಗೊಂಡಿದ್ರು ನಿಮ್ ಬಗ್ಗೆ? ನಿಮಗೆ ಒಂದ್ಸರಿ ಓದು, 2 ಸರಿ ಓದು ಅಂತ ಹೇಳಿ ಹೇಳ್ತಾರೆ. ನೀವು ಓದಿಲ್ಲ ಅಂದ್ರೆ ನಿನ್ ಭವಿಷ್ಯ ನೀನ್ ಹಾಳಾಗೋಗಿ ಹೆಂಗಾದ್ರೂ ಮಾಡ್ಕೊ ಅಂತ ಹೇಳಿ. ಇಷ್ಟೊಂದು ಕಾಳಜಿ ತಗೊಂಡಿರುವಂತ ಟೀಚರ್ ಇದಾರ ನಮ್ ಜೀವನದಲ್ಲಿ. ನಾವು ಪಾಠ ಕಲ್ತಿಲ್ಲ ಅಂದ್ರೆ, ನಾವು ಸೋಮಾರಿಗಳಾದ್ರೆ ನಮ್ಮ ಮನೆಗಳನ್ನ ಹುಡ್ಕೊಂಡ್ ಬರ್ತೇವೆ ಈ ಟೀಚರ್ಗಳು. ಅದಾದ ನಂತರ ನಾವು ಬಂದಿರುವಂತಹ ಟೀಚರ್ ಕಡೆ ನೋಡಿಲ್ಲ ಅಂತ ಹೇಳಿದ್ರೆ ನಮ್ಮ ಕಾಲನ್ನ ಕಚ್ಚಿ ನಾನ್ ಬಂದಿದ್ದೀನಿ ನೋಡು ಅಂತ ಹೇಳಿ ಅಟೆಂಡೆನ್ಸ್ ಹಾಕ್ಬಿಟ್ಟು ಹೋಗುತ್ತೆ. ಈ ತರ ಟೀಚರ್ಗಳಿದ್ರ ನಿಮಗೆ? ದೇವ್ರ ಅಪಾಯಿಂಟ್ ಮಾಡಿದ್ದಾರೆ ಈ ತರ ಟೀಚರ್. ಇದನ್ನಾದ್ರೂ ನೋಡಿ ಬುದ್ಧಿ ಕಲಿಯೋಣ. ರೆಡಿ ಇರುವಂತಹ ಮನುಷ್ಯ ಅರ್ಧ ಇಂಚು ಇಲ್ಲದೆ ಇರುವಂತಹ ಇರುವೆಯನ್ನ ನೋಡಿ ಪಾಠ ಕಲಿ ಅಂತ ಹೇಳಿ ಇದನ್ನಾದ್ರೂ ನೋಡಿ ಕಲಿಯೋಣ. ಇನ್ನು ಸೋಮಾರಿತನದ ಬಗ್ಗೆ ಮಾತಾಡ್ಕೊಳ್ಳುವಂತಹ ಸಾಕಷ್ಟಿದೆ. ನಾನು ಈಗಾಗಲೇ ಹೇಳಿದ ಹಾಗೆ ಸಮಯ ಆಗಿದೆ. ಇವತ್ತಾದ್ರೂ 2ನೇ ಭಾಗ, 3ನೇ ಭಾಗವನ್ನ, 4ನೇ ಭಾಗವನ್ನು ಸಹ, ಅಷ್ಟೊಂದು ಸಬ್ಜೆಕ್ಟ್ ಇದೆ ಸತ್ಯವೇದದಲ್ಲಿ ಸೋಮಾರಿತನದ ಬಗ್ಗೆ. ಯೋಚನೆ ಮಾಡಿ ನೋಡೋಣ ದೇವರ ಚಿತ್ತಾನುಸಾರವಾಗಿ. ಸದ್ಯಕ್ಕೆ ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಹೌದು ಅಪ್ಪ, ಕ್ರೈಸ್ತವ್ಯ ಅಂತ ಹೇಳಿದ್ರೆ, ಸತ್ಯವೇದ ನಮಗೆ ಹೇಳ್ಕೊಡುವಂತಹದ್ದು ಅಂತ ಹೇಳಿದ್ರೆ ಬರೀ ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳು ಮಾತ್ರ ಅಲ್ಲ. ಈ ಲೋಕದಲ್ಲಿ ಚಿಕ್ಕ ಚಿಕ್ಕ ವಿಚಾರಗಳಲ್ಲೂ ಸಹ ಹೇಗಿರ್ಬೇಕು ಅಂತ ಹೇಳಿ ನೀವು ಸತ್ಯವೇದದಲ್ಲಿ ಬರ್ತಿದ್ದೀರಾ. ಮನೆಯನ್ನ ಕ್ಲೀನ್ ಆಗಿ ಇಟ್ಕೋಬೇಕು, ಮನೆಗೋಸ್ಕರ ದುಡಿಬೇಕು, ಕಷ್ಟಪಡ್ಬೇಕು. ಒಬ್ಬ ಸ್ತ್ರೀ ಮನೆಯ ಒಳಿತಿಗೋಸ್ಕರ ದುಡಿಬೇಕು, ಮನೆಯಲ್ಲಿರುವಂತವರ ಆರೋಗ್ಯದ ನಿಮಿತ್ತ ದುಡಿಬೇಕು, ಅದಕ್ಕೋಸ್ಕರ ಕಷ್ಟಪಡ್ಬೇಕು, ಮನೆಯಲ್ಲಿರುವಂತಹ ಎಲ್ಲ ಕೆಲಸಗಳನ್ನು ನೋಡ್ಕೋಬೇಕು, ಮಕ್ಕಳನ್ನ ದೇವರಲ್ಲಿ ಬೆಳೆಸ್ಬೇಕು, ಮಕ್ಕಳಿಗೆ ವಾಕ್ಯ ಹೇಳ್ಕೊಡ್ಬೇಕು. ಒಬ್ಬ ಪುರುಷನು ಮನೆಯಲ್ಲಿರುವಂತಹ ಸಂಪೂರ್ಣವಾಗಿರುವಂತಹ ಅವಶ್ಯಕತೆ ಅನಿವಾರ್ಯತೆಗಳನ್ನ ನೋಡ್ಕೋಬೇಕು. ಪ್ರತಿಯೊಬ್ಬೊಬ್ಬರು ಆತ್ಮಕ್ಕೆ ಸಂಬಂಧಪಟ್ಟಂತೆ ಬೆಳೀತಿದಾರ ಅಂತ ಹೇಳಿ ನೋಡ್ಬೇಕು. ಪ್ರತಿಯೊಬ್ಬೊಬ್ಬರ ನಡವಳಿಕೆ ಎಲ್ಲ ಸರಿಯಾಗಿದ್ಯಾ, ಕರೆಕ್ಟ್ ಆಗಿದ್ಯಾ ಅಂತ ಹೇಳಿ ನೋಡ್ಕೋಬೇಕು. ಇದಿಷ್ಟು ಸಹ ನೀವು ನಿಮ್ಮ ಮಕ್ಕಳಾಗಿರುವಂತಹ ನಮಗೆ ಕೊಟ್ಟಿರುವಂತಹ ಬಾಧ್ಯತೆ ಅಂತ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಬಾಧ್ಯತೆ ಅನ್ನುವಂತಹದ್ದು ಚಿಕ್ಕ ವಯಸ್ಸಿನಿಂದಲೇ ಶುರು ಆಗುತ್ತೆ. ಸೋಮಾರಿತನ ಅನ್ನುವಂತಹದ್ದು ಚಿಕ್ಕ ವಯಸ್ಸಿನಿಂದಲೇ ಶುರು ಆಗ್ತಿದೆ ಅಂತ ಹೇಳಿ ಅರ್ಥ ಮಾಡ್ಕೊಂಡಿದ್ದೀವಿ. ಚಿಕ್ಕ ವಯಸ್ಸಿನಿಂದ ನಮ್ಮ ಮಕ್ಕಳನ್ನ ಪ್ರಜ್ಞಾವಂತರಾಗಿ, ಶ್ರಮಜೀವಿಗಳನ್ನಾಗಿ, ನೀವು ಯಾವ ರೀತಿ ಇವತ್ತಿಗೂ ಸಹ ಕಷ್ಟಪಡ್ತಿದ್ದೀರೋ, ಯೇಸು ಕ್ರಿಸ್ತರು ಯಾವ ರೀತಿ ಇವತ್ತಿಗೂ ಸಹ ಕಷ್ಟಪಡ್ತಿದಾರೋ, ಕೆಲಸ ಮಾಡ್ತಿದಾರೋ, ಅದೇ ರೀತಿ ಚಿಕ್ಕ ವಯಸ್ಸಿನಿಂದ ಚಿಕ್ಕ ಮಕ್ಕಳಿಗೆ ಈ ಗುಣವನ್ನ, ಶ್ರಮಜೀವಿಗಳಾಗುವಂತಹ ಗುಣವನ್ನ, ಸೋಮಾರಿಗಳಾಗದೇ ಇರುವಂತಹ ಗುಣವನ್ನ ಅಲ್ಲಿಂದ ರೂಢಿಸ್ಬೇಕಾಗಿರುವಂತಹ ನಮ್ಮ ಬಾಧ್ಯತೆ ಅಂತ ನಮಗೆ ಗೊತ್ತಾಗಿದೆ. ನಮಗ್ ಪಾಠ ಕಲಿಸ್ಲಿಕ್ಕೋಸ್ಕರ, ನಮಗ್ ಪಾಠ ಹೇಳ್ಕೊಡುವಂತಹ ಮೇಷ್ಟ್ರನ್ನ ನಮ್ಮ ಮನೆಗ್ ಕಳಿಸಿದಂತಹ ದೊಡ್ಡ ತಂದೆಯಪ್ಪ ನೀವು. ಈ ರೀತಿಯಾಗಿರುವಂತಹ ಮೇಷ್ಟ್ರನ್ನ ಇವತ್ತುವರೆಗೂ ಸಹ ಯಾವ ಶಾಲೆಯೂ ಸಹ ನಮ್ಗೆ ಕೊಟ್ಟಿರ್ಲಿಕ್ಕೆ ಆಗಿರ್ಲಿಲ್ಲ. ಧನ್ಯವಾದಗಳು. ನೀವು ಮಾಡಿರುವಂತಹ ಸಮಸ್ತ ವಿಧವಾಗಿರುವಂತಹ ಒಳಿತಿಗಾಗಿ, ನೀವು ನಮಗೆ ಹೇಳಿರುವಂತಹ ಸಮಸ್ತ ವಿಧವಾಗಿರುವಂತಹ ಎಚ್ಚರಿಕೆ ನಿಮಿತ್ತ ನಿಮಗೆ ಧನ್ಯವಾದಗಳು. ನೀವು ಕೊಟ್ಟಿರುವಂತಹ ಎಚ್ಚರಿಕೆಗಳನ್ನ ನಾವು ಗುರುತಿಸ್ತೀವಿ ಅನ್ನುವಂತಹ ಭರವಸೆಯನ್ನು ಕೊಡ್ತಾ, ಕೇಳಿರುವಂತಹ ಪ್ರತಿಯೊಬ್ಬರನ್ನು ಆತ್ಮಕ್ಕೆ ಸಂಬಂಧಪಟ್ಟ ಆಶೀರ್ವಾದಗಳಿಂದ ಆಶೀರ್ವದಿಸಿ ಅನ್ನುವಂತಹ ಬೇಡಿಕೆ ನೀವು ಮುಂದೆ ಇಡ್ತಾ
ಪ್ರತಿನಿತ್ಯವೂ ಸಹ ಬಂದು ಬೋಧನೆ ಹೇಳುವಂತಹ ಪ್ರತಿಯೊಬ್ಬ ದೈವ ಸೇವಕರನ್ನು ಅವರ ಕುಟುಂಬದ ಅನಿವಾರ್ಯತೆಗಳನ್ನ, ಅವಶ್ಯಕತೆಗಳನ್ನ, ಹಾಗೆ ಅವರ ಆರೋಗ್ಯ ಪರಿಸ್ಥಿತಿಗಳನ್ನ ಪ್ರತಿಯೊಂದನ್ನು ನೆನಪು ಮಾಡಿಕೊಳ್ಳಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಹಾಗೆ ನಮ್ಮ ಸಭಾ ಪಾಲಕರಾಗಿ ನಮ್ಮನ್ನು ಮುಂದೆ ನಡೆಸ್ತಿರುವಂತಹ ರಾಮು ಅಣ್ಣನವರು ಅವರ ಆರೋಗ್ಯವನ್ನ, ಅವರ ಅನಿವಾರ್ಯತೆಗಳನ್ನ ನೆನಪು ಮಾಡ್ಕೊಳ್ಳಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆ. ಆಮೇಲೆ ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು, ವಿಮೋಚಕರು, ಸ್ವತಃ ದೇವರು ಆಗಿರುವಂತಹ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರೊಂದಿಗೆ.